ದೇವರ ಆತ್ಮನ ನಮ್ಮನ್ನು ಬಿಟ್ಟುಕೊಡುತ್ತೇವೆ ಸ್ವಾಮಿ. ದೇವರ ಆತ್ಮನ ನಮ್ಮನ್ನು ಬಿಟ್ಟುಕೊಡಿಸು, ಬಿಟ್ಟುಕೊಡಿಸು. ದೇವರ ಆತ್ಮನ ನಮ್ಮನ್ನು ಕ್ಷಮಿಸು, ನಮ್ಮನ್ನು ಮನ್ನಿಸು. ಈ ಜನನನ್ನು ಬಾಯಿಂದ ಮಾತ್ರ ಉಪಚಾರ ಮಾಡ್ತಾರೆ, ಅವ್ರ ಹೃದಯವು ಬಹುದೂರವಾಗಿದೆ ಎಂಬುದಾಗಿ. ಪ್ರಿಯ ದೇವರ ಮಗನೇ, ಪ್ರಿಯ ದೇವರ ಮಗಳಿಗೆ ಆತನಿಗೆ ಹತ್ತಿರವಾಗುವ ಸಮಯ, ಆತನ ಹತ್ತಿರ ಬರು, ಆತ ನಮ್ಮ ಸಮೀಪದಲ್ಲೇ ಇದ್ದಾನೆ. ನಾವೇ ಆತನನ್ನು ಬಿಟ್ಟು ದೂರ ಓಡೋಗಿದ್ದೇವೆ. ಸಮಯ ಹೇಳೋಣ, ಈಗೋ ನನ್ನ ಸನ್ಮಾನಕ್ಕೆ ನಾನು ಬಂದಿದ್ದೇನಪ್ಪ, ನಾನಿದ್ದ ಹಾಗಿರುವುದು ನನಗೆ ಇಷ್ಟವಿಲ್ಲ ರಾಜ. ನಿನ್ನ ಮಗಳಾಗಿ ಜೀವಿಸುವುದಕ್ಕೆ ನಾನು ಇಷ್ಟಪಡ್ತೇನೆಪ್ಪ. ನಾನು ನಂಬುತ್ತೇನೆ ಇವತ್ತಿನ ದಿನ ಅದರ ಪ್ರಭಾವ ಶಕ್ತಿ ಮುರಿದು ಹಾಕಲ್ಪಟ್ಟಿದೆ. ನಿನ್ನ ಪ್ರಭಾವ, ನಿನ್ನ ಶಕ್ತಿ, ನಿನ್ನ ಸಾಮರ್ಥ್ಯ ನಮ್ಮ ಮೇಲೆ ಬಿಡುಗಡೆ ಆಗಿದೆ. ಹಾಲೆಲೂಯಾ, ಹಾಲೆಲೂಯಾ. ನನ್ನ ಬಲವಾಗಿ ನಂಬುತ್ತೇನೆ ಸ್ವಾಮಿ. ನಿನ್ನ ಮಕ್ಕಳು ಏನೆಲ್ಲ ಭಾರದೊಂದಿಗೆ ಬಂದಿದ್ದಾರೋ ಅವೆಲ್ಲ ಭಾರ ಮುರಿದು ಹಾಕಲ್ಪಟ್ಟಿದೆ ಸ್ವಾಮಿ. ಅದರ ಪ್ರಭಾವ ಮುರಿದು ಹಾಕಲ್ಪಟ್ಟಿದೆ. ನಾನು ನಂಬುತ್ತೇನೆ ಬಲವಾಗಿ ಸ್ವಾಮಿ. ಮುಂದೆ ಹೋದ ವಾಕ್ಯವನ್ನು ಧ್ಯಾನ ಮಾಡುವಾಗ ಆ ವಾಕ್ಯ ಪ್ರಕಾರ ನಮಗಾಗಲಿ ಸ್ವಾಮಿ. ಆ ವಾಕ್ಯಕ್ಕೆ ಒಳಗಾಗಿದವರಾಗಿ, ವಿಧೇಯರಾಗಿ, ತಗ್ಗಿದವರಾಗಿ, ಕರ್ತನೇ ಅಪ್ಪ ನಿನ್ನ ತ್ರಾಣದ ಹಸ್ತದ ಕೆಳಗೆ ನಮ್ಮನ್ನು ತಗ್ಗಿಸಿಕೊಳ್ಳುತ್ತೇವೆ ಕರ್ತನೇ. ಹಾಲೆಲೂಯಾ. ಆಶೀರ್ವಾದ ಮಾಡಿ ಬಲಪಡಿಸಿ ಎಲ್ಲ ಮಹಿಮೆ, ಸ್ತುತಿ, ಸ್ತೋತ್ರಗಳಿಗೆ ಪ್ರಶಂಸೆಗಳನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ನಿನ್ನ ಪಾದಕ್ಕೆ ಅರ್ಪಿಸುತ್ತೇವೆ ತಂದೆಯಾದ ದೇವರೇ. ಆಮೆನ್. ಚಪ್ಪಾಳೆ.
ಹಾಲೆಲೂಯ. ಎಲ್ಲರೂ ಸಂತೋಷವಾಗಿದ್ದೀರಿ? ಇಲ್ಲಿ ಯಾರು ಸಂತೋಷ ಪಡ್ತೀರಾ ಅವ್ರ ಜೀವನದಲ್ಲಿ ಎಲ್ಲ ಕಡೆ ಸಂತೋಷ ಪಡ್ತೀರ. ಇಲ್ಲೇ ನಿಮಗೆ ಸಂತೋಷ ಪಡೋಕ್ಕಾಗಲಿಲ್ಲ ಅಂದರೆ ಇನ್ನೆಲ್ಲ ಸಂತೋಷ ಪಡೋಕ್ಕಾಗ್ತದೆ. ಹಾಲೆಲೂಯ. ಎಲ್ಲೆಲ್ಲಿ ಸಂತೋಷ ಬೇಕಂತ ನೀವು ಬಯಸ್ತಾ ಇದ್ದೀರಿ, ದೇವರ ಸನ್ನಿಧಿಯಲ್ಲಿ ನಾವೇನು ಮಾಡ್ಬೇಕಂತೆ? ಸಂತೋಷ. ಏನನ್ನು ನಮಗೆ ಹೊರಗಡೆ ಮಾಡೋಕ್ಕಾಗಲ್ಲ. ಲೋಕದಲ್ಲಿ ಸಂತೋಷ ಪಡೋಕ್ಕಾಗಲ್ಲ, ಸಮಾಧಾನದಿರೋಕ್ಕಾಗಲ್ಲ, ಅಥವಾ ಸ್ವತಂತ್ರದಲ್ಲಿರೋಕ್ಕಾಗಲ್ಲ. ಆದರೆ ದೇವರ ಸನ್ನಿಧಿಯಲ್ಲಿ ನಾವು ಬರುವಾಗ ಅದನ್ನು ಮಾಡಿದರೆ ಅದ್ರ ಮೇಲೆ ಜಯವನ್ನು ಸಾಧಿಸ್ತೇವೆ. ಹಾಲೆಲೂಯ. ಏನನ್ನು ಹೊರಗಡೆ ನೀವು ಮಾಡಬೇಕೆಂಬುದಾಗಿ ಬಯಸ್ತೀರಿ, ಒಳ್ಳೆಯದೆಲ್ಲವನ್ನು, ಕೆಟ್ಟದಲ್ರಿ. ಅದನ್ನೆಲ್ಲಿ ಪ್ರಾಕ್ಟೀಸ್ ಮಾಡಬೇಕು? ಅದನ್ನೆಲ್ಲಿ ಪ್ರಾಕ್ಟೀಸ್ ಮಾಡಬೇಕು? ಸಭೆಯಲ್ಲಿ. ಹಾಲೆಲೂಯ. ಓಕೆ, ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ನೋಡಿಕೊಳ್ಳುವ ಹಾಗೆ ಮುಂದೆ ಹೋಗೋಕ್ಕೆ ಮುಂಚಿತವಾಗಿ ಕರ್ತನು ಎಷ್ಟು ಒಳ್ಳೆಯವನಾಗಿದೆ ನಮ್ಮ ಜೀವಿತದಲ್ಲಿ. ಯಾಕಂದರೆ ಎಷ್ಟೋ ಜನರು ಈ ದಿನವನ್ನು ಕಾಣಿಲ್ರಿ. ಎಷ್ಟೋ ಜನರ ಮನೆಯಲ್ಲಿ ಮರಣ ತುಂಬಿಕೊಂಡಿದೆ. ಎಷ್ಟೋ ಜನರು ಸಾಲದ ಬಾಧೆಯಲ್ಲಿ ಸಿಕ್ಕಾಕಿಕೊಂಡು ಸಾಲ ಹೇಗೆ ತೀರಿಸಬೇಕು ಅಂತ ಚಿಂತೆಯಲ್ಲಿ ಕೆಲವೊಬ್ಬರು ಇದ್ದಾರೆ. ಎಷ್ಟೋ ಜನರ ಕುಟುಂಬಗಳು ಮುರಿಯಲ್ಪಟ್ಟಿದ್ದಾವೆ. ಎಷ್ಟೋ ಜನರು ತಮ್ಮ ಕುಟುಂಬದವರನ್ನು ಆಸ್ಪತ್ರೆಗೆ ಹಾಕಿದ್ದಾರೆ ಈ ದಿನದಲ್ಲಿ. ಎಷ್ಟೋ ಜನರು ರಿಪೋರ್ಟ್ ಕೊಟ್ಟು ಕಾಯ್ತಾ ಇದ್ದಾರೆ, ನಾಳೆ ಏನಾಗ್ಬೋದು, ರಿಪೋರ್ಟ್ ಏನು ಬರ್ಬೋದು ಎಂಬುದಾಗಿ. ಆದರೆ ದೇವರಾದ ನಮ್ಮನ್ನು ಸಮಾಧಾನದಲ್ಲಿಟ್ಟಿದ್ದಾನೆ. ಹಾಲೆಲೂಯ. ಅವುಗಳು ನಮ್ಮ ಜೀವಿತದಲ್ಲಿ ಇಲ್ಲ ಎಂಬುದಾಗೆಲ್ಲ, ಬಟ್ ಅವುಗಳಿಂದ ಹೊರಗೆ ಬರುವಂಥ ನಿರೀಕ್ಷೆ ನಮ್ಮ ಕರ್ತನಾದ ಯೇಸು ಸ್ವಾಮಿ ನಾಮದಲ್ಲಿ, ಯೇಸು ಸ್ವಾಮಿ ರಕ್ತದಲ್ಲಿ ನಮಗೆ ಕೊಡಲ್ಪಟ್ಟಿದೆ. ಹಾಲೆಲೂಯ. ಎಷ್ಟೋ ಜನ ನಿರೀಕ್ಷೆ ಇಲ್ಲರಿ. ಸಣ್ಣ ಪುಟ್ಟ ವಿಷಯಗಳಿಗೆ ಭಯಪಟ್ಟು ಸೋತು ಹೋಗ್ತಾ ಇದ್ದಾರೆ, ಚಿಂತೆಯಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ, ಕಣ್ಣೀರಲ್ಲಿದ್ದಾರೆ. ಆದರೆ ನಮಗೆ ಒಂದು ನಿರೀಕ್ಷೆ ಇದೆ. ಯೇಸು ಸ್ವಾಮಿ ಶಿಲ್ಬೆ ಆ ನಿರೀಕ್ಷೆ ಆಗಿದ್ದಾರೆ. ಹಾಲೆಲೂಯ. ಈ ಸಮಯದಲ್ಲಿ ಕಳೆದ ವಾರ ನಾವು ಧ್ಯಾನ ಮಾಡ್ಕೊಂಡಿದ್ದ ವಾಕ್ಯ ಬಗ್ಗೆ ನೆನಪಿದ್ದೀರಿ? ಯಾರ ಬಗ್ಗೆ ಧ್ಯಾನ ಮಾಡ್ಕೊಂಡಿದ್ವಿ? ಅಬ್ರಹಾಮನ ಬಗ್ಗೆ, ಶದ್ರಕ್ ಮೆಷಕ್ ಅಬೇದ್ನೆಗೋಳು, ರೂತ್ ಮತ್ತು ಯೋಬನ ಬಗ್ಗೆ. ದೇವರು ಹೇಗೆ ಅವರ ಪರಿಸ್ಥಿತಿಯಲ್ಲಿ ತನ್ನ ನಾಮವನ್ನು ಮಹಿಮೆಪಡಿಸಿಕೊಂಡನು, ಅದೇ ಪರಿಸ್ಥಿತಿಯಲ್ಲಿ ಹೇಗೆ ದೇವರು ಅವರನ್ನು ಆರಿಸಿಕೊಂಡು. ಅದ್ರ ಮೂಲಕವಾಗಿ ನಾವು ಕಲ್ತಂಥ ಪಾಠ ಏನಂದರೆ, ಪರಿಸ್ಥಿತಿ ನೋಡೋದು ಬೇಡ. ಯಾರೆಲ್ಲ ಈ ವಾರ ಅದನ್ನು ಪ್ರಾಕ್ಟೀಸ್ ಮಾಡಿದ್ರಿ? ಈ ವಾರ ಅದನ್ನು ಉಪಯೋಗ ಮಾಡಿದ್ರಿ? ಸುಮ್ಮನೆ ಕೇಳಿ ಹಂಗೆ ಕೂತ್ಕೊಂಡ್ಬಿಟ್ರ? ಪ್ರಾಕ್ಟೀಸ್ ಮಾಡಿದ್ರಿ? ಓಕೆ. ಪ್ರಾಕ್ಟೀಸ್ ಮಾಡಿದ್ರೆ ಮುಖ ಹೆಂಗಿರಬೇಕು? ಏನಾದ್ರು ಕೊಟ್ಟಿದ್ದನ್ನು ತೊಗೊಂಡು ಉಪಯೋಗ ಆದರೆ ನೆಕ್ಸ್ಟ್ ಟೈಮ್ ಆ ಸ್ಥಳಕ್ಕೆ ಹೋಗುವಾಗ ಅವ್ರು ನೋಡುವಾಗ ಖುಷಿ ಆಗ್ತೈತೆ ರೀ. ನಿಮ್ಮ ಹತ್ರ ಬಂದು ತೊಗೊಂಡೋಗಿದ್ವಿ ರೀ, ಈಗ ವ್ಯಾಪಾರ ಮಾಡ್ತಿರ್ತೀರಿ, ನೀವು ಕೊಟ್ಟಂಥ ಹಣ್ಣು ಸರಿ ಇದ್ದರೆ ಅವ್ರ ಮುಖ ನೋಡಿ ಹೇಳ್ಬೋದು ನೀವು ಹಣ್ಣು ಹೆಂಗಿದ್ವು ಅಂತೇಳಿ. ಹೌದ್ರಿ? ನಾವೇನೋ ಕೆಲಸ, ಏನೋ ಒಂದು ಬಿಸ್ನೆಸ್ ಮಾಡ್ತಾ ತಿಳ್ಕೊಳ್ಳಿ, ಏನೋ ನಾವು ಕೊಡ್ತಾ ಇದ್ದೇವೆ, ತಿರುಗಿ ಆ ಕಸ್ಟಮರ್ ಹಿಂತಿರುಗಿ ಬರುವಾಗ ಅವ್ರ ಮುಖ ನೋಡುವಾಗ ಗೊತ್ತಾಗ್ತದೆ ನಮ್ಮ ವ್ಯವಹಾರ ಕೆಟ್ಟಿದ್ದೇನೋ ಸರಿ ಇದೇನೋ ಅಂತೇಳಿ. ಹೌದ್ರಿ? ಅವ್ರು ನಕ್ಕೋಂತ ಬಂದು ಏನು ಕೇಳಿದಂಗೆ ನಿಮಗೆ ಏನು ಚಲೋ ಕಾಣೈತೆ ಅದನ್ನು ಕೊಡ್ರಿ ಅಂದ್ರಪ್ಪ ಅಂದರೆ ಏನು ತಿಳ್ಕೊಬೇಕು? ನೀವು ಫಸ್ಟ್ ಟೈಮ್ ಕೊಟ್ಟಂಥ ಹಣ್ಣು ಏನಾಗಿದ್ವು? ನೀವು ವ್ಯವಹಾರ ಒಳ್ಳೆಯದನ್ನು ಕೊಟ್ಟಿದ್ದೀರಿ. ಯಾವಾಗ ಬಂದವರು ಕಿರಿಕಿರಿ ಮಾಡಿ ಹಂಗಿದ್ವು ಹಿಂಗಿದ್ವು ಅಂತ ಹೇಳುವಾಗ ತಿಳ್ಕೊಳ್ಬೇಕು, ನಮ್ಮ ಹಣ್ಣುಗಳು ಸರಿ ಇರಲಿಲ್ಲ. ಕೆಲವೊಮ್ಮೆ ಏನು ಮಾಡಿಬಿಡ್ತಾರಂತಂದರೆ, ಓಕೆ, ನಾವು ಹೋದವಾರ ಹೇಳ್ತಾ ಇದ್ವಿ ಚಿನ್ನ ಬಂಗಾರ ಬರ್ತಿದೆ ಅಂತ ಹೇಳಿ. ನಮ್ಮ ಸಭೆಯಲ್ಲಿ ಒಬ್ಬರಿಗೆ ಬಂಗಾರ ಸಿಕ್ಕಿದೆ, ಅಂದರೆ ಬಂದಿದೆ. ಹಾಲೆಲೂಯ. ನಮ್ಮದಿರೋರಿಗೆ ಈ ಚಿನ್ನನಿಲ್ಲ ಏನೂ ಇಲ್ಲ, ಸುಮ್ಮನೆ ಕುಂದ್ರು ನಿಮಗೆ ಗಾಳಿ ಹಿಡ್ಕೊಂಡು. ನಮ್ಮ ಪಕ್ಕದವ್ರೆಲ್ಲ ಹೋಗ್ಬಿಡ್ತಾರೆ ರೀ ಮುಂದೆ. ನಾವು ಹೇಗೆ ಕೂತ್ಕೊಳ್ಳೋದೆ, ಅದನ್ನ ತೊಗೊಂಡು ನಾ ಏನು ಮಾಡಲಿ ಬಿಡು, ಬಂದಾಗ ಸಂಕಟ ಆಗ್ತೈತೆ, ಅಯ್ಯೋ ನಂಗೆ ಸ್ವಲ್ಪ ಬರೀತಲ್ಲ ನಂಬಿದ್ರೆ ಅಂತೇಳಿ. ದೇವರು ಕೊಡುವಾಗ ಅದು ಬರೀ ಬಂಗಾರ ಅಲ್ರಿ, ನಮ್ಮ ನಂಬಿಕೆ ಆಗುವಂಥ ಒಂದು ಟೆಸ್ಟ್. ಅದೇನು ಅದರಿಂದ ನಮ್ಮ ಜೀವನ ಇಲ್ಲ. ಬಂಗಾರದಿಂದ ನಿತ್ಯ ಜೀವ ಸಿಗ್ತದ? ಬಂಗಾರದಿಂದ ಸಮಾಧಾನ ಸಿಗ್ತದ್ರಿ? ಏನು ಸಿಗ್ತದೆ ಬಂಗಾರದಿಂದ? ಹಂಗೆ ಸಿಗಂಗಾದ್ರೆ ಶ್ರೀಮಂತರೆಲ್ಲರೂ ತುಂಬ ಚೆನ್ನಾಗಿರ್ತಾಯಿದ್ರು. ಆ ಬಂಗಾರ ನೋಡುವಾಗ ನನ್ನ ನಂಬಿಕೆ ನೆನಪಾಗ್ತದೆ. ಹಾಲೆಲೂಯ. ನಂಬಿಕೆಯಿಂದ ಸಂಪಾದನೆ ಮಾಡಿಕೊಂಡಂಥ ವಸ್ತುಗೆ ತುಂಬ ಬೆಲೆ ಇರ್ತದೆ ರೀ. ಹಾಗಾಗಿ ದೇವರ ವಾಕ್ಯ ನಿಮಗೆ ಸಾರಲ್ಪಡುವಾಗ ಆ ವಾಕ್ಯವನ್ನು ತೆಗೆದುಕೊಂಡು ಅದರಿಂದ ಏನದು ಸಿಗ್ತದಲ್ಲ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ರಿ. ನೀವು ದುಡ್ಡು ತೊಗೊಳ್ಳೋದು ಅಂಥದ್ದು ಬೇರೆ, ಕಷ್ಟಪಟ್ಟು ಪ್ಲ್ಯಾನ್ ಮಾಡೋದು ತೊಗೊಳ್ಳೋದು ಬೇರೆ. ನೀವು ಪ್ಲ್ಯಾನ್ ಮಾಡಲ್ಲ, ಕಷ್ಟಪಟ್ಟಿರಲ್ಲ, ಬಟ್ ದೇವ್ರ ವಾಕ್ಯ ಕೇಳುವಾಗ ಅದನ್ನು ನಂಬ್ತೀರಾ, ನಂಬುವಾಗ ಅದು ಆಗ್ತದಲ್ಲ, ಅದು ತುಂಬ ಅದ್ಭುತವಾಗಿರುವಂಥದ್ದು. ಅದಕ್ಕಾಗಿ ನಾನು ಯಾರಿಗಾರು ಹೇಳ್ತೀನಿ, ದೇವ್ರು ಏನಾದರೂ ವಾಗ್ದಾನ ಮಾಡಿ ನಿಮ್ಗೆ ಕೊಟ್ಟಿದ್ರಂತಂದರೆ ಅದನ್ನು ಕಳ್ಕೊಳ್ಬೇಡ್ರಿ, ಕಡೆಯವ್ರಿಗೆ ಇಟ್ಕೊಳ್ರಿ. ಪ್ರತಿ ಸಲ ನೀನು ಬೀಳುವಾಗ ಆ ಬಂಗಾರ ನಿಂಗೆ ಎಚ್ಚರಿಸ್ತದೆ. ನೆನಪಿರಲಿ, ಎಂಥ ಟೈಮಲ್ಲಿ ದೇವ್ರಿಗೆ ಬಂಗಾರ ಕೊಟ್ಟಿದ್ದಾನೆ. ಅಕಸ್ಮಾತ್ ನೀವು ಒಂದು ಮನೆ ಪರ್ಚೇಸ್ ಮಾಡ್ಬೋದು, ಅಕಸ್ಮಾತ್ ಒಂದು ಸ್ಥಳ ಪರ್ಚೇಸ್ ಮಾಡ್ಬೋದು, ಅಕಸ್ಮಾತ್ ಒಂದು ಗಾಡಿ ನೀವು ತೊಗೊಳ್ಬೋದು ರೀ, ಒಂದು ಬಟ್ಟೆ ಬಂದು ಯಾರಾದರೂ ಕೊಡ್ಬೋದು ನಿಮಗೆ. ಆ ಬಟ್ಟೆ ಯಾರಿಗೆ ಕೊಡೋಕೆ ಹೋಗ್ಬೇಡ್ರಿ, ನಂಬಿಕೆಯಿಂದ ಬಂದದ್ದು. ನೀವು ದುಡ್ದದನ್ನು ಕೊಡ್ರಿ, ಅದು ದೇವ್ರು ನಿಮ್ಗೆ ಏನಾದರೂ ನಂಬಿಕೆಯಿಂದ ವಾಗ್ದಾನ ಮಾಡಿ ಕೊಡ್ತಾರಲ್ಲ ಅದನ್ನು ಕಡೆಯವರು ಕಾಪಾಡ್ಕೊಳ್ಬೇಕು. ನೀವು ಯಾಕೆ ಅದನ್ನು ಕಾಪಾಡ್ಕೊಳ್ಬೇಕು? ಪ್ರತಿ ಸಾರಿ
ನಿನ್ನ ಜೊತೆ ಅದು ಮಾತಾಡ್ತಾ ಇರ್ತದೆ. ಹಾಲೆಲೂಯ. ಯಾವ ರೀತಿಯಾಗಿ ನಾನು ತಪ್ಪು ಮಾಡುವಾಗ ತಪ್ಪು ನಮ್ಮನ್ನು ಖಂಡಿಸ್ತದಲ್ಲ, ಕೀಳಾಗಿ ತೋರಿಸ್ತಲ್ಲ. ನೀನು ವ್ಯಭಿಚಾರ ಮಾಡಿದಿ, ನೀನು ಸುಳ್ಳು ಹೇಳಿದಿ, ನೀನು ಮೋಸ ಮಾಡಿದಿ, ಚಾಡಿ ಮಾತಾಡಿದಿ, ಅದಕ್ಕೆ ನಿನ್ನ ಜೀವನ ಹಿಂಗಿದೆ ಅಂತ ಹೇಳುವಾಗ ಪ್ರತಿ ಸಾರಿ ನಾವು ಕುಗ್ಗಿಸಲ್ಪಡ್ತೇವೆ. ದೇವರ ಆಶೀರ್ವಾದ ಬಂದಂಥ ಪ್ರತಿಯೊಂದು ಸಂಗತಿ ನಿಮ್ಮನ್ನು ಹೆಚ್ಚಿಸ್ತವೆ. ಹಾಲೆಲೂಯ. ಅವನು ಪ್ರತಿ ಸಾರಿ ಹೇಳ್ತವೆ, ನೀನು ಕಡೆ ಸರಿ ನಂಬಿದಿ, ಅದಕ್ಕೆ ದೇವರ ಆಶೀರ್ವಾದ ಮಾಡಿದರು, ಈ ಸರಿ ನಂಬು, ಮತ್ತೆ ಇನ್ನೊಂದು ರೀತಿಯಲ್ಲಿ ದೇವರ ಆಶೀರ್ವಾದ ಮಾಡ್ತಾರೆ. ಹಾಗಾಗಿ ದೇವರಿಂದ ಬಂದಂಥ ಆಶೀರ್ವಾದಗಳನ್ನು ಅಲಕ್ಷ್ಯ ಮಾಡಬೇಡ್ರಿ. ನಾವೇನು ಮಾಡ್ಬಿಡ್ತೇವೆ ಗೊತ್ತಾ, ಸ್ವಲ್ಪ ಸಮಯ ಕಳೆದ ನಂತರ ದೇವರಿಂದ ಬಂದಂಥ ಆಶೀರ್ವಾದಗಳನ್ನ ನಾವೇನು ಮಾಡ್ತೇವೆ, ಅಲಕ್ಷ್ಯ ಮಾಡ್ತೇವೆ, ಮಿಸ್ಯೂಸ್ ಮಾಡ್ತೇವೆ. ಇಸ್ರಾಯೇಲ್ರ ಜೀವನದಲ್ಲಿ ಅದಾಯ್ತು ರೀ. ದೇವರವ್ರಿಗೆ ಏನು ಆಶೀರ್ವಾದ ಮಾಡಿ ಕಳಿಸಿದ್ರು, ಒಂದು ನಿಮಿಷ ಇಫೆಕ್ಟ್ 0 ಮಾಡೋದು ಸಾಕು. ಇಫೆಕ್ಟ್ ಇದ್ರದ್ದು 0 ಮಾಡು. ದೇವ್ರು ಹೇಳ್ತಾರೆ, ಇಲ್ಲಿಂದ ಐಗುಪ್ತ ದೇಶ ಬಿಟ್ಟು ಹೋಗುವಾಗ ನೀವೇನು ಮಾಡ್ತೀರಿ, ಎಲ್ಲ ಸೂರೆ ಮಾಡಿಕೊಂಡು ಹೋಗ್ತೀರಿ. ನೀವು ಯಾರನ್ನಾದ್ರೂ ಏನು ಕೇಳ್ಕೊತ ಅದು ಕೊಡ್ತಾರೆ ನಿಮಗೆ. ಏನು ಬೇಡ್ಕೊಳ್ತೀರಿ ದೇವ್ರನ್ನ ಕೊಡ್ತಾರೆ ಅಂದಂಗೆ ದೇವ್ರು ಹೇಳಿದ್ರು, ನೀವೇನು ಕೇಳ್ಕೊಳ್ತೀರಿ ಅವ್ರು ಹೆಂಗೆ ಕೊಟ್ಟರು ಅಂದರೆ, ತಮ್ಮನ್ನು ಅವತ್ತು ರಾತ್ರಿ ಎಲ್ಲ ಇಸ್ರಾಯೇಲ್ರು ಐಗುಪ್ತರನ್ನ ಸೂರೆ ಮಾಡಿದ್ರು ಅಂತ ಬೈಬಲ್ ಹೇಳ್ತದೆ. ಎಲ್ಲ ಕೊಟ್ಬಿಟ್ರಂದ್ರೆ ಅವರು ಅಷ್ಟು ಬಂಗಾರ, ಒಂದು ಬಸವನ ಮೂರ್ತಿ ಮಾಡುವಷ್ಟು ಬಂಗಾರ ಇತ್ತಂತ ಅವ್ರ ಕಡೆ. ಓಕೆ, ಆ ಬಂಗಾರ ಕೊಟ್ಟದನ್ನು ಪ್ರತಿ ಸಾರಿ ಅವ್ರಿಗೆ ಸಮಸ್ಯೆಯಲ್ಲಿ ಹೋರಾಟ ಬರುವಾಗ, ಪ್ರತಿ ಸಾರಿ ಕಣ್ಣೀರು ಬರುವಾಗ, ಪ್ರತಿ ಸಾರಿ ಕೊರತೆ ಬರುವಾಗ, ಪ್ರತಿ ಸಾರಿ ಸೋಲು ಬರುವಾಗ ಅವ್ರೇನು ನೋಡಬೇಕಾಗಿತ್ತು, ಆ ಬಂಗಾರ ನೋಡಬೇಕಾಗಿತ್ತು. ಯಾಕಂದರೆ ಏನು ಇಲ್ಲದಂತೆ ಈ ಬರೆಗೈಯಲ್ಲಿ ಏನು ಕೊಟ್ಟು ಕಳಿಸಿದ ದೇವರು. ದೇವ್ರು ಎಲ್ಲಿ ಕಾಣ್ತಾರೆ ನಿಮಗೆ? ದೇವ್ರ ಮಕ್ಕಳು ಎಷ್ಟೋ ಸಾರಿ ದೇವರು ನಿಮ್ಮ ಕಣ್ಣಿಗೆ ಕಾಣಲ್ಲ, ಅದು ದೇವರು ಮಾಡಿದಂಥ ಆಶೀರ್ವಾದಗಳು ನಿಮ್ಮ ಕಣ್ಣಿಗೆ ಕಾಣ್ತವೆ, ದೇವರು ಮಾಡಿದ ಅದ್ಭುತಗಳು ನಿಮ್ಮ ಕಣ್ಣಿಗೆ ಕಾಣ್ತವೆ, ದೇವರು ಮಾಡಿದ ಕೊಡಲ್ಪಡದ ಸಂಗತಿಗಳು ನಿಮ್ಮ ಕಣ್ಣಿಗೆ ಕಾಣ್ತಾ ಇರ್ತವೆ. ನಿನ್ನ ಕಣ್ಣಿಗೆ ಕಾಣುವಂಥ ವಸ್ತುವನ್ನು ಸೈತಾನ ಹೇಗೆ ನಿಮ್ಮನ್ನು ಪಾಪಕ್ಕೆ ಪ್ರೇರೇಪಿಸ್ತಾನೋ, ದೇವರಿಂದ ಆಶೀರ್ವಿಸಲ್ಪಟ್ಟಂಥ ಸಂಗತಿಗಳು ನಿಮ್ಮ ಬಳಿಗಿರುವಾಗ ಅವು ನಿಮ್ಮ ನಂಬಿಕೆನ ಯಾವಾಗಲೂ ಹೆಚ್ಚಿಸ್ತಾ ಇರ್ತವೆ. ಹಾಲೆಲೂಯ. ಇವತ್ತು ಅದ್ಭುತ ನಡೆದು ನಿಂತು ಹೋಗಿರ್ಬೋದು ನಿಮ್ಮ ಜೀವಿತದಲ್ಲಿ, ಪ್ರಾರ್ಥನೆಗೆ ಉತ್ತರ ಬರೋದು ನಿಂತು ಹೋಗಿರ್ಬೋದು ನಿಮ್ಮ ಜೀವಿತದಲ್ಲಿ, ಮಹತ್ ಕಾರ್ಯಗಳು ನಡೆದು ನಿಂತು ಹೋಗಿರ್ಬೋದು ನಿಮ್ಮ ಜೀವಿತದಲ್ಲಿ. ನೆನಪು ಮಾಡಿಕೊಳ್ಳ್ರಿ, 2 ವರ್ಷದಿಂದ ದೇವರ ಮರಣದ ಹಾಸಿಗೆಯಿಂದ ಎಬ್ಬಿಸಿದ್ದನ್ನ, 3 ವರ್ಷದಿಂದ ನಿಮ್ಮ ಸಾಲದಲ್ಲಿ ಕುಟುಂಬ ಮುರಿದೋಗ್ಬೇಕಾಗಿತ್ತು, ದೇವರು ಮತ್ತೆ ಚೇತರಿಕೆ ಮಾಡಿದ ನೆನಪು ಮಾಡಿಕೊಳ್ಳ್ರಿ. ನಿಮ್ಮ ಬಿಸ್ನೆಸ್ ಕಂಪ್ಲೀಟ್ ಡೌನ್ ಆಗಿತ್ತು, ದೇವರು ಮೇಲೆ ಕೆತ್ತಿದ ನೆನಪು ಮಾಡಿಕೊಳ್ಳ್ರಿ. ನಮ್ಮ ಮಕ್ಕಳು ನಮ್ಮ ಕೈ ತಪ್ಪಿ ಹೋಗ್ತಾ ಇದ್ರು, ದೇವರು ಮತ್ತೆ ಅವ್ರು ಸರಿ ಮಾಡಿದ ನೆನಪು ಮಾಡಿಕೊಳ್ಳ್ರಿ. ನಾವೆಷ್ಟೋ ಸಲ ಏನು ಮಾಡ್ತೇವೆ ಗೊತ್ತಾ, ಪರಿಸ್ಥಿತಿ ನೋಡಿ ಜೀವನ ಮಾಡ್ತೇವೆ, ಸೈತಾನ ತೋರಿಸುವಂಥ ಪರಿಸ್ಥಿತಿ. ಆದರೆ ಇವತ್ತು ದೇವರ ಮಧ್ಯೆ ಮಾತನಾಡ್ತಾ ಇದ್ದಾರೆ, ದೇವರು ಮಾಡಿದಂಥ ಅದ್ಭುತಗಳು ನಿಮ್ಮ ಕಣ್ಣಿಗೆ ಯಾವಾಗಲೂ ಕಾಣ್ತಾ ಇರಬೇಕು. ಅದಕ್ಕೆ ನಾನು ಯಾವಾಗಲೂ ಯಾರಿಗಾದ್ರೂ ಹೇಳ್ತೇನೆ, ಏನಾದರೂ ಪ್ರೇಯರ್ ಮಾಡೋದ್ರ ಮೂಲಕ ಹೊಂದಿಕೊಂಡಿದ್ರೆ ಅಂದರೆ ಯಾವ ಕಾರಣಕ್ಕೂ ಅದನ್ನು ಮಾರಬೇಡ್ರಿ. ದೇವರ ಅದ್ಭುತಗಳನ್ನು ಏನು ಮಾಡಬೇಡ್ರಿ, ಮಾರ್ಕೊಳ್ಬೇಡ್ರಿ, ಕಳ್ಕೊಳ್ಬೇಡ್ರಿ, ಅದನ್ನ ಇಟ್ಕೊಳ್ರಿ. ಅದು ನಿಮ್ಮದಿಗೆ ಮಾತನಾಡ್ತದೆ. ಹಾಲೆಲೂಯ. ಯಾಕೆ ಮಾತಾಡಲ್ವಾ ಬಂಗಾರ, ಹಣ ಮಾತಾಡಲ್ವಾ? ಹೇಗೆ ಮಾತಾಡ್ತದೆ? ಮುಚ್ಚಿಡು, ಯಾರಿಗೆ ಹೇಳಬೇಡ, ಯಾರಿಗೆ ತೋರಿಸ್ಬೇಡ. ಯಾರು ಮಾತಾಡ್ತಾರೆ ಇದನ್ನು? ಯಾರು ಮಾತಾಡ್ತಾರೆ? ಬಂಗಾರ ಮಾತಾಡ್ತದೆ. ಅವ್ರು ಬಂದ್ರು ಬೇಗ ಒಳಗಿಡು. ಯಾರು ಹೇಳಿದ್ರು ಇದು ನಿಮಗೆ? ಆ ಬಂಗಾರ ಮಾತಾಡ್ತದೆ ಅಲ್ರಿ. ಈಗ ಯಾರೋ ಮನೆಯಲ್ಲಿ ಯಾರು ಬರಲ್ಲ ಅಂತ ದುಡ್ಡೆಲ್ಲ ಎಣಿಸ್ತಾ ಇರ್ತಾರೆ, ಟಕ್ 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 ಬಳಗ ಬಡಿತಾರೆ, ಮುಗಿದೋಯ್ತು. ಸತ್ನ ಬಿದ್ದಿ ಅಂತ ಹೇಳೋದು ನಾವೆಲ್ಲರೂ ಬೀಳೋದಕ್ಕೆ, ಆ ದುಡ್ಡು ಮತ್ತೆ ಕರೆಕ್ಟ್ ಪ್ಲೇಸಿಗೆ ಹೋಗ್ಬೇಕು. ಅಂದರೆ ಆ ದುಡ್ಡು ನಮ್ಮ ಮುಂದಿಗೆ ಮಾತಾಡ್ತದೆ. ದೇವರು ಕೊಟ್ಟಂಥ ವಸ್ತುಗಳು ಆಶೀರ್ವಾದ ನಿಮ್ಮ ಬಳಿಗಿದ್ರೆ ಅದ್ರ ಮೂಲಕವಾಗಿ ದೇವರು ಮಾತಾಡ್ತಾನೆ. ಸೈತಾನ ಕೊಟ್ಟಂಥ ಸಂಗತಿ ಇದ್ರೆ ಸೈತಾನ ಮಾತಾಡ್ತಾನೆ. ನೀವು ದುಡ್ದಂಥ ಹಣ ಇದ್ರೆ ನೀವು ಮಾತಾಡ್ತೀರ. ಇದನ್ನ ಪ್ರಿಯ ದೇವ್ರ ಮಕ್ಕಳೇ, ನಾವು ಎಲ್ಲ ವಿಷಯದಲ್ಲಿ ದೇವರು ಮಾಡಿದಂಥ, ಅದಕ್ಕಾಗಿ ದಾವೀದನು ಯಾಕೆ ಭಾಳ ವಿಶೇಷ ವ್ಯಕ್ತಿ. 103ರ ಕೀರ್ತನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳನ್ನು ಒಂದನ್ನು ಮರೆಯಬೇಡ. ಇವತ್ತು ನಾವು ಕಣ್ಣೀರಿಂದ ಬಂದಿರ್ಬೋದು ರೀ, ಸೋಲಲ್ಲಿ ನಾವು ಬಂದಿರ್ಬೋದು, ನಿರಾಶೆಯಿಂದ ನಾವು ಬಂದಿರ್ಬೋದು. ಕಳೆದ ವಾರ ದೇವ್ರು ಮಾಡೋದು ಅದ್ಭುತ ಮರಿಬೇಡ್ರಿ. ಲೋಕದವರು ನಮಗಿರೋದು ಇದೇ ವ್ಯತ್ಯಾಸ. ಲೋಕದವರು ಹೇಗೆ ಜೀವಿಸ್ತಾರೆ ಅಂದರೆ ಪರಿಸ್ಥಿತಿಗೆ ಅನುಗುಣವಾಗಿ ಜೀವಿಸ್ತಾರೆ. ಆದರೆ ನಾವಾದರೂ ನಮ್ಮ ದೇವರನ್ನು ಆತುಕೊಂಡು ಜೀವಿಸುವಂಥ ಜನರಾಗಿದ್ದೇವೆ. ಹಾಲೆಲೂಯ. ಪ್ರಿಯ ದೇವರ ಮಕ್ಕಳೇ, ಈ ದಿನ ನಮ್ಮ ಜೀವಿತದಲ್ಲಿ ನಾವೇನು ಮಾಡಬೇಕಾಗಿದೆ ಅಂತಂದರೆ, ನಾವು ದೇವರು ಮಾಡಿದ ಉಪಕಾರಗಳನ್ನು ಅದ್ಭುತಗಳನ್ನು ಮರೆಯಬಾರ್ದು, ಮಹೋಪಕಾರಗಳನ್ನು ಮರೆಯಬಾರ್ದು. ನೀವು ಬಲಗೊಳ್ತೀರಿ. ಈ ದೇವರ ಅದ್ಭುತಗಳು, ಮಹತ್ಕಾರ್ಯಗಳು, ಸೂಚಕ ಕಾರ್ಯಗಳು ಅವು ನಮ್ಮ ಜೀವಿತದಲ್ಲಿ ಏನಾಗಿದ್ದಾವೆ? ಬಲಗಾಗಿದ್ದಾವೆ. ಆದರೆ ದೇವರು ಮಾಡಿದ ಉಪಕಾರವನ್ನು ಇಸ್ರಾಯೇಲ್ರು ಅದನ್ನು ಮರೆಯುವಾಗ ಅಲ್ಲಿ ನೋಡ್ಕೊಳ್ತೇವೆ, ಅದೇ ಬಂಗಾರವನ್ನು ಸೈತಾನ ಉಪಯೋಗ ಮಾಡಿಕೊಂಡ. ಯಾಕೆ ಅವ್ರು ಮರ್ತರು? ಯಾಕಂದರೆ
ಪರಿಸ್ಥಿತಿಯನ್ನು ಅವ್ರು ನೋಡಿದರು. ಮೋಶೆ ಏನು ಮಾಡಿದಾನೆ? 40 ದಿವಸ ಆಯಿತು, ಅವನೇನು ಮಾಡ್ತಾನೆ? 40 ದಿವಸ ತಡ ಆತ್ರಿ ದೇವರ ಸೇವಕ ಅವರೊಂದಿಗೆ ಮಾತನಾಡುವಂಥದ್ದು. 40 ದಿವಸ ತಡ ಆಯ್ತು ದೇವ್ರ ಸೇವಕರು ನೋಡೋಕ್ಕಾಗಲಿಲ್ಲ ಅವ್ರಿಗೆ. ಇವತ್ತು ನಮ್ಮ ಪ್ರಾರ್ಥನೆಗೆ ಎಷ್ಟು ದಿವಸ ತಡ ಆಗಿರ್ಬೋದು? ಅವ್ರಿಗಿಂತಲೂ ತಡ ಆಗಿರ್ಬೋದು ರೀ. 1 ತಿಂಗಳು, 6 ತಿಂಗಳು, 1 ವರ್ಷ. ಏನು ಮಾಡಿದ್ವಿ ನಾವೀಗ? ಏನು ನೋಡೋಕೆ ಸ್ಟಾರ್ಟ್ ಮಾಡಿದ್ವಿ ನಾವೀಗ? ಪರಿಸ್ಥಿತಿಗಳು ನೋಡೋಕೆ ಸ್ಟಾರ್ಟ್ ಮಾಡಿದ್ವಿ. ಯಾವಾಗ ನೀವು ಪರಿಸ್ಥಿತಿ ನೋಡೋಕೆ ಸ್ಟಾರ್ಟ್ ಮಾಡ್ತೀರಿ, ನಿಮ್ಮ ಬಳಿಗಿರುವುದನ್ನು ಸೈತನ ಉಪಯೋಗಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವತ್ತು ನಿಮ್ಮ ಬಳಿಗಿರುವುದನ್ನು, ನಿಮ್ಮ ಟೈಮನ್ನು ಸೈತನ ಉಪಯೋಗಿಸ್ತಾನೆ. ಡಿಪ್ರೆಷನ್ಗೆ ಹೋಗ್ತೀರ, ಯಾವಾಗಲೂ ಕಿರಿಕಿರಿ, ಯಾವಾಗಲೂ ಚಿಂತೆ ಮಾತುಗಳು, ಯಾವಾಗಲೂ ನೆಗೆಟಿವ್ ಮಾತುಗಳು ಮಾತಾಡ್ತೇವೆ. ಇವತ್ತು ನಾವು ಏನಾಗಿದ್ದೇವೆ ಅಂತ ನಮ್ಗೆ ಎದ್ರ ಮೇಲೆ ಗುರುತಿಸ್ಬೋದು. ನಾನೇನಾಗಿದ್ದೇನೆ ಇವತ್ತು? ವಿನೋದ್ ಬ್ರದರ್ ಏನಾಗಿದ್ದಾರೆ ಅಂತ ಗುರುತಿಸ್ಲಿಕ್ಕೆ ಏನು ನೋಡ್ಬೇಕು? ಅವ್ರದ್ದು ಸ್ಟೇಟಸ್ ನೋಡ್ಬೇಕು, ಏನು ಕೊರತೆ ಇದೆ ಅವ್ರಿಗೆ ಅಂತೇಳಿ. ಆ ಸ್ಟೇಟಸ್ ನೋಡುವಾಗ ನಮ್ಮ ಕೊರತೆಗಳು ಗೊತ್ತಾಗ್ತದೆ. ಯಾರಿಗೆ? ಜನರಿಗೆ ಗೊತ್ತಾಗ್ತದೆ, ಸೈತಾನಿಗೂ ಗೊತ್ತಾಗ್ತದೆ. ಗೊತ್ತಾ? ನೀವು ಹಾಕುವಂಥ ಸ್ಟೇಟಸ್ ಸೈತಾನಿಗೆ ಓಪನ್ ಡೋರ್. ನಿಮ್ಮ ಮನಸ್ಸನ್ನಲ್ಲಿ ಹಾಕ್ತಾ ಇದ್ದೀರಿ. ಯಾರಿಗೂ ಯಾರೂ ಇಲ್ಲ. ಆ ಸ್ಪಿರಿಟ್ ಯಾವ್ದು ಗೊತ್ತಾ? ನಾ ಅನಾಥಳು. ನೀವೇನಾಗ್ತೀರಾ ಅದು ಹೇಳಿ ತೋರಿಸ್ತದೆ ನಮ್ಮ ಮನೇಲಿ ಏನು ನಡೀತಾ ಇದೆ, ನಮ್ಮ ಜೀವನದಲ್ಲಿ ನಡೀತಾ ಇದೆ. ಯಾರಿಗೆ ಹಾಕ್ತಾ ಇದ್ದೀರಾ? ಎಷ್ಟು ನೋಡ್ತಾರೆ ಸ್ಟೇಟಸ್ನ? ಸ್ಟೇಟಸ್ ಯಾರು ನೋಡ್ತಾರೆ? ಜನರು ನೋಡ್ತಾರಲ್ಲ. ಏನು ಮಾಡ್ಕೊಳ್ತಾ ಇದ್ದೀರಿ? ನಿನ್ನ ಕುಟುಂಬದ ಸಂಗತಿ ನೀನೇ ಹೇಳ್ತಾ ಇದ್ದಿ, ನಿನ್ನ ಮನಸ್ಥಿತಿ ನೀವೇ ಹೇಳ್ತಾ ಇದ್ದೀರಿ. ಅಲ್ಲಿ ನಾವೇನು ಹಾಕಬೇಕಾಗಿದೆ? ನಂಬಿಕೆ ಹಾಕಬೇಕಾಗಿದೆ. ನನ್ನ ಮನೆ ಮುರಿದೋಗೋದನ್ನು ಜನ ನೋಡ್ತಾ ಇರ್ಬೋದು, ಬಟ್ ನಾನು ಸ್ಟೇಟಸಲ್ಲಿ ಏನಿದೆ? ಕಟ್ಟಲ್ಪಡೋದನ್ನು ಹಾಕ್ತಾ ಇದ್ದೇನೆ. ಹಾಲೆಲೂಯಾ. ಜನ ಹೇಳ್ತಾರೆ, ಏನ್ರಿ ನಂಬಿಕೆ ಇದ್ರೆ ಹಿಂಗಿರಬೇಕು. ನಿನ್ನೆರ ಜಗಳ ಆಡಿದ್ದಾರೆ ಅವರು, ಬಟ್ ಅವ್ರ ಸ್ಟೇಟಸಲ್ಲಿ ಏನಿದೆ? ಯೆಹೋವನು ನನ್ನ ಮನೆಯನ್ನು ಕಟ್ಟದಿದ್ದರೆ ಅದು ಕಟ್ಟುವುದು ಪ್ರಯಾಸ ಪಡೋದು ವ್ಯರ್ಥ. ಅದೇ ರೀತಿಯಾಗಿ ಯೆಹೋವನು ನನ್ನ ಮನೆಯನ್ನು ನಾಶ ಮಾಡದಿದ್ರೆ ಇನ್ನು ಯಾರು ನಾಶ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂಥ ವಿಚಾರ ಬರಲ್ಲ ನಮ್ಮೊಳಗಡೆ? ನಮಗೆ ಗೊತ್ತಿಲ್ಲದ ಹಾಗೆ ಸೈತಾನ ನಮ್ಮ ಮನಸ್ಸುಗಳನ್ನು, ನಮ್ಮ ಆಲೋಚನೆಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ನಮ್ಮ ಮೊಬೈಲ್ ಅವನು ಕಂಟ್ರೋಲ್ ಮಾಡ್ತಾ ಇದ್ದಾನೆ ರೀ. ನಾವೇನು ಹಾಕಬೇಕಾದ್ರೆ ಹಾಕೋಕ್ಕಾಗಲ್ಲ. ಪರಿಸ್ಥಿತಿ ಏನು ಹೇಳ್ತದೆ ಅದನ್ನು ನಾವು ಹಾಕ್ತೇವೆ. ಕೆಲವೊಂದು ಸಾರಿ ನಾವು ಹಾಕುವಂಥ ಸ್ಟೇಟಸ್ಗೂ ನಮ್ಮ ಪರಿಸ್ಥಿತಿಗೆ ಮಿಸ್ ಮ್ಯಾಚ್ ಆಗ್ಬೋದು. ಅದೇ ನಂಬಿಕೆ. ನೀ ಝೀರೋ ಆಗ್ತಾ ಇರ್ಬೋದು ನಿಮ್ಮ ಪರಿಸ್ಥಿತಿಯಲ್ಲಿ, ಬಟ್ ನಾನು ಹೀರೋ ಅಂತ ಸ್ಟೇಟಸ್ ಹಾಕ್ಬೇಕು. ನೀವು ಸೊಕ್ಕಲ್ರಿ, ಅದು ನಂಬಿಕೆ. ಅದು ನನ್ನ ದೇವರಲ್ಲಿ ನಾನು ಹೀರೋನಾಗಿದ್ದೇನೆ. ಲೋಕ ಜನರ ಮುಂದೆ ಬಿದ್ದು ಬಿದ್ದು ಕೀಳಾಗ್ತಾ ಇರ್ಬೋದು, ಆದರೆ ದೇವರು ನನಗೆ ಶೃಂಗಾರ ಕಿರೀಟವನ್ನು ಯಾವಾಗಲೂ ತನ್ನ ತೊಡಿಸುವಂಥ ದೇವರಾಗಿದ್ದಾನೆ. ಹಾಲೆಲೂಯಾ. ಇದು ಲೋಕದವರಿಗೆ ಈ ಕೃಪೆ ಇಲ್ಲ, ಲೋಕದವರಿಗೆ ಈ ಒಂದು ನಂಬಿಕೆ ಇಲ್ಲ, ಲೋಕದವರಿಗೆ ಒಂದು ಅವಕಾಶವಿಲ್ಲ. ಬಟ್ ದೇವರ ಮಕ್ಕಳಾದ ನಮಗೆ ಅವಕಾಶ ಇದೆ. ನಾವೇ ಹಿಂಗಾಗ್ಬಿಟ್ರೆ ಹೆಂಗ್ರಿ? ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತೀವಿ, ಉಪ್ಪು ಸಪ್ಪಗಾದರೆ ಇನ್ಯಾತರದ ಸಭೆಗೆ ಬರುವಂಥವ್ರ ಮುಖದಲ್ಲಿ ನಗು ಇಲ್ಲ ಅಂದರೆ ಇನ್ಯಾರ ಮುಖದಲ್ಲಿ ನಗು ಇರಬೇಕು? ನಮ್ಮ ಜೀವನಾನ ನಗರಿ ಅಂತ ಹೇಳಿ ಸಾಯ್ದಾತ ಹೋಗುತ್ತೆ. ನೀವ ನಕ್ಕ ಏನಾರ ಆಗಿ ಹೋಗಬೇಕು, ನಾವು ನಗುದಿಲ್ಲ ಅಂತೀರಿ. ಏನಾರು ಅಷ್ಟು ಮಂಡಿರ್ಬೇಕು ನೀವು. ನಗು ಅನ್ನೋದ್ರೆ ನಾನು ಮಂಡದೀನಿ, ನಗುಮೂಲ ಅನ್ನೋದ್ರೆ ನೀವು ಮಂಡಿದ್ರಿ. ಅವರು ಆನ್ಲೈನ್ ನೋಡ್ರು ಅನ್ಕೊಳ್ಬೋದು, ಏನು ಪಾಸ್ಟರ್ ಒಳ್ಳ ಪಾಪ ಬಿಡು ಅದನ್ನು ಬಿಡು ಅಂತ ಹೇಳಿದ್ರು, ನಗು ಅಂತ ಹೇಳ್ತಾನೆ. ಇವ್ರಿಗೆ ಅಂಥದ್ದು ಏನು ಸಭೆ ಇರಬೇಕಿದ್ದು? ಇವ್ರಿಗೆ ಏನಾಗಿರ್ಬೇಕು? ಎಲ್ಲ ಸಭೆಯಲ್ಲಿ ಪಾಪಗಳನ್ನ ಬಿಡ್ರಿ, ದೇವ್ರ ಕಡೆ ತಿರ್ಕೊಳ್ರಿ, ಅದನ್ನು ಮಾಡಿರಿ, ಉಪವಾಸ ಮಾಡಿರಿ, ಹಾಗೆ ಮಾಡಿರಿ ಅಂತ ಈ ಪಾಸ್ಟರ್ ಒಳ್ಳ ಬರೀ ಪಿಲಿಪಿ 4 ಹೇಳ್ತಾರೆ ಸಭೆಗೆ. ಒಂದು ಪ್ರಸಂಗದ ಒಂದ್ಸರಿ ಹೇಳ್ತೇನೆ ನಗರಿ ಅಂತೇಳಿ. ಯಾಕಂದ್ರೆ ನೀವು ಮುಖ ಹಂಗೆ ಕೂತಿರ್ತಾರ ನನ್ನ ಮುಂದೆ. ಈ ಮುಖಗಳನ್ನ ನೋಡ್ಕೊಂಡು ನಾನು ಪ್ರಸಂಗ ಮಾಡಬೇಕು. ಈ ಪ್ರಸಂಗವನ್ನು ಮತ್ತು ಇಡೀ ದೇಶದ ಜನ ನೋಡ್ತಾ ಇರ್ತಾರೆ. ನನ್ನ ಮುಖ ಅವ್ರು ನೋಡುವ ಅನಿಸು, ಈ ಪಾಸ್ಟರ್ ಮುಖ ಹಿಂಗೆ ಹಾಕಾಗಿದೆ, ಇಷ್ಟು ಮುಖ ನನ್ನ ಮುಖ ಹಂಗಾಗಿರ್ತದೆ. ಈಗ ನನ್ನ ಮುಖದಲ್ಲಿ ಏನಾದರೂ ಸ್ವಲ್ಪ ಕಳೆ ಬರಬೇಕಾದ್ರೆ ಈ ಕೂತಂಥ ಮುಖದಲ್ಲಿ ಕಳೆ ಇರಬೇಕು. ನೀವು ಜೊಯ್ ಅಂತ ನೀವು ಕೂತಾರೆ, ನಾನು ಜೊಯ್ ಅಂತ ಹಾಕ್ತೇನೆ. ನೋಡುವಂತಾರೆ ಈ ಮನುಷ್ಯನ ಮುಖ ಏನು ನೋಡೋದಪ್ಪ ಮಾರ ಬೆಳಿಗ್ಗೆ ಅಂತ ಕೂತಾರೆ. ಬಟ್ ಅವ್ರು ನನಗೆ ಕಷ್ಟ ಏನು ಗೊತ್ತಿಲ್ಲ, ಇಷ್ಟು ಮಂದಿ ಮುಖ ನೋಡ್ತಿರ್ಬೇಕು ನಾ ಅಂತೇಳಿ. ಹಾಲೆಲೂಯಾ. ನಕ್ರೆ ನಿಮ್ಗೆ ಅನಾರೋಗ್ಯ ಇಲ್ಲರಿ, ನಕ್ರೆ ನಿಮ್ಗೇನು ಕೆಟ್ಟದ್ದಿಲ್ಲರಿ. ದೇವರ ಸನ್ನಿಧಿಯಲ್ಲಿ ಸಂಭ್ರಮ ಪಡುವಂಥದ್ದು ಹರ್ಷ ಹೃದಯ ಒಳ್ಳೆಯ ಔಷಧ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಲೆಲೂಯಾ. ಯಾರ ಬಳಿಗೆ ಈ ಮೆಡಿಸನೇ ಇಲ್ಲರಿ. ಸಂತೋಷ ಏನಾಗಿದೆ ಅಂತೆ? ಔಷಧಿ ಆಗಿದೆ ಅಂತ. ಹೃದಯದಲ್ಲಿ ಹರ್ಷಿಸುವಂಥ ವ್ಯಕ್ತಿ, ಅವನಿಗೆ ಮೆಡಿಸನ್ ಅವಶ್ಯಕತೆ ಇಲ್ಲ. ದೇವರೇ ಅವ್ರಿಗೆ ಮೆಡಿಸನ್ನ ಕೊಡ್ತಾರೆ. ಹಾಲೆಲೂಯಾ. ಹೀಗಾಗಿ ಕಳೆದ ವಾರ ನಾವು ಮಾತಾಡೋಂಥ ದೇವರ ವಾಕ್ಯ ಅವುಗಳು ಪ್ರಾಕ್ಟೀಸ್ ಮಾಡಿರಿ. ಸುಮ್ಮನೆ ಹಂಗೆ ಇಟ್ಕೊಬೇಡ್ರಿ, ಹಾಳಾಗ್ತದೆ ರೀ. ಆಕಾಶ ಹಕ್ಕಿಗಳು ಬಂದು ತೊಗೊಂಡು ಹೋಗ್ತವೆ. ನಮ್ಮ ಜೀವಿತಕ್ಕೆ ತುಂಬ ಅವಶ್ಯಕತೆ ಇದೆ. ನೀವು ಆತ್ಮಿಕವಾಗಿ ಎಷ್ಟು ಮೇಲೆ ಬರ್ಬೇಕಂತ ಇಷ್ಟಪಡ್ತೀರೋ ಅಷ್ಟು ದೇವರ ವಾಕ್ಯವನ್ನು ಉಣ್ಬೇಕು. ನೀವು ದೇವರ ವಾಕ್ಯ ಉಣ್ಬೇಕು. ದೇವರ ವಾಕ್ಯ ಊಟ ಮಾಡುವಾಗ ಹೇಗೆ ನಾವು ಆಹಾರ ಊಟ ಮಾಡುವಾಗ ನಮ್ಮ ಅಂಗಾಂಗಗಳು ಬಲಗೊಳ್ತಾವೋ, ಹಾಗೆ ಆತ್ಮಿಕ ಆಹಾರವನ್ನು ನೀವು ಊಟ ಮಾಡುವಾಗ ಆತ್ಮಿಕ ವ್ಯಕ್ತಿ ಬಲಗೊಳ್ತಾರೆ.
ಹಾಲೆಲೂಯ. ಹೇಗೆ ಊಟ ಮಾಡ್ತೀರಿ ಹಾಗೆ ಯೇಸು ಸ್ವಾಮಿ ನಿಮ್ಮಲ್ಲಿ ಬೆಳೀತಾರೆ. ಯೇಸು ಸ್ವಾಮಿ ಎಲ್ಲ ಅಂಗಾಂಗ ನಮ್ಮಳು ಬರಬೇಕಾದ್ರೆ ಯೇಸು ಸ್ವಾಮಿ ಎಲ್ಲ ವಾಕ್ಯವನ್ನು ಭುಜಿಸ್ಬೇಕು. ಆ ಯೇಸು ಸ್ವಾಮಿ ನಮ್ಮಳು ತುಂಬಲ್ಪಡುವಾಗ ನಮ್ಮ ಒಳಗಡೆ ನಾವು ಯೇಸು ಸ್ವಾಮಿನ ಕೊಡಲಿಕ್ಕೆ ಸಾಧ್ಯ. ಕೆಲವೊಂದು ಸಲ ನಾವೇನು ಮಾಡ್ತೇವೆ ಗೊತ್ತಾ, ಕೆಲವೊಮ್ಮೆ ಯೇಸು ಸ್ವಾಮಿನ ಕೊಡ್ತೇವೆ, ಕೆಲವೊಮ್ಮೆ ನಮ್ಮನ್ನು ಕೊಡ್ತೇವೆ. ಹೀಗಾಗಿ ಜನರಿಗೆ ನಮ್ಮ ನೋಡ್ರೆ ಭಯ, ಇವ್ರು ಯಾವಾಗ ಹಿಂಗಿರ್ತಾರ ಯಾವಾಗ ಹಂಗಿರ್ತಾರ ಗೊತ್ತಿಲ್ಲ. ಡಬಲ್ ರೋಲ್ ಮಾಡ್ತಾ ಇರ್ತೇವೆ ನಾವು, ಯಾವಾಗ ಹೇಗಿರ್ತಾರೆ ಗೊತ್ತಿಲ್ಲ. ಯಾಕಂತಂದರೆ ನಾವು 50-50 ಇದ್ದೇವೆ. ಅರ್ಧ ಯೇಸು ಸ್ವಾಮಿ ಇದ್ದಾರೆ, ಅರ್ಧ ನಾನಿದ್ದೇನೆ. ಅರ್ಧ ಪರಲೋಕ ಇದೆ, ಅರ್ಧ ಲೋಕ ಇದೆ. ಅರ್ಧ ಲೋಕದ ಮಾತುಗಳಿದ್ದಾವೆ, ಅರ್ಧ ಪರಲೋಕದ ಮಾತುಗಳಿದ್ದಾವೆ. ಹಾಗೆ ಹೆಚ್ಚು ತಗೊಳ್ರಿ. ನಿಮಗೆ ಅನ್ಲಿಮಿಟೆಡ್ ಆಗಿ ದೇವರು ಕೊಡ್ತಾ ಇದ್ದಾರೆ, ಲಿಮಿಟೇಷನ್ ಇಲ್ಲ. ದೇವ್ರು ಹೇಳಿದಾರ ದಿನಕ್ಕೆ ಒಂದು ಅಧ್ಯಾಯ ಓದಬೇಕಷ್ಟೇ, ಒಂದು ಸಲ ಆರಾಧನೆ ಮಾಡ್ಬೇಕು. ನೀನಿಗೆ ಬಿಟ್ಟಿದ್ದಮ್ಮ, ಇಡೀ ಪರಲೋಕ ನಿನ್ನ ಮುಂದಿದೆ, ಆರಿಸ್ಕೊ. ಒಂದು ಬಂಗಾರ ತುಂಬಿದಂಥ ಒಂದು ಟ್ರಕ್ ನಿಮ್ಮ ಮನೆಗೆ ಬರ್ತದೆ, ಮನೆಗೆ ಬಂದು ಮನೆ ನಿಂತ್ಕೊಳ್ತದೆ. ನಿಮ್ಮ ಮನೇಲಿ ಎಲ್ಲ ಬಂಗಾರ ತುಂಬ ಹೋಗ್ತೇವೆ ಅಂತಂದ್ರೆ ಏನು ಮಾಡ್ತೀರಾ? ನೋಡಿ ಸಂತೋಷಪಟ್ಟು ಮನೆಗೆ ಹೋಗ್ಬಿಡ್ತೀರಾ? ಏನು ಮಾಡ್ತೀರಾ? ತಂದೆಲ್ಲ ಟ್ರಕ್ ನಿನ್ನ ಮುಂದೆ ನಿಲ್ಲಿಸಿದಾರೆ. ಈಗ ನಿಮ್ಮ ಮನೇಲಿ ಇಡಬೇಕೆಲ್ಲನೀಗ ನೀ ಎಷ್ಟು ಮನೇಲಿ ಸ್ಥಳ ಕೊಡ್ತೇವೆ ಅಷ್ಟು ಇಡ್ತೇವೆ. ಏನು ಮಾಡ್ತೀರಾ? ಹೌದಾ? ಮನೆ ತುಂಬಿಸ್ರಿ. ಮತ್ತೆ ಈಗ ಈ ಪ್ರೇಯರ್ ಹಾಲಲ್ಲಿ ಬಂದಿದ್ದಾರೆ ಅಂತ ತಿಳ್ಕೊಳ್ರಿ. ಈಗ ಪ್ರೇಯರ್ ಹಾಲ್ ಎಲ್ಲ ತುಂಬಿಟ್ರಿ. ಈಗ ಇನ್ನೂ ಬಂಗಾರ ಇದೆ, ಅವಾಗ ಏನು ಮಾಡ್ತೀರಾ? ಇಲ್ಲ, ಇದೇ ರೂಮಲ್ಲಿ ತುಂಬಬೇಕು, ಬೇರೆ ಕಡೆ ಇಲ್ಲ, ಇದೇ ರೂಮಲ್ಲಿ. ಅವಾಗ ಈ ಫುಲ್ ಪಿಟ್ನ ಹೊರಗೆ ಚೆಲ್ತೇವೆ. ಸ್ಪೀಕರ್ ಬೇಡ, AC ಬೇಡ, ಫ್ಯಾನ್ ಬೇಡ, ಎಲ್ಲ ಕಿತ್ತು ಹೋಗಿತೀವಲ್ರಿ. ಯಾಕೆ? ಬಂಗಾರ ಇದ್ದರೆ ಅಂತ 1000 ತೊಗೋಬೋದು. ಇವತ್ತು ದೇವರ ವಾಕ್ಯದ ಬೆಲೆ ನಮಗೆ ಗೊತ್ತಿಲ್ಲ. ಹಾಗಾಗಿ ಆ ಕ್ಷಮಾಪಣೆ, ಆ ದುಃಖ, ಚಿಂತೆ, ಅದೇ ಮುಖ, ಅದೇ ಜೀವನ ಇಟ್ಕೊಂಡು ನಾವು ಹೋಗ್ತಾ ಇದ್ದೇವೆ. ಯಾಕಂದ್ರೆ ನಮಗೆ ಅದೇ ಇಷ್ಟ. ಯಾಕಂದರೆ ದೇವರ ವಾಕ್ಯ ಅದು ಎಷ್ಟು ಬೆಲೆ ಉಳ್ಳದೆಂಬುದು ನಮಗೆ ಗೊತ್ತಿಲ್ಲದಿರೋದು ನಮ್ಮ ಪರಿಸ್ಥಿತಿ ಹೀಗಾಗ್ತಾ ಇದೆ. ನೀವು ಪ್ರಾಕ್ಟೀಸ್ ಮಾಡಿರಿ, 3 ತಿಂಗಳು ಮಾಡಿರಿ. ನಾನು ಹೇಳುವಂಥ ಬೋಧನೆಯನ್ನು ನೀವು ಎಷ್ಟು ತಿಂಗಳು ಮಾಡಿರಿ? 3 ತಿಂಗಳು ಮಾಡಿರಿ. ನಾನು ಏನು ಹೇಳ್ತೀನಿ ಅದನ್ನು ಮಾಡಿರಿ. ಪ್ರತಿ ವಾರ ಏನು ದೇವ್ರ ವಾಕ್ಯ ಕೇಳಿಸ್ಕೊತ ಅದನ್ನು ಮಾಡಿರಿ. 3 ತಿಂಗಳಲ್ಲಿ ನಿಮ್ಮ ಜೀವನ ಬದಲಾವಣೆ ಆಗಲಿಲ್ಲ ಅಂತಂದರೆ ನೀವು ವಾಕ್ಯ ಕೇಳಿಸ್ಕೊಂಡು ಬಿಟ್ಬಿಡ್ರಿ. ನಮ್ಮ ದೇವರು ಎಂಥವರಾಗಿದ್ದಾರೆ ಅಂತಂದರೆ ಇನ್ಸ್ಟೆಂಟಾಗಿ ಅದ್ಭುತ ಮಾಡುವಂಥ ದೇವರಾಗಿದ್ದಾರೆ. ಹಾಲೆಲೂಯ. ಇನ್ನೇನು ಕೈ ಮೀರಿ ಹೋಯ್ತು ಅಂತನ್ನುವಾಗ ಅದನ್ನು ಹೋಗಿ ಮತ್ತೆ ಸರಿಪಡಿಸುವಂಥ ದೇವರಾಗಿದ್ದಾರೆ. 1000 ವರ್ಷಗಳಿಂದ ಒಣಗಿದ ಎಲುಬುಗಳಿಗೆ ಜೀವ ಕೊಡುವಂಥ ದೇವರಾಗಿದ್ದಾರೆ. ಹಾಲೆಲೂಯ. 12 ವರ್ಷ 38 ವರ್ಷ ಇರುವುದರಿಂದ ಪರಿಸ್ಥಿತಿಗಳು ಬದಲಾಗದಿರುವುದನ್ನು ನಮ್ಮ ದೇವರು ಬದಲಾಯಿಸುವಂಥ ದೇವರಾಗಿದ್ದಾರೆ. ನನ್ನ ಜೀವನದಲ್ಲಿ ಯಾಕಾಗ್ತಾ ಇಲ್ಲ? ನಾವು ತೆಗೆದುಕೊಳ್ತಾ ಇಲ್ಲ ದೇವರ ವಾಕ್ಯವನ್ನು. ನಮ್ಮ ಜೀವಿತಕ್ಕೆ ಎಲ್ಲದಕ್ಕೂ ಪರಿಹಾರ ಒಂದು, ನಾವು ನಂಬಬೇಕು. ಮತ್ತು ನಂಬಿಕೆಯಿಂದ ದೇವರ ವಾಕ್ಯವನ್ನು ಸ್ವೀಕರಿಸ್ಕೊಳ್ಬೇಕು. ಏನೆಲ್ಲ ದೇವ್ರ ವಾಕ್ಯ ಕೇಳಿಸ್ಕೊತೀರಿ? ನಾವು ಇವತ್ತಿಂದ ನಾವು ಡಿಸೈಡ್ ಮಾಡ್ಬೇಕು. ಮುಂದಿನ ವಾರ ಬರುವಾಗ ನಾನು ಸಾಕ್ಷಿ ತೊಗೊಂಡು ಬರ್ತೇನೆ. ಸ್ವಾಮಿ ನನಗೆ ಗೊತ್ತಿಲ್ಲ ಸ್ವಾಮಿ, ನಾನು ಹೇಳಬೇಕು. ನಿಮ್ಮ ಪರಿಸ್ಥಿತಿ ಹೇಗಿರ್ಬೋದು ಅಂದರೆ ನೀವೇ ಇಡೀ ವಾರ ದಿನ ಸಾಲ ಕಟ್ಟುವಂಗಿರ್ಬೋದು. ನಾನು ಹೇಳ್ತಾ ಇದ್ದೇನೆ, ದೇವರು ಆರ್ಥಿಕವಾಗಿ ನಿಮ್ಮ ಆಶೀರ್ವಾದ ಮಾಡ್ತಾರೆ ಅಂತ ಹೇಳುವಾಗ ನೀವೇ ಅದನ್ನು ಸ್ವೀಕಾರ ಮಾಡಬೇಕು. ಯಾರಿಗೆ ಹೆಚ್ಚು ಸ್ವೀಕಾರ ಮಾಡ್ಬೇಕು? ಅದನ್ನು ಇದ್ದೋರಲ್ಲ, ಏನು ಇಲ್ದಂತವ್ರು ಸ್ವೀಕಾರ ಮಾಡಬೇಕು. ಯಾಕಂದ್ರೆ ದೇವರು ಅವ್ರಿಗೆ ಆಶೀರ್ವಾದ ಕೊಡ್ಬೇಕಂತಿದ್ದಾನೆ. ನೀವು ಕಷ್ಟಪಡ್ತಾ ಇದ್ರಿ, ನೀವು ಚಿಂತೆ ಪ್ರತಿದಿನ ಮಾತ್ರೆ ತೆಗೆದುಕೊಳ್ತಾ ಇದ್ರಿ. ಈ ವಾರದಿಂದ ದೇವರು ನಿಮ್ಮ ಮನೆಯಲ್ಲಿ ಮಾತ್ರ ಕಡಿಮೆ ಮಾಡ್ತಾರೆ ಅಂತ ಅನ್ನುವಾಗ ಆಮೇನ್ ಎಂಬುದಾಗ ಅದನ್ನು ತಗೊಳ್ಬೇಕು. ನೀವು ಅದನ್ನು, ನಿಮಗದರ ಅವಶ್ಯಕತೆ ಇದೆ. ನಿಮಗೆ ದೇವರು ಮಾತಾಡ್ತಾ ಇದ್ದಾರೆ. ಯಾರಿಗೆ ದೇವರು ಬೆಳಕು ಕೊಡಬೇಕೆಂಬುದಾಗಿದ್ದಾರೆ, ಯಾರು ತುಂಬ ಕತ್ತಲಲ್ಲಿದ್ದಾರೆ. ಯಾರಿಗೆ ದೇವರು ಜೀವ ಕೊಡಬೇಕೆಂಬುದಾಗಿದ್ದಾರೆ, ಯಾರು ಮರಣದಲ್ಲಿದ್ದಾರೆ. ಯಾರಿಗೆ ದೇವರು ಸಂಭ್ರಮ ಕೊಡಬೇಕೆಂಬುದಾಗಿದ್ದಾರೆ, ಯಾರೆಲ್ಲ ಕಣ್ಣೀರಲ್ಲಿದ್ದಾರೆ. ಯೇಸು ಸ್ವಾಮಿ ನನ್ನನ್ನು ನಿನ್ನನ್ನು ಯಾವಾಗಲೂ ಆಶೀರ್ವಾದದಲ್ಲಿರೋದು ನೋಡಲಿಕ್ಕೆ ಇಷ್ಟಪಡ್ತಾರೆ. ಯಾವಾಗಲೂ ಸಂತೋಷವಾಗಿ. ನಿಮ್ಮ ಮಕ್ಕಳು ನಿಮ್ಮ ಕಣ್ಣು ಮುಂದೆ ಸಪ್ಪೆ ಮುಖ ಮಾಡ್ಕೊಂಬಂದ್ರೆ ಹೆಂಗೆ ಅನಿಸ್ತಿದ್ರಿ ಅಲ್ಲ? ಹೇಗೆ ಬರ್ಬೇಕು ಅವರು? ಈಗ ಉಲ್ಟಾ ಐತ್ರಿ. ಈಗೇನು ಜವಾಬ್ದಾರಿಲಿ ನಕ್ಕೊಂದು ಸಿಟ್ಟು ಬರುತ್ತೆ ಅವ್ರು ನೋಡಿದ್ರೆ. ಹೆಂಗೆ ನಗುತ್ತಾರೆ ನೋಡು. ಕೆಲಸ ಮಾಡೋದಿಲ್ಲ, ಏನು ಮಾಡೋದಿಲ್ಲ. ನಮ್ಮ ಲೆಕ್ಕಾಚಾರ ಹಿಂಗೆ ರೀ. ಬಟ್ ಪರಲೋಕ ಹಾಗಲ್ಲ. ನಮ್ಮ ಹಾಗೆ ಪರಲೋಕ ಆಲೋಚನೆ ಮಾಡೋದಿಲ್ಲ ರೀ. ತಂದೆಯ ದೇವರು ಹಾಗಿಲ್ಲ. ನಮ್ಮ ಹಾಗೆ ತಂದೆಯ ದೇವರು ಆಲೋಚನೆ ಮಾಡೋದಿಲ್ಲ. ಹೀಗಾಗಿ ಕಳೆದ ವಾರದ ವಾಕ್ಯದ ಆಶೀರ್ವಾದಗಳನ್ನು ನಾವು ಮೆಲುಕು ಹಾಕ್ತಾ ಇರಬೇಕ್ರಿ. ಬಿಟ್ಕೊಡ್ಬೇಡ್ರಿ. ನಾನು ಯಾವಾಗಲೂ ಹೇಳ್ತೇನೆ, ನಿಮಗೆ ಸಾರಲ್ಪಡಿದ ಸುವಾರ್ತೆ ಆ ವಾರದ ಸಂಬಳ ಇದ್ದ ಹಾಗೆ. ಸಂಬಳ ಹೆಂಗೆ ತೊಗೊಂಡೋಗ್ತೀರಿ ಮನೆಗೆ? ಎಷ್ಟೆಲ್ಲ ಪ್ಲ್ಯಾನ್ ಮಾಡ್ತೀರಿ ಅಲ್ಲ? ತುಂಬಬೇಕು, ಇಡಬೇಕು, 100 ರೂಪಾಯಿ ಅದ್ರ ತೆಗೆದಿಡಬೇಕು, ಒಂದು ಅದಕ್ಕೆ ಇದಕ್ಕೆ ಸ್ವಲ್ಪ ತೆಗೆದಿಟ್ಟು ಕರೆಂಟ್ ಬಿಲ್ ತುಂಬಬೇಕು, ರೇಷನ್ ತರಬೇಕು, ಸಿಲಿಂಡರ್ ತರಬೇಕು, ಏನೆಲ್ಲ ಪ್ಲ್ಯಾನ್ಸ್ ಇರ್ತಾವಲ್ಲ. ಹಾಗೆ ಎಲ್ಲಿವರೆಗೂ ದೇವರ ವಾಕ್ಯವನ್ನು ಕೇಳಿಸಿಕೊಂಡು ಇದರಂತೆ ನನ್ನ ಜೀವಿತದಲ್ಲಿ ಆಗಬೇಕೆಂಬುದನ್ನು ನೀವು ಪ್ಲ್ಯಾನ್ ಮಾಡಲ್ಲ, ನಂಬಲ್ಲ, ಅರಿಕೆ ಮಾಡಲ್ಲ, ಅಲ್ಲಿವರೆಗೂ ಎಷ್ಟೇ ಕೇಳಿದ್ರು ನಮ್ಮ ಜೀವನದ ಬದಲಾವಣೆಗಳು ಆಗಲ್ಲ. ಹಾಲೆಲೂಯ.
ಕಳೆದ ವಾರದ ವಾಕ್ಯಕ್ಕಾಗಿ ದೇವರಿಗೋಸ್ಕರ ಕೈಗಳ ತಟ್ಟಿ ಕರ್ತನಿಗೆ ಸ್ತೋತ್ರ ಮಾಡೋಣ. ದೇವರು ಮಾಡಿದ ವಾಗ್ದಾನದಂತೆ ಒಬ್ಬ ಸಹೋದರಿಗೆ ದೇವರು ಏನು ಕೊಟ್ಟಿದ್ದಾರೆ? ಬಂಗಾರ ಕೊಟ್ಟಿದ್ದಾರೆ. ಹಾಲೆಲೂಯ. ಮುಂದಿನ ವಾರ ಮತ್ತೊಬ್ಬರು ಬಂದು ಹೇಳ್ಬೇಕ್ರಿ. ಅಂದ್ರೆ ನಾನು ಬಂಗಾರ ಬರಲಿ ಅಂತ ಪ್ರೇಯರ್ ಮಾಡತ್ತಿಲ್ಲ ಇಲ್ಲೇ. ಮತ್ತು ಬಂಗಾರದ ಪಾಸ್ಟರ್ ಅಂತ ಶುರು ಮಾಡ್ತಾರೆ. ಅದು ಆನ್ಲೈನ್ನೇ ಬೇರೆ ಹೋಗ್ತಾರೆ, ಇವರೇನು ಪಾಸ್ಟರ್ ಬರೀ ಬಂಗಾರದ ಹೇಳ್ತಾರೆ ಅಂತೇಳಿ. ನಾನು ಅದಕ್ಕೆ ಹೇಳ್ತಾ ಇದ್ದೇನೆ, ಬಂಗಾರ ಇಂಪಾರ್ಟೆಂಟ್ ಅಲ್ಲ, ಯಾವುದಾದ್ರೂ ಇಲ್ಲಿ ಬಿಟ್ಟು ಹೋಗ್ಬೇಕ್ರಿ. ಬಟ್ ದೇವರು ಕೊಟ್ಟಂಥದ್ದು ನನ್ನನ್ನು ಯಾವಾಗಲೂ ದೇವ್ರ ಬಗ್ಗೆ ನೆನಪಿಸ್ತಾ ಇರ್ತದೆ. ದೇವರು ನಮಗೇನಾದ್ರು ವಾಗ್ದಾನ ಮಾಡಿ ಕೊಟ್ರ ಆ ವಾಗ್ದಾನ ಯಾವಾಗಲೂ ದೇವರು ನೆನಪಿಸ್ತಾ ಇರ್ತದೆ. ಅದಕ್ಕೆ ಬೆಲೆ ಇದೆ, ವಸ್ತುಗೆ ಬೆಲೆ ಇಲ್ಲ. ಅದು ಮನೆಯಾಗಿರ್ಬೋದು, ಏನೇ ಆದರೂ ಬಿಟ್ಟು ಹೋಗ್ಬೇಕ್ರಿ. ಇಲ್ಲಿ ನಮಗಿವತ್ತು ಒಂದು ಒಳ್ಳೆ ಆರೋಗ್ಯ ದೇವರು ಕೊಡ್ಬೋದು, ಗುಡ್ ಹೆಲ್ತ್ ನಮಗೆ ಕೊಟ್ಟರು ಸಹ ಅದನ್ನು ಬಿಟ್ಟು ಹೋಗ್ಬೇಕು. ನಾವು ಮಹಿಮಾ ಶರೀರ ತೆಗೆದುಕೊಂಡು ಹೋಗ್ತೇವೆ. ಯೌವನ ಕಾಲವನ್ನು ದೇವರು ನಿಮ್ಗೆ ಕೊಡ್ತಾರೆ. ಯಾವಾಗಲೂ ನಿಮ್ಮ ಮುಖ ಯೌವನದಂತೆ ಕಾಣ್ತಾ ಇರ್ತದೆ ಅನ್ನುವಾಗ ಅಷ್ಟು ಯೌವನಸ್ಥರಾದರೂ ಒಂದು ದಿವಸ ಈ ಲೋಕ ಬಿಡಬೇಕು, ಮುದುಕರಾದರೂ ಒಂದು ದಿವಸ ಬಿಡಬೇಕು, ಆರೋಗ್ಯದಲ್ಲಿದ್ದರೂ ಒಂದು ದಿವಸ ಬಿಡಬೇಕು, ಅನಾರೋಗ್ಯದಲ್ಲಿದ್ದರೂ ಒಂದು ದಿವಸ ಬಿಡಬೇಕು. ಈ ಭೂಮಿ ಮೇಲೆ ಏನೆಲ್ಲ ಬರ್ತದೆ ಅದು ಯಾವುದು ಪರಲೋಕಕ್ಕೆ ನಾವು ಏನನ್ನೂ ತೆಗೆದುಕೊಂಡು ಹೋಗ್ಲಿಕ್ಕಾಗಲ್ಲ. ಆದರೆ ಈ ಭೂಮಿ ಮೇಲೆ ಜೀವಿಸ್ತಾ ಇರುವಾಗ ಅವುಗಳು ನನ್ನನ್ನು ಬಲಪಡಿಸ್ತಾ ಇರ್ತವೆ. ಹಾಲೆಲೂಯ. ನಾನು ಪ್ರತಿ ಸಲ ಹೇಳ್ತೇನೆ, ಇದು ದೇವರಿಂದ ಬಂದದ್ದು, ಇದು ದೇವರಿಂದ ಬಂದದ್ದು. ನಿಮ್ಮ ಕಿವಿಯಲ್ಲಿ ಬಂದಂಥ ಕಿವಿ ಓಲೆ, ಈ ಕಿವಿ ಹೇಳ್ತದೆ, ಕಿವಿಯಲ್ಲಿ ದೇವರು ವಾಗ್ದಾನ ಮಾಡಿದಂಥ ಬಂಗಾರ ಬಂದರೆ ಹೇಳ್ತದೆ, ಯಾವಾಗ ಏನು ಮಾಡು, ದೇವ್ರ ಸ್ವರವನ್ನು ಕೇಳಿಸ್ಕೋ. ಯಾರ ಕೈಯಲ್ಲೆಲ್ಲ ಕಾಲಲ್ಲಿ ಬಂಗಾರದ ಅಥವಾ ಬೆಳ್ಳಿ ಗೆಜ್ಜೆಗಳಿಲ್ಲ, ದೇವರವ್ರ ಕಾಲುಗಳಲ್ಲಿ ಬರಲಿ. ಆ ಪ್ರತಿಯೊಂದು ಗೆಜ್ಜೆ ಅದು ಹೇಳಬೇಕು ನಿಮಗೆ, ದೇವರ ಮಾರ್ಗದಲ್ಲಿ ನಡಿ. ಯಾಕೆ ದೇವರು ವಾಗ್ದಾನ ಮಾಡಿ ಕೊಟ್ಟಿದ್ದಾರೆ ನಿನಗೆ. ನಿಮ್ಮ ಚೈನ್ ನಿಮ್ಮ ಹೃದಯದ ಭಾಗಕ್ಕೆ ಬರುವಾಗ ಆ ಚೈನ್ ಹೇಳ್ತಾ ಇರ್ಬೇಕು ನಿಮಗೆ ಏನಂತಂದರೆ, ದೇವರು ವಾಗ್ದಾನ ಮಾಡಿ ಆಶೀರ್ವಾದ ನಮಗೆ ಕೊಟ್ಟಿದ್ದು. ನಿಮಗೆ ವಾಹನಗಳನ್ನು ದೇವರು ಕೊಡುವಾಗ ಈ ವಾಹನದವನ್ನು ತೆಗೆದುಕೊಂಡು ದೇವರ ಸೇವೆಗೆ ಉಪಯೋಗ ಮಾಡಿರಿ. ದೇವರು ವಾಗ್ದಾನ ಮಾಡಿ ಹಣ ಕೊಡುವಾಗ ಕೇವಲ ತಿಂದು ಉಂಡು ಖಾಲಿ ಮಾಡಬೇಡ್ರಿ, ದೇವರ ರಾಜ್ಯಕ್ಕೆ ಇದನ್ನು ಉಪಯೋಗ ಮಾಡಿರಿ. ಹಣ ನಮ್ಮೊಂದಿಗೆ ಮಾತಾಡ್ತದೆ. ಯಾವುದೆಲ್ಲ ದೇವರು ವಾಗ್ದಾನ ಮಾಡಿ ನಮಗೆ ಕೊಡ್ತಾರೋ ಅದು ನನ್ನನ್ನು ಆಶೀರ್ವಾದಕ್ಕೆ ನಡೆಸ್ತದೆ. ಅದಕ್ಕಾಗಿ ಅವುಗಳನ್ನ ನೆನಪು ಮಾಡಿಕೊಳ್ತಾ ಇರ್ರಿ, ಮೆಲುಕು ಹಾಕ್ತಾ ಇರ್ರಿ. ಹಾಲೆಲೂಯ. ಈ ದಿನ ಯೆಹೋಶುವ ಬರೆದ ಪ್ರವಾದನೆ ಪುಸ್ತಕ 21ನೇ ಅಧ್ಯಾಯ. ನನಗೆ ಯಾವಾಗಲೂ ದೇವರೆಷ್ಟು ಒಳ್ಳೆಯವನಾಗಿದ್ದಾನೆ, ದೇವರೆಷ್ಟು ನಂಬಿಗಸ್ತನಾಗಿದ್ದಾನೆ, ಅದನ್ನು ಎಷ್ಟು ವರ್ಷ ಹಿಡಿದ್ರೂ ಬೇಸರ ಆಗಲ್ರಿ. ಯಾಕಂದರೆ ಪ್ರಿಯ ದೇವರ ಮಕ್ಕಳೇ, ಈಗಿರುವಂಥ ನಮ್ಮ ಜೀವನ ಕಾಲ ನಾವೆಷ್ಟು ಒಳ್ಳೆಯವರಾಗಿದ್ದೇವಲ್ಲ, ದೇವರೆಷ್ಟು ಒಳ್ಳೆಯವನಾಗಿದ್ದಾನೆ. ನಾನೆಷ್ಟು ನಂಬಿಗಸ್ತನಾಗಿದ್ದೇನೆ ಅಂತಲ್ಲ, ದೇವರೆಷ್ಟು ನಂಬಿಗಸ್ತನಾಗಿದ್ದಾನೆ. ಈ ಹೊಸ ಒಡಂಬಡಿಕೆ ಸ್ಥಾಪನೆ ಆಗಿದ್ದು ಇವತ್ತು ದೇವರ ನಂಬಿಗಸ್ತಿಕೆಯಿಂದ, ದೇವರ ತ್ಯಾಗದಿಂದ, ದೇವರ ಬಲಿದಾನದಿಂದ. ಅದರಲ್ಲಿ ನಾವು ಬಲಗೊಳ್ಳಬೇಕಾಗಿದೆ. ಹಲ್ಲೆಲೂಯಾ. 21ನೇ ಅಧ್ಯಾಯ 43ನೇ ವಚನ. ಯೆಹೋಶುವ 21:43. ಯೆಹೋವನು ಇಸ್ರಾಯೇಲರ ಪೂರ್ವಿಕರಿಗೆ ಪ್ರಮಾಣಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶವನ್ನು ಇಸ್ರಾಯೇಲರಿಗೆ ಕೊಟ್ಟನು. ಅವರು ಅದನ್ನು ಸ್ವತಂತ್ರಿಸಿಕೊಂಡು ಅದರಲ್ಲಿ ವಾಸ ಮಾಡಿದರು. ಮುಂದೆ ಯೆಹೋವನು ಅವರ ಪೂರ್ವಿಕರಿಗೆ ಆಣೆಯಿಟ್ಟು ಹೇಳಿದಂತೆ ಅವರಿಗೆ ಎಲ್ಲ ಕಡೆಯಲ್ಲಿಯೂ ಸಮಾಧಾನ ಕೊಟ್ಟನು. ವೈರಿಗಳಲ್ಲಿ ಒಬ್ಬನು ಅವರ ಮುಂದೆ ನಿಲ್ಲಲಿಲ್ಲ. ಆತನು ಎಲ್ಲರನ್ನೂ ಅವರ ಕೈಗೆ ಒಪ್ಪಿಸಿದನು. ಆತನು ಇಸ್ರಾಯೇಲರಿಗೆ ಮಾಡಿದ ಅತಿ ಶ್ರೇಷ್ಠ ವಾಗ್ದಾನಗಳಲ್ಲಿ ಒಂದು ತಪ್ಪಿ ಹೋಗಲಿಲ್ಲ, ಎಲ್ಲ ನೆರವೇರಿದವು. ಆಮೇನ್. ಆಮೇನ್ ಅಂದ್ರೆ ಏನ್ರ ಅರ್ಥ ಏನು ಗೊತ್ತಾ? ಇದೇ ರೀತಿ ನನ್ನ ಜೀವನದಲ್ಲಿ ಆಗ್ತದೆ. ಇದನ್ನು ದೇವರು 100ಕ್ಕೆ 100ರಷ್ಟು ಮಾಡ್ತಾರೆ. ಇದನ್ನು ಖಂಡಿತವಾಗಿ ಹೊಂದಿಕೊಳ್ತೇನೆ, ಇದನ್ನು ನಾನು ಅನುಭವಿಸ್ತೇನೆ, ಇದನ್ನು ನಾನು ನನ್ನ ಜೀವನದಲ್ಲಿ ಸ್ವೀಕರಿಸಿಕೊಳ್ತೇನೆ. ನಾನು ಅದನ್ನು ಹೊಂದಿಕೊಳ್ತೇನೆ, ದೇವರು ಅದನ್ನು ನನ್ನ ಜೀವಿತದಲ್ಲಿ ಖಂಡಿತವಾಗಿ ಮಾಡ್ತಾನೆ. ಇನ್ನೊಂದು ಮಾತು ಹೇಳಬೇಕಾದ್ರೆ ಆಮೇನ್ ಅಂತ ಅನ್ನುವಾಗ ದೇವರು ಅದನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಹಾಲೆಲೂಯ. ನಾವೆಲ್ಲ ಪ್ರಾರ್ಥನೆ ಮಾಡ್ತೇವೆ, ಮಾಡಿದ ನಂತರ ಹೇಳ್ತೇವೆ ಯೇಸು ನಾಮದಲ್ಲಿ ಆಮೇನ್. ಅದನ್ನು ಪ್ರೇಯರ್ ಮಾಡಿದ್ದೇನೆ. ಇದನ್ನೆಲ್ಲವನ್ನು ಮಾಡಲಿಕ್ಕೆ ಯಾರು ಶಕ್ತನು? ಹಾಲೆಲೂಯ. ನೀವು ದೇವ್ರ ಬಗ್ಗೆ ಕೇಳಿಸ್ಕೊಳ್ತೀರಿ, ಅದನ್ನು ಪರಿಪೂರ್ಣ ಮಾಡಲಿಕ್ಕೆ ದೇವರು ಏನಾಗಿದ್ದಾನೆ. ಅದಕ್ಕೆ ನಾವು ಮಧ್ಯದಲ್ಲಿ ಆಮೇನ್ ಅಂತ ಯಾಕೆ ಹೇಳ್ತಾ ಇರ್ತೇವೆ, ಹಾಲೆಲೂಯ ಎಂಬುದಾಗಿ ಯಾಕೆ ಹೇಳ್ತಾ ಇರ್ತೇವೆ? ಸುಮ್ಮನೆ ಅಲ್ರಿ, ಊಟಕ್ಕೆ ಉಪ್ಪಿನಕಾಯಿ ಥರ ಅಲ್ರಿ ಅದು. ಅದುವೇ ನಿಜವಾದ ನಮಗೆ ಆಶೀರ್ವಾದಕ್ಕೆ ದಾರಿ. ಅದು ಒಂದು ಮುದ್ರೆ ಥರ ಬರ್ತದೆ. ಯಾವ ರೀತಿ ಗೋರ್ಮೆಂಟಿಂದ ಒಂದು ಪೇಪರಲ್ಲಿ ಸೀಲ್ ಇತ್ತಂದರೆ ಆ ಪೇಪರ್ಗೆ ಎಷ್ಟು ವ್ಯಾಲ್ಯೂ ಇದೆಯೋ, ಸೇಮ್ ಪೇಪರ್, ಸೇಮ್ ವಿಷಯ ಬರೆಯಲ್ಪಟ್ಟಿದೆ, ಬಟ್ ಅದ್ರ ಮೇಲೆ ಸೀಲ್ ಇಲ್ಲ. ಎರಡರಲ್ಲಿ ಯಾವುದಕ್ಕೆ ವ್ಯಾಲ್ಯೂ ಇರ್ತದೆ?
ಸೀಲ್ ಇರುವಂಥದ್ದು, ಮುದ್ರೆ ಇರುವಂಥದ್ದು. ಹಾಗೆ ದೇವರ ಮಕ್ಕಳಾದ ನಾವುಗಳು ಆಮೇನ್ ಹಲ್ಲೆಲೂಯ ಹೇಳುವಂಥ ಅರ್ಥ ಹೆಂಗೆ ಗೊತ್ತಾ? ಅದ್ರ ಆ ಒಂದು ವಾಕ್ಯದ ಮೇಲೆಗೆ, ನನ್ನ ಭಕ್ತಿ ಮೇರೆಗೆ, ನನ್ನ ನಂಬಿಕೆಗೆ ಒಂದು ಮುದ್ರೆ ಬಿದ್ದ ಹಾಗೆ. ಹಲ್ಲೆಲೂಯ. ಅದಕ್ಕಾಗಿ ನಾನು ಹೇಳಬಾರ್ದ್ರೆ ನೀವು ಹೇಳಬೇಕು ಅದನ್ನು. ನನಗೆ ಅದ್ರ ಬೆಲೆ ಗೊತ್ತಿದೆ, ನಾನು ಹೇಳ್ತೇನೆ, ನಾನು ನೋಡಿ ನೀವು ಹೇಳ್ತೀರಿ. ಆದರೆ ಯಾವಾಗ ನೀವು ಅದನ್ನು ಅನುಭವದಿಂದ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಆವಾಗ ನಿಮ್ಮ ಜೀವನದಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತದೆ. ಹೀಗಾಗಿ ಯಾವುದಾದ್ರೂ ದೇವ್ರ ವಾಕ್ಯ ಹೇಳುವಾಗ ಅದು ನನ್ನ ಜೀವಿತಕ್ಕೆ ಅವಶ್ಯಕತೆ ಇದೆ, ಇದು ನನಗೆ ಬೇಕಾಗಿತ್ತು, ಇದನ್ನೇ ದೇವರು ಮಾತಾಡಿದ ಅಂತ ಹೇಳುವಾಗ ನೀವೇನು ಮಾಡ್ಬೇಕು ಅವಾಗ? ನೀವು ನೈಜೀರಿಯಾದಲ್ಲಿ, ಸೌತ್ ಆಫ್ರಿಕಾದಲ್ಲಿ, ಆ ಕಡೆ ಇರುವಂಥ ದೇಶದಲ್ಲಿ ಹೋಗೋದಾದರೆ, ಕಪ್ಪು ಜನ ಇದ್ದಾರಲ್ಲ, ಆ ದೇಶದಲ್ಲಿ ದೇವರ ಸೇವಕರು ವಾಕ್ಯ ಹೇಳ್ತಾ ಇದ್ರೆ, ಅವ್ರು ವಾಕ್ಯ ಹೇಳ್ತಾ ಇರ್ತಾರೆ, ಮುಂದಂತರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಹಾಗೆ ದೇವರ ವಾಕ್ಯವನ್ನು ಅವ್ರು ಸ್ವೀಕಾರ ಮಾಡ್ತಾರೆ. ಅಂದರೆ ದೇವರ ವಾಕ್ಯ, ದೇವರು ಇವನ್ನ ಆಶೀರ್ವಾದ ಮಾಡಲಿ ಅನ್ನುವಾಗ ಅವ್ರ ಮುಂದೆ ಎಲ್ಲ ಕಾಣ್ತಾವೆ. ನಮ್ಮೊಬ್ಬರೇ ಕೇಳ್ತೈತಿ. ಡಿಫ್ರೆನ್ಸ್ ಹೆಂಗೆ ಗೊತ್ತಾ? ದೇವ್ರ ವಾಕ್ಯ ಕೇಳಿಸ್ಕೊಳ್ಳೋದಕ್ಕೂ ನಾವು ಕೇಳಿಸ್ಕೊಳ್ಳೋದಕ್ಕೂ, ವೆಸ್ಟರ್ನ್ ಕಂಟ್ರಿಯಲ್ಲಿರುವಂಥ ಜನ ಕೇಳಿಸ್ಕೊಳ್ಳೋದಕ್ಕೂ ನಾವು ಬರೀ ಕೇಳಿಸ್ಕೊಳ್ತೇವೆ, ಅವ್ರು ನೋಡ್ತಾರೆ. ಹಲ್ಲೆಲೂಯ. ಏಸು ನಾಮದಲ್ಲಿ ಹೀಗಾಗ್ತದೆ ಅಂತ ಹೇಳುವಾಗ, ಅವರು ಒಂದು ಹರ್ಕ ಬಟ್ಟೆಯಲ್ಲಿ ಕೂತ್ಕೊಳ್ಳುವಾಗ ಅವರಿಗೆ ಬ್ಲೇಸರ್ ಹಾಕ್ಕೊಂಡು ಆಶೀರ್ವಾದದಲ್ಲಿರುವಂಥದ್ದು ಅವ್ರು ನೋಡ್ತಾರೆ. ಹಲ್ಲೆಲೂಯ. ದೇವರು ನಿಮ್ಮ ಮನೆಗಳನ್ನ ಕಟ್ಟಿ ಕೊಡ್ತಾರೆ, ದೇವರು ಉದ್ಧಾರ ಮಾಡ್ತಾರೆ ಅಂತ ಹೇಳುವಾಗ, ದೇವರು ನಮ್ಮನ್ನು ಹೇಗೆ ಉದ್ಧಾರ ಮಾಡ್ಬೋದು ಅನ್ನೋದನ್ನು ಇಮ್ಯಾಜಿನೇಷನ್ ಮಾಡಿಕೊಂಡು ಅದನ್ನು ಅವರು ನೋಡ್ತಾರೆ, ಅದನ್ನು ಅವರು ಹೊಂದಿಕೊಳ್ತಾರೆ. ಆವಾಗ ಏನಾಗ್ತದೆ, ಅವ್ರ ಜೀವಿತದಲ್ಲಿ ಆ ಸಂಭ್ರಮ ಬರ್ತದೆ ರೀ. ಇನ್ನೊಂದು ಮಾತಲ್ಲಿ ನಿಮ್ಗೆ ಹೇಳ್ತಾರೆ, ನಮಗೆ ಯಾವಾಗಲೂ ಪಾಸಿಟಿವ್ ಅರ್ಥ ಆಗೋದಿಲ್ಲ ರೀ. ಯಾಕಂದ್ರೆ ನಾವು ಇಷ್ಟು ನೆಗೆಟಿವ್ ಇದ್ದೇವೆ ಇಂಡಿಯಾದವ್ರು ಅಂತಂದರೆ, ನೆಗೆಟಿವ್ ಉದಾಹರಣೆ ಕೊಟ್ಟರೆ ಮಾತ್ರ ಅರ್ಥ ಆಗ್ತದೆ. ಹೇಳ, ಈಗೆಲ್ಲ ಚೆನ್ನಾಗಿ ನಕ್ಕೊಂತ ಹೋಗ್ತಾ ಇದ್ರಿ, ಟಕ್ ಅಂತ ಹಾಸ್ಪಿಟ್ಲಿಗೆ ಹೋಗ್ತೀರಿ, ಏನೋ ತಲೆ ಸುತ್ತು ಬರ್ತಾಯಿತ್ತು, ನಿಮಗೆ ಬ್ರೈನಲ್ಲಿ ಟ್ಯೂಮರ್ ಆಗಿದೆ, 1 ವಾರದಲ್ಲಿ ಸಾಯ್ತೀರಿ. ಸತ್ಯವ ನಾವಿನ್ನು ಏನು ಮಾಡ್ತೀವಿ ಅವಾಗ? 1 ವಾರ ಅಲ್ಲ, ಆಯ್ತು ಬಿಡ್ರಿ ಅಂತ ಬರ್ತೀರಾ? ಎದೆ ದಬಾ ದಬಾ ಎದೆ ಹೊಡ್ಕೊಂಡು, ತಲೆ ಹೊಡ್ಕೊಂಡು, ಅಯ್ಯೋ ದೇವ್ರೆ ಅಂತೇಳಿ. ಯಾಕೆ? ಏನು ಕಡಿತು ನಿಮಗೆ? ಯಾವಾಗ ಸಾವಿನೋದು? ಬಟ್ ಇವತ್ತು ಕಾಣ್ತಲ್ಲ ನಿಮ್ಗದು? ಅರ್ಥ ಆತಲ್ಲ ಈಗ? ಹಿಂಗೆ ದೇವ್ರ ವಾಕ್ಯ ನೋಡಬೇಕು. ನಮಗೆ ಯಾವಾಗಲೂ ನೆಗೆಟಿವ್ ಕಾಣ್ತದೆ, ದೂರಿಂದ ಹತ್ರ ಬೇಕು ಕಾಣ್ತದೆ, ಆದರೆ ಪಾಸಿಟಿವ್ ಥಿಂಗ್ಸ್ಗಳು ಕಾಣಲ್ಲ. ಸೈತಾನ ಹೇಳಿದಂಥ ಸಂಗತಿ ಬರುವಾಗ ಟಕ್ ಅಂತ ಪಿಕ್ಚರ್ ಬಂತು, ನೀವು ದರಿದ್ರರು, ನೀವು ದಿವಾಳಿ ಆಗಿಬಿಡ್ತೀರಾ, ನೀವು ನಾಶ ಆಗಿಬಿಡ್ತೀರಾ, ಅಯ್ಯೋ ನನ್ನ ಮನೆಗೆ ಹೋಯ್ತು, ಹೆಂಡತಿ ಹೋದು, ಮಕ್ಕಳು ಭಿಕ್ಷೆ ಬಿಡ್ತಾರೆ, ಭಿಕ್ಷೆ ಬಿಡು ಚಿತ್ರ ಕಣ್ಣಿ ಬಂದ್ಗಳೋ ನೀರು ಬರೋಷ್ಟು. ಅದಿನ್ನೂ ಏನಾಗಿಲ್ರಿ, ಆದ್ರೆ ಆಗ್ತದೆ ಅಂತ ಹೇಳುವಂಥ ಸುದ್ದಿ ಬಂದ ಮೇಲೆ ನಿಮ್ಮ ಕಣ್ಣಲ್ಲಿ ಒಂದು ಚಿತ್ರಣ ಬಂತು. ಹಿಂಗಂದ್ರಲ್ಲ, ನೀವು ದರಿದ್ರ ಕುಟುಂಬ ಅಂದುಕೊಳ್ಳೋ ಅಂತ ಹೇಳ್ತಾರೆ. ಯಾಕಂದರೆ ನಮ್ಮ ಕುಟುಂಬಕ್ಕೆ ಹಿಂಗೆ ದರಿದ್ರ ಅಂದ್ಬಿಟ್ರು. ಯಾಕಂದ್ರೆ ದರಿದ್ರದ್ದು ಹೆಂಗಿರ್ತಾರೆ? ನಿಮ್ಮ ಮುಂದೆ ಚಿತ್ರಣ ಬಂತು, ಆ ಚಿತ್ರಣ ನಿಮ್ಮನ್ನು ಸುಮ್ಮಿರಕ್ಕೆ ಬಿಡಲ್ಲ, ನಿಮ್ಮನ್ನು ಅಳುವಾಗೆ ಮಾಡ್ತಾರೆ. ಹಾಗೆ ದೇವರ ವಾಕ್ಯ ನಿಮಗೆ ಸಾರಲ್ಪಡುವಾಗ ಕೇವಲ ಕೇಳಬಾರ್ದು, ಅದನ್ನು ನೀವು ಇಮ್ಯಾಜಿನೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಯಾರೆಲ್ಲ ಇಮ್ಯಾಜಿನೇಷನ್ ಮಾಡ್ತಾರೆ ಅವ್ರ ಜೀವನದಲ್ಲಿ 100% ದೇವರ ವಾಕ್ಯ ನೆರವೇರ್ತದೆ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅಂತ ಹೇಳುವಾಗ, ದೇವರು ನಿಮಗೆ ಆರೋಗ್ಯ ಕೊಡ್ತಾರೆ ಅಂತ ಹೇಳುವಾಗ, ಈ ವಾರ ಕುಂಟ್ಕೊಂತ ಬಂದಿದ್ದೇನೆ, ಮುಂದಿನ ವಾರ ಜಿಕ್ಕೊಂತ ಬರ್ತೇನೆ. ಹಲ್ಲೆಲೂಯಾ. ಈ ವಾರ ಮೆಡಿಸಿನ್ ತೊಗೊಂಡು ಬಂದಿದ್ದೇನೆ, ಮುಂದಿನ ವಾರ ಮೆಡಿಸಿನ್ ಇಲ್ಲದೆ ನಾ ಬರ್ತೇನೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ಆಶೀರ್ವಾದ ಮಾಡುವಾಗ, ಬರೇ ಕೈಯಿಂದ ಬಂದಿದ್ದ ಸ್ವಾಮಿ, ಮುಂದಿನ ವಾರ ಆಶೀರ್ವಾದ ಮಾಡು, ನಾನು ತುಂಬಿದ ಕೈಯಿಂದ ಕಾಣಿಕೆ ಅಂತ ತೆಗೆದುಕೊಂಡ್ಬರ್ತೇನೆ. ನಾನು ಅದನ್ನು ನೋಡ್ಬೇಕ್ರಿ, ನಾವು ಅದನ್ನು ನಂಬಬೇಕು. ಅದುವೇ ನಮ್ಮ ಜೀವನದಲ್ಲಿ ಆಗ್ತದೆ. ಸುಮ್ಮನೆ ಕೇಳಿ ಹೋಗೋದ್ರಿಂದ ಏನು ಲಾಭ ಇಲ್ಲರಿ. ನಿಮ್ಮ ಟೈಮ್ ವೇಸ್ಟ್ ಮಾಡ್ತಾಯಿದ್ರಿ, ನನ್ನ ಟೈಮನ್ನು ವೇಸ್ಟ್ ಮಾಡ್ತಾಯಿದ್ರಿ. ಅದಕ್ಕೆ ನಾನು ಯಾವಾಗಲೂ ಹೇಳ್ತೇನೆ, ನಿಮಗೊಂದು ವೇಳೆ ನಾನು ಹೇಳುವಂಥ ವಾಕ್ಯ ಕೆಲಸ ಮಾಡ್ತಾಯಿಲ್ಲ ಅಂದರೆ ನೀವೇನು ಮಾಡಬೇಕು? ಸರಳ ಜಾಗ ಖಾಲಿ ಮಾಡಬೇಕು. ಯಾಕಂದರೆ ನಾನು ಏನು ಮಾಡಿ ನಿಮ್ಮ ಜೀವನ ಹಾಳು ಮಾಡ್ತಾಯಿದ್ದೇನೆ ಇಲ್ಲಿ ಕೂಡಿಸ್ಕೊಂಡು. ಯಾಕಂದ್ರೆ ಅದರಿಂದ ಏನು ರಿಸಲ್ಟ್ ಬರ್ತಾ ಇಲ್ಲರಿ. ನಿಮಗೇನು ವಾಕ್ಯ ಹೇಳ್ತೇನೆ, ಅದೇ ವಾಕ್ಯ ನನ್ನ ಜೀವನದಲ್ಲಿ ಆಶೀರ್ವಾದ ಆಗ್ತಾಯಿದೆ, ನಿಮ್ಮ ಜೀವನದಲ್ಲಿ ಆಗದಿರುವ ನಂಗೆ ನೋವು ಆಗ್ತಾಯಿದ್ರಿ. ಇಲ್ಲಿ ಕೇವಲ ನಾನು ಆಶೀರ್ವಾದ ಹೊಂದಿಕೊಳ್ಳೋದಕ್ಕಾಗಿ ನಾವು ಸಭೆಯನ್ನು ಪ್ರಾರಂಭ ಮಾಡಿಲ್ಲ. ಈ ಆಶೀರ್ವಾದ ಪ್ರತಿಯೊಬ್ಬರು ಅನುಭವಿಸ್ಬೇಕು. ಅದನ್ನು ಸೇವಕರು ಹೇಗೆಲ್ಲ ಆಶೀರ್ವಾದ ಪಾಲು ಹೊಂದ್ತಾರೋ ಅದೆಲ್ಲ ಆಶೀರ್ವಾದದಲ್ಲಿ ಸಭಿಕರ ಪಾಲು ಹೊಂದಿದರೆ ಅದು ನಿಜವಾದ ಆಶೀರ್ವಾದ. ಸೇವಕ ಬರೇ ಬಲಗೊಳ್ಳುವುದಲ್ರಿ, ಸೇವಕ ಬರೇ ಆಶೀರ್ವಾದ ಹೊಂದೋದು. ನೀವು ಸೇಮ್ ಲೆವೆಲಲ್ಲಿ ಬೆಳೀತಾ ಇರಬೇಕು. ಯಾಕಂದರೆ ನಿಮಗೆ ಏನೆಲ್ಲ ನನಗೆ ಊಟ ಮಾಡ್ತಾರೆ ಅದೇ ಊಟ ನಿಮ್ಗೆ ಹಂಚ್ಕೊಳ್ಳೋದು. ನೀವು ಊಟ ಮಾಡ್ತಾರೆ, ನಾನೇನು ಮಾಡಲಿ ರೀ? ನಾನೇನು ಪ್ರಾಕ್ಟೀಸ್ ಮಾಡ್ತೀನಿ ಅದನ್ನೇ ಬೋಧನೆ ಮಾಡ್ತೀನಿ. ಇಲ್ಲಿ ಯಾವುದೇ ಪುಸ್ತಕ ಇಲ್ಲರಿ ನನ್ನ ಕಡೆ. ಇಲ್ಲೇನಿದೆ ನೋಡ್ರಿ, ಫುಲ್ಪಿಟ್ ಮೇಲೆ ದೇವರನ್ನು ಹೇಗೆ ನಡೆಸ್ತಾ ಇದ್ದಾನೆ ಅದನ್ನು ನಿಮ್ಗೆ ಕಲಿಸ್ತಾ ಇದ್ದೇನೆ ನಾನು. ಅದನ್ನು ಹೊಂದಿಕೊಳ್ತೇನೆ, ನೀವು ಹೊಂದ್ಕೊಳ್ಳೋದು ನಂಗೆ ಎಷ್ಟು ನೋವಾಗ್ತದೆ. ಯಾಕಂದರೆ ಅದು ಕೆಲಸ ಮಾಡ್ತದೆ. ದೇವರ ವಾಕ್ಯ, ದೇವರ ಆತ್ಮನ ಕೆಲಸ ಮಾಡ್ತಾನೆ. ಪರಲೋಕದ ಸಂಗತಿಗಳು ನಮ್ಮ ಜೀವಿತ ಕೆಲಸ ಮಾಡ್ತವೆ, ದೇವರ ವಾಗ್ದಾನಗಳು ಕೆಲಸ ಮಾಡ್ತವೆ, ದೇವರ ವಾಕ್ಯಗಳು ಕಾರ್ಯ ಮಾಡ್ತವೆ. ನನ್ನ ಜೀವನದಲ್ಲಿ ಕಾರ್ಯ ಮಾಡ್ತಾ ಇದೆ, ನಿಮ್ಮ ಜೀವಿತದಲ್ಲಿ ಕಾರ್ಯ ಆಗದೆ ಇರುವಾಗ ನಂಗೆ ನೋವು ಆಗ್ತದೆ ರೀ. ಅವಾಗ ನನಗೆ ಹೆಂಗೆ ಅನಿಸ್ತದೆ ಅಂತಂದರೆ, ಒಂದು ನನಗೆ ಹೇಳಕ್ಕೆ ಬರತ್ತಿಲ್ಲ, ಅಥವಾ ಇನ್ನೊಂದು ನಿಮ್ಗೆ ಅರ್ಥ ಆಗತ್ತಿಲ್ಲ, ಇಲ್ಲ ನಿಮ್ಗೆ ಅದ್ರ ವಿಷಯದಲ್ಲಿ ಸೀರಿಯಸ್ನೆಸ್ ಇಲ್ಲ. ಭಾಳ ಪ್ರಾಮುಖ್ಯವಾದದ್ದು ರೀ.
ಭಾಳ ಪ್ರಾಮುಖ್ಯವಾದದ್ದು. ಈ ಭೂಲೋಕದಲ್ಲಿ ಯಾವುದಕ್ಕೂ ಬೆಲೆ ಇಲ್ಲ, ಅಷ್ಟು ಬೆಲೆ ಇದೆ ದೇವರ ವಾಕ್ಯಕ್ಕೆ. ಈ ಲೋಕ ಉಂಟಾಗಿದ್ದೇ ದೇವರ ವಾಕ್ಯದಿಂದ. ಸೂರ್ಯ ಚಂದ್ರ ನಕ್ಷತ್ರ ನಡೀತಾ ಇರೋದೇ ದೇವರ ಮಾತಿನಿಂದ. ಅಂಥ ಮಾತುಗಳು ನಿಮಗೆ ಸಾರಲ್ಪಡುವಾಗ ಎಷ್ಟು ಗಂಭೀರವಾಗಿ ನಾವು ಇರಬೇಕು ರೀ. ಅಂಥ ಮಾತುಗಳು ಹೇಳಲ್ಪಡುವಾಗ ಹೇಗಿರ್ಬೇಕು ನಾವು? ಎಷ್ಟು ಆಸಕ್ತಿಯಿಂದ ನಾವಿರಬೇಕು, ಎಷ್ಟು ಬಾಯಾರಿಕೆಯಿಂದ ನಾವಿರಬೇಕು, ಎಷ್ಟು ಸಿರಸ್ಸಾಗಿ ನಾವಿರಬೇಕು. ಇನ್ನೊಂದು ತಾಸಿಗೆ ಸಾಯ್ತಾರೆ, ಇನ್ನೊಂದು ತಾಸು ಸಾಯ್ತಾರೆ ಅಂತ ಅನ್ನುವಾಗ ಅಲ್ಲಿ ಊಟ ಮಾಡೋಕ್ಕೆ ಮನಸ್ಸಾಗ್ತದೆ ನಿಮಗೆ? ಮನೆ ಬಗ್ಗೆ ಚಿಂತೆ ಬರ್ತದಾ? ಕೆಲಸ ಚಿಂತೆ ಬರ್ತದಾ? ಕೆಲಸ ಹೋದ್ರೂ ಹೋಯ್ತು, ಸತ್ತೋರು ಉಳಿಬೇಕಾಗಿದೆ ಇವತ್ತು. ಅಂತ ಇವತ್ತು ದೇವರ ವಾಕ್ಯ ಎಲ್ಲಿದೆ ಅಂದರೆ, ಜೀವ ಮರಣದ ಮಧ್ಯದಲ್ಲಿ ದೇವರ ವಾಕ್ಯ ಇದೆ. ಶಾಪ ಆಶೀರ್ವಾದದ ಮಧ್ಯದಲ್ಲಿ ದೇವರ ವಾಕ್ಯ ಇದೆ. ಕತ್ತಲೆ ಬೆಳಕಿನ ಮಧ್ಯದಲ್ಲಿ ದೇವರ ವಾಕ್ಯ ಇರುವಾಗ ಯಾವ ರೀತಿಯೋ ನಾವು ತೆಗೆದುಕೊಳ್ಬೇಕು. ಸ್ವಲ್ಪ ಮಿಸ್ ಆದರೆ, ಸ್ವಲ್ಪ ಯಾಮಾರಿದ್ರೆ ಮತ್ತೆ ನಾವು ಶಾಪಕ್ಕೆ ಹೋಗ್ತೇವೆ. ಸ್ವಲ್ಪ ಯಾಮಾರಿದ್ರೆ ಮತ್ತೆ ನಾವು ಮರಣಕ್ಕೆ ಹೋಗ್ತೇವೆ. ಸ್ವಲ್ಪ ಯಾಮಾರಿದ್ರೆ ಮತ್ತೆ ನಾವು ಹಳೆ ಜೀವಿತಕ್ಕೆ ಹೋಗ್ತೇವೆ. ಎಷ್ಟು ಗಂಭೀರವಾಗಿ ನಾವು ತಗೊಳ್ಬೇಕು ಆ ವಿಷಯವನ್ನು. ಯಾವ ರೀತಿ ನಮ್ಮ ಜೀವನ ಇದೆ ಗೊತ್ತಾ? ಭೂಮಿ ಮೇಲೆ ಸಾಯುವಂಥ ಪೇಷಂಟಿಗೆ ಆಕ್ಸಿಜನ್ ಹಚ್ಚಿರ್ತಾರೆ ನೋಡ್ರಿ, ಆ ಆಕ್ಸಿಜನ್ ತೆಗೆದು ಸಾಯ್ತದೆ. ಇವತ್ತು ಈ ಭೂಮಿ ಮೇಲೆ ದೇವರ ಮಕ್ಕಳು ದೇವರು ವಾಕ್ಯ ಹೇಳ್ತಿದ್ದೆ, ಈ ನನ್ನ ದೇಹವನ್ನು, ಈ ವಾಕ್ಯವನ್ನು ನೀವು ಭುಜಿಸೋದ್ರಿಂದ, ತಿನ್ನೋದ್ರಿಂದ ನೀವು ಜೀವಿಸ್ತಾ ಇದ್ದೀರಿ. ಅದನ್ನು ತೆಗೆದುಕೊಳ್ಳುವಾಗ ಮಲಗಿರ್ತೀರ. ಮಲಗಿದಾಗ ಯಾರಾದರೂ ಬಂದು ಉಸಿರುಗಡಿಸಿದ್ರೆ ಎಷ್ಟು ಸೆಕೆಂಡ್ ನೀವು ತಡ್ಕೊಡ್ಬೋದು ರೀ? ಗೊತ್ತಿಲ್ದಂಗೆ ಮಲಗ್ಬೋದು ಹಂಗೆ ನೀವು. 5 ಸೆಕೆಂಡ್, 10 ಸೆಕೆಂಡ್, 11 ಸೆಕೆಂಡಿಗೆ ಎಲ್ಲ ಮುರ್ಕೊಂಡಿರ್ತೀರಿ ಹೊರಗಡೆ. ಯಾಕೆ ಹೇಳೋಕ್ಕಾಗ್ತಾ ಇಲ್ಲ? ಯಾಕೆ ದೇವರ ವಾಕ್ಯ ಆಕ್ಸಿಜನ್ನೇ ತೆಗೆದುಕೊಳ್ಳಿಕ್ಕಾಗ್ತಾ ಇಲ್ಲ? ಯಾಕೆ ಇಷ್ಟು ಹತಾಶರಾಗಿದ್ದೇವೆ ನಾವು? ನಾವು ತುಂಬ ಸೀರಿಯಸ್ ಆಗಿ ದೇವರ ವಾಕ್ಯ ತೆಗೆದುಕೊಳ್ಬೇಕು. ನಮಗೆ ಗೊತ್ತಿರೋದ ಹಾಗೆ ಸಹಿತ ನಮ್ಮ ಭಕ್ತಿಯನ್ನು ಕಡಿಮೆ ಮಾಡ್ತಾನೆ ರೀ. ದೇವರ ವಾಕ್ಯವೇ ನಮಗೆ ಎನರ್ಜಿ, ದೇವರ ವಾಕ್ಯವೇ ನಮಗೆ ಜೀವ. ಅದನ್ನೇ ತೊಗೊಳಕ್ಕೆ ಅವನು ಬಿಡಲಿಲ್ಲ ಅಂದರೆ ಫಿನಿಶ್. ಇನ್ನು ನಮ್ಮ ನಾಶನಕ್ಕೆ ಏನು ಕೆಟ್ಟದಾಗಬೇಕು? ನಾವೇನು ಮತ್ತೆ ಪಿಕ್ಚರ್ ಮಾಡಬೇಕಾಗಿಲ್ಲ, ಮತ್ತೆ ಹಳೆ ಮಾಟ ಮಂತ್ರ ಮಾಡ್ಲಿಕ್ಕೆ ಹೋಗಬೇಕಾಗಿಲ್ಲ, ಲೋಕದ ರೀತಿ ಹೋಗಬೇಕಾಗಿಲ್ಲ, ವ್ಯಭಿಚಾರ ಮಾಡಬೇಕಾಗಿಲ್ಲ, ಕದಿಬೇಕಾಗಿಲ್ಲ, ಏನೂ ಇಲ್ಲರಿ. ನಿಮ್ಗೆ ಹೇಳ, ನೀವು ಆತ್ಮಿಕವಾಗಿ ಮರಣ ಹೊಂದ್ತಾ ಇದ್ರಲ್ಲಿಕ್ಕಿರುವಂಥ ಒಂದು ಸಿಂಪ್ಟಮ್ಸ್ ಹೇಳ್ತೇನೆ, ದೇವರ ವಾಕ್ಯದ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತಾ ಹೋಗ್ಬಿಡ್ತದೆ ಅಷ್ಟೇ. ಫಿನಿಶ್. ಪಾಪ ಮಾಡಿದ್ರೆ ಹೆಚ್ಚಾಗ್ಬಿಡ್ತೇವೆ ನಾವು. ನಾವು ಕಳೆದ ವಾರ ಹಿಂಗೆ ಮಾತಾಡ್ಬಿಟ್ಟು ಅದಕ್ಕೆ ನನಗೆ ಇನ್ನು ಜೀವನದಲ್ಲಿ ಗುರುತಿಸ್ಬಿಡ್ತೇವೆ. ಅದು ಸೈತಾನ ಏನು ಮಾಡ್ತಾನೆ ಗೊತ್ತಾ? ನಮಗೆ ದೇವರ ವಾಕ್ಯದ ಬಗ್ಗೆ, ಆರಾಧನೆ ಬಗ್ಗೆ, ಸಭೆ ಬಗ್ಗೆ ನಮಗಿರುವಂಥ ಆಸಕ್ತಿಯನ್ನು ಏನು ಮಾಡ್ತಾನೆ? ಫಿನಿಶ್. ಬಂದು ಹೋಗ್ತೇವೆ. ಸೋಮವಾರ ದಿವಸ ನಾವು ಇವತ್ತು ಹೇಳಿದಂಥ ವಾಕ್ಯ ನಮ್ಮ ನೆನಪಿರಲ್ಲ. ನಾವೆಷ್ಟು ಸೀರಿಯಸ್ ಆಗಿದ್ದೇವೆ ಹಾಗಾದರೆ ದೇವ್ರ ವಾಕ್ಯದಲ್ಲಿ? ಇನ್ನು ನಮ್ಮಂಥವ್ರು ತೊಗೊಂಡು ದೇವ್ರು ಏನು ಮಾಡಬೇಕು? ದೇವ್ರು ಏನಾದರೂ ಮಾಡಬೇಕಾದ್ರೆ ನಮ್ಮೊಳಗೆ ದೇವ್ರಿಗೆ ಸಂಬಂಧಪಟ್ಟಿದ್ದು ಏನಾದರೂ ಇರಬೇಕಲ್ವಾ? ಯೇಸು ಸ್ವಾಮಿ ಶಿಷ್ಯರಿದ್ದರು, ಯೇಸು ಸ್ವಾಮಿ ಪ್ರೀತಿ ಮಾಡಿದ್ರು ತುಂಬ ಜನ ಇದ್ದರು. ಆದರೆ ಯೇಸು ಸ್ವಾಮಿ ಬೇಕಾಗಿದ್ದು ಚಿಕ್ಕ ಬಾಲಕನ ಬಳಿಗಿತ್ತು 5 ರೊಟ್ಟಿ 2 ಮೀನು. ಇವತ್ತು ನಾನು ತುಂಬ ದೇವ್ರ ವಿಷಯದಲ್ಲಿ ಹೆಸರು ಮಾಡಿರ್ಬೋದು ರೀ, ಬಟ್ ದೇವ್ರಿಗೆ ಬೇಕನ್ನುವಾಗ ನನ್ನ ಕಡೆ ಏನಾದ್ರು ಇರಬೇಕು. ಪ್ರತಿದಿನ ದೇವ್ರಿಗೆ ನಾನು ಬೇಕು. ಪಕ್ಕದಲ್ಲಿ ಕೂತಂತವ್ರಿಗೆ ಹೇಳ್ರಿ, ವಾರಕ್ಕೊಮ್ಮೆಲ್ಲ, ತಿಂಗಳಿಗೊಮ್ಮೆಲ್ಲ, ವರ್ಷಕ್ಕೊಮ್ಮೆಲ್ಲ, ಪ್ರತಿದಿನ ನೀನು ದೇವ್ರಿಗೆ ಬೇಕಾಗಿದ್ದೆ. ಯಾವಾಗ ದೇವ್ರು ನನ್ನ ಬಳಿಗೆ ಬಂದು ಏನು ಕೇಳ್ತಾನೆ ಗೊತ್ತಿಲ್ಲ. ಯಾವಾಗ ಬಂದು ಸೈತಾನ ನಿಮ್ಮ ಮೇಲೆ ದಾಳಿ ಮಾಡ್ತಾನೆ ಗೊತ್ತಿಲ್ಲ. ಆತನ ದಾಳಿ ಮಾಡುವಾಗಲೆಲ್ಲ ನಿನ್ನ ಒಳಗಡೆ ದೇವ್ರ ವಾಕ್ಯ ಇದ್ದರೆ ನೀವು ಸೇಫ್ ಆಗಿದ್ದೀರಿ. ಇಡೀ ವಾರಕ್ಕೆ ಬೇಕಾದ ಆಹಾರ ಅವನು ಇಡೀ ವಾರ ನಿಮ್ಮನ್ನು ನಕಾರಾತ್ಮಕದಲ್ಲಿ, ಚಿಂತೆಯಲ್ಲಿ, ದುಃಖದಲ್ಲಿ, ರೋಗದಲ್ಲಿ, ಬಾಧೆಯಲ್ಲಿ ಆತ ನಿಮ್ಮನ್ನು ಕೊಲ್ಲಬೇಕೆಂಬುದಾಗಿರ್ತಾನೆ. ಈ ವಾಕ್ಯ ನಿಮ್ಮೊಳಗಿರುವಾಗ ಅವನು ಪ್ರತಿ ಸರಿ ಮಾತಾಡುವಾಗ ಆ ವಾಕ್ಯವನ್ನು ಎತ್ತಿ ಹಿಡಿದು ನೀವು ಮಾತಾಡ್ತೀರಿ. ಹಾಲೆಲೂಯಾ. ಯೇಸು ಸ್ವಾಮಿ 5 ರೊಟ್ಟಿ 2 ಮೀನಿನ ಮೂಲಕವಾಗಿ 5,000 ಜನರಿಗೆ ಊಟ ಮಾಡಿಸ್ಬೇಕೆಂಬುದಾಗಿದ್ದರು. ಸೈತಾನ ಹೇಳ್ತಾ ಇದ್ದ, ಮಾಡ್ಸೋಕ್ಕಾಗಲ್ಲ, ಮಾಡ್ಸೋಕ್ಕಾಗಲ್ಲ, ಮಾಡ್ಸೋಕ್ಕಾಗಲ್ಲ ಅಂತ ಹೇಳುವಾಗ ಯೇಸು ಸ್ವಾಮಿ ಹೇಳ್ತಾರೆ, ಮಾಡೋಕ್ಕಾಗ್ತದೆ. ಯಾಕಂದ್ರೆ ನನಗೆ ಬೇಕಾಗಿದ್ದು ಒಬ್ಬರ ಬಳಿಗಿದೆ. ಆ ಒಬ್ಬ ವ್ಯಕ್ತಿ ಬಳಿಗೆ ಅದು ಇದ್ದಿದ್ದರಿಂದ ಯೇಸು ಸ್ವಾಮಿ ಯಾರೆಂಬುದಾಗಿ ಅಲ್ಲಿರುವಂಥ ಸಾವಿರಾರು ಜನರಿಗೆ ಪ್ರಕಟ ಆಯಿತು. ಹಾಲೆಲೂಯಾ. ಇವತ್ತು ಸಭೆಯಲ್ಲಿರುವಂಥ ನಾವುಗಳು, ನಮ್ಮಲ್ಲಿ ಒಬ್ಬರ ಬಳಿಗೆ ಯೇಸು ಸ್ವಾಮಿ ಬೇಕಾಗಿದ್ದಿತ್ತಂದರೆ ಈ ಸಭೆ ಎಂಥದ್ದೆಂಬುದಾಗಿ ಹುಬ್ಬಳ್ಳಿ ಪಟ್ಟಣ ಗೊತ್ತಾಗ್ತದೆ. ಇವತ್ತು ಸಭೆ ಅದನ್ನು ಕಳ್ಕೊಂಡ್ಬಿಟ್ಟಿದ್ದೇವೆ. ದೇವ್ರಿಗೆ ಏನು ಬೇಕು ಅದನ್ನು ತೆಗೆದುಕೊಂಡು ಬರ್ತಾ ಇಲ್ಲ. ನಮ್ಮ ಮೈಂಡ್ ಸೆಟ್ ಏನಾಗಿದೆ ಅಂದರೆ, ನನಗೇನು ಬೇಕು, ನಾನೇನು ಎದುರು ನೋಡ್ತಾ ಇದ್ದೇನೆ, ನನಗೇನು ಸಿಕ್ಕರೆ ಸಾಕು ಅನ್ನೋಂಥ ಮೈಂಡ್ ಸೆಟ್ ಇರೋದ್ರಿಂದ ಇವತ್ತು ಸಭೆಗಳಲ್ಲಿ ಯೇಸು ಸ್ವಾಮಿ ಮಹಿಮೆ ಪ್ರಕಟವಾಗ್ತಾ ಇಲ್ಲ. ಇವತ್ತು ಸಭೆಯನ್ನು ಜನರು ನೆಗೆಟಿವ್ ಆಗಿ ನೋಡ್ತಾರೆ. ನಿಮಗೊಂದು ಮಾತು ಹೇಳ, ಪ್ರೇ ದೇವ್ರ ಮಕ್ಕಳು, ಯೇಸು ಸ್ವಾಮಿ ಈ ಸಭೆಯಲ್ಲಿ ಇದ್ದಾನೆ ಅಂತ ಗೊತ್ತಾದರೆ ಮನುಷ್ಯರ RSS ಅಲ್ರಿ, ಬಜರಂಗ ದಳಲ್ಲಿ ಯಾವುದಲ್ರಿ ಬರೋಕ್ಕಾಗಲ್ಲ. ಸೈತಾನ್ನೇ ಬರೋಕ್ಕಾಗಲ್ಲ. ಇನ್ನು ಮನುಷ್ಯರು ಬರ್ತಾರಾ? ಇವತ್ತಿಲ್ಲಿ ಏನಾಗ್ತಾ ಇದೆ ಅಂತಂದರೆ, ನಮ್ಮ ಒಳಗಡೆ ಯೇಸು ಸ್ವಾಮಿ ತನ್ನ ಕಾರ್ಯ ಮಾಡಬೇಕಾದ್ರೆ ಆತನ ವಾಕ್ಯಗಳು ನಮ್ಮೊಳಗಿರಬೇಕಾಗಿದೆ. ಪ್ರಿಯ ದೇವರ ಮಕ್ಕಳೇ,
ಪ್ರತಿ ವಾರ ಸಾರಲ್ಪಡದ ವಾಕ್ಯವನ್ನು ಗಟ್ಟಿಯಾಗಿ ಹಿಡಿದುಕೊಳ್ರಿ, ಅಲಕ್ಷ್ಯ ಮಾಡಬೇಡ್ರಿ. ನಿಮಗೆ ಕೊಡ್ತಾ ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಹಂದಿಗಳ ಮುಂದೆ ಏನು ಮಾಡಬಾರ್ದಂತೆ. ಏನು ಹಂದಿ ಕೆಲಸ ಏನು? ಸೇಮ್ ಕೆಲಸ ಮಾಡ್ತೈತೆ, ಅದು ಕೆಸರಲ್ರಿ, ಸೇಮ್ ಕೆಲಸ ರಿಪೀಟೆಡ್. ಪ್ರತಿ ಕ್ಷಣ ಅದರಲ್ಲಿ ಬೆಕ್ಕಾಡಿ ತೊಳೆದು ಸ್ವಚ್ಛ ಮಾಡಿರಿ, ಸೈಂಟ್ ಹಾಕಿ, ಪರ್ಫ್ಯೂಮ್ ಹಾಕಿ, ಬಂಗಾರದ ಮೂಬತ್ತಿ ಹಾಕಿ ಮೂಗಿಗೆ ಅಲ್ಲಿ ಬಾಯಿ ಹಾಕ್ಬಾರ್ದಂದ್ರೆ ಮತ್ತೆ ಹೋಗಿ ಸೀಕಂದು ಮೊದಲು ಬಾಯಿ ಅದನ್ನು ಹಾಕ್ತೈತೆ. ಸೇಮ್ ರಿಪೀಟೆಡ್ ನಮ್ಮ ಒಳಗಡೆ ಪಾಪಗಳು, ಸೇಮ್ ರಿಪೀಟೆಡ್ ಸ್ವಭಾವಗಳು ನನ್ನೊಳಗಡೆ ಇದ್ದರೆ ಎಷ್ಟು ವಾಕ್ಯ ಕೇಳೋದು ವ್ಯರ್ಥ. ಯಾಕಂದರೆ ಆ ವಾಕ್ಯಗಳು ನಾವು ಹಾಳು ಮಾಡ್ತಾ ಇದ್ದೇವೆ. ದೇವರ ವಾಕ್ಯಗಳು ಜೀವವಾಗಿದೆ, ಆತ್ಮವಾಗಿದೆ. ನನ್ನಂಗೆ ಕೇಳಿಸ್ಕೊಳ್ಳುವಂಥ ಜೀವನದಲ್ಲಿ ಆ ವಾಕ್ಯಗಳ ಕೆಲಸ ಮಾಡ್ತದೆ, ನಮ್ಮ ಜೀವನದಲ್ಲಿ ಯಾಕೆ ಮಾಡ್ತಾ ಇಲ್ಲ? ಯಾಕಂದರೆ ನಾವು ರಿಪೀಟೆಡ್ ಕಾರ್ಯಗಳು ಮಾಡ್ತೇವೆ. ಗುರುತಿಸ್ರಿ ಇವತ್ತಿಂದ. ಯಾವುದು ರಿಪೀಟೆಡ್ ಟಿ ವಿ ನೋಡ್ತೇನಾ, ರಿಪೀಟೆಡ್ ಮೊಬೈಲ್ ನೋಡ್ತೇನಾ, ರಿಪೀಟೆಡ್ ಸೇಮ್ ಮಾತುಗಳು. ಕೆಲವೊಬ್ಬರು ಬಾಯಲ್ಲಿ ಯಾವಾಗಲೂ ಸೇಮ್ ಮಾತು ಬರ್ತದೆ, ಯಾವಾಗಲೂ ಸೋಲು ಮಾತುಗಳು, ಯಾವಾಗಲೂ ಕಣ್ಣೀರು ಮಾತುಗಳು, ಯಾವಾಗಲೂ ಚಿಂತೆ ಮಾತುಗಳು, ಯಾವಾಗಲೂ ದುಃಖದ ಮಾತುಗಳು, ಯಾವಾಗಲೂ ಇನ್ನೊಬ್ಬರನ್ನು ದೂರ ಮಾಡುವಂಥ ಮಾತುಗಳು. ರಿಪೀಟೆಡ್ ನಿನ್ನನ್ನು ಆತ್ಮಿಕವಾಗಿ ಬೆಳೆಯಕ್ಕೆ ಬಿಡಲ್ಲ. ಅದೇ ಆತ್ಮಿಕವಾದ ರಿಪೀಟೆಡ್ ನಿನ್ನನ್ನು ಬೆಳೆಯದಂತೆ ನಿಲ್ಸಕ್ಕಾಗಲ್ಲ. ಹಾಲೆಲೂಯ. ಯಾವಾಗಲೂ ದೇವರ ವಾಕ್ಯವನ್ನೇ ಹೇಳ್ತಾ ಇರ್ಬೇಕ್ರಿ. ಈ ಧರ್ಮಶಾಸ್ತ್ರ ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ರಿಪೀಟೆಡ್ ಹೇಳ್ತಾರೆ, ರಿಪೀಟೆಡ್ ಹೆಲ್ತ್ ಹೇಳ್ರಿ, ರಿಪೀಟೆಡ್ ಆಗಿ ಆಶೀರ್ವಾದ ಮಾತಾಡ್ರಿ, ರಿಪೀಟೆಡ್ ಆಗಿ ದೇವರ ಬಿಡುಗಡೆಯನ್ನು ಮಾತಾಡ್ರಿ. ಅದು ಹೇಗೆ ನಿಮ್ಮ ಜೀವನವನ್ನು ಉನ್ನತಿ ಹೋಯ್ತದೋ, ರಿಪೀಟೆಡ್ ಆಗಿ ನಿಮ್ಮ ಪರಿಸ್ಥಿತಿಗಳನ್ನು ಮಾತಾಡಿದರೆ ನೀವು ಎಂಥ ಸಭೆಗೆ ಹೋಗ್ರಿ, ಎಂಥ ಪಾಸ್ಟರ್ ಬಳಿಗೆ ಹೋಗ್ರಿ, ನೀವು ಉದ್ಧಾರ ಆಗಲ್ಲ. ಯಾಕಂದರೆ ನೀವು ದೇವ್ರ ವಾಕ್ಯಕ್ಕೆ ಒಳಗೆ ತಗೊಳ್ತಾನೇ ಇಲ್ಲ. ದೇವ್ರ ವಾಕ್ಯ ಒಳಗೆ ತಗೊಳ್ಳಿಲ್ಲ ಅಂತಂದರೆ ಅದು ಹೇಗೆ ಕೆಲಸ ಮಾಡ್ತದೆ? ಕೈಯಲ್ಲಿ ಬೀಜ ಇಟ್ಕೊಂಡು ನನ್ನ ಕಡೆ ಎಂಥ ಬೀಜ ನೋಡುದಾ, ಮುಂದಿನ ವರ್ಷಕ್ಕೆ ಬಾ, ಒಂದು ಚೀಲ ಅಕ್ಕಿ ಆಗ್ತದ್ರಿ. ಅದನ್ನೇನು ಮಾಡ್ಬೇಕು? ನಾವು ಬಿತ್ತಬೇಕು. ಹಾಗೆ ಕೇಳಲ್ಪಡದ ದೇವರ ವಾಕ್ಯ, ಎಂಥ ಅಕ್ಕಿ ಗೊತ್ತಾ, ಇದು ಉದ್ದ ಅಕ್ಕಿ. ಯಾವುದಕ್ಕಿ? ಬಾಸುಮತಿ ಅಕ್ಕಿ ಇದೆ. ನಿನ್ನ ಪಕ್ಕದಲ್ಲಿ ಬಳಿಗೆ ಯಾವ ಅಕ್ಕಿ ಇದೆ? ರೇಷನ್ ಅಕ್ಕಿ ಇದೆ. ಅವನು ಬಿತ್ತಾ ಇದ್ದಾನೆ, ಅವನಿಗೊಂದು ಚೀಲ ಅಕ್ಕಿ ಬಂತು, ನೀನು ಬಾಸುಮತಿ ಒಂದು ಕೈಲಿ ಇಟ್ಕೊಂಡು ಹಂಗೆ ಊರೂರು ಸುತ್ತದೆ ನೀನು. ನಮ್ದು ಈ ಚರ್ಚಿಗೆ ಹೋಗ್ತೇನೆ ನಾನು, ನಮ್ಮ ಬ್ರದರ್ ಯಾರು ಗೊತ್ತಾ, ನಮ್ಮ ಪಾಸ್ಟರ್ ಯಾರು ಗೊತ್ತಾ, ನಮ್ಮ ದೊಡ್ಡ ಸಭೆದೆ ಗೊತ್ತಾ ನಿಮಗೆ? ನಮ್ಮ ಸಭೆಯಲ್ಲಿ ಅದ್ಭುತಗಳಾಗ್ತವೆ, ಮಹತ್ಕಾರ ಆಗ್ತವೆ, ಬಿಡುಗಡೆ ಆಗ್ತವೆ. ಬಟ್ ಎಲ್ಲಿವರೆಗೂ ನೀನು ಅದು ಒಳಗೆ ತಗೊಳ್ಳಲ್ಲ, ಏನೂ ಆಗಲ್ಲ. ಕೆಲವೊಂದು ಸಭೆಯಲ್ಲಿ ಏನು ಅದ್ಭುತ ಆಗೋದಿಲ್ಲ ರೀ, ಬಟ್ ಜನರು ಅದ್ಭುತದಂಗೆ ಇರ್ತಾರೆ. ಯಾಕಂದ್ರೆ ಅವ್ರು ದೇವರ ವಾಕ್ಯವಷ್ಟು ಸರಿಯಾಗಿ ತೊಗೊಳಿದ್ರು. ನಾನು ಕೆಲವೊಂದು ಸಭೆಗೆ ಹೋಗಿದ್ದೀನಿ ರೀ, ಆ ಪಾಸ್ಟರ್ಗಳಿಗೆ ಇನ್ನೂ ಸರಿಯಾಗಿ ವಾಕ್ಯ ಮಾತಾಡೋಕ್ಕೆ ಬರಲ್ಲ. ಸಭೆ ಜನ ಎಷ್ಟು ಬಲಗೊಂಡಿದ್ದಾರೆ. ಏನು ಬರ್ತದೆ ಅವರು ಅದನ್ನು ಸ್ವೀಕಾರ ಮಾಡ್ತಾರೆ ರೀ. ಏನು ಅವ್ರು ತೊದಲು ನೋಡಿಂದ ಏನು ಸೇವಕರು ಮಾತಾಡ್ತಾರೆ ಅದನ್ನು ಸ್ವೀಕಾರ ಮಾಡ್ತಾರೆ. ತೊದಲು ನೋಡಿ ಶಬ್ದವನ್ನು ಅವ್ರು ಸ್ವೀಕಾರ ಮಾಡ್ತಾರೆ. ಪಾಸ್ಟರ್ ಸೈಕಲ್ ಹೊಡಿತಾ ಇದ್ದಾರೆ, ಬಟ್ ಸಭಿಕರು ಮನೆ ಕಟ್ತಾ ಇದ್ದಾರೆ. ಪಾಸ್ಟರ್ ಇನ್ನೂ ಬಾಡಿಗೆ ಮನೇಲಿದ್ದಾರೆ, ಆದರೆ ಸಭಿಕರು ಏನು ಮಾಡ್ತಾ ಇದ್ದಾರೆ? ಮನೆಗಳನ್ನ ಕಟ್ಟಿ ಈ ಬಾಡಿಗೆ ಮನೆಯಿದ್ದಂಥ ಪಾಸ್ಟರ್ ಬಂದು ಆ ಸಭೆ ವಿಶ್ವಾಸಗಳು ಡಬಲ್ 2 ಅಂತಸ್ತಿನ ಮನೆಯನ್ನು ಓಪನಿಂಗ್ ಮಾಡೋಕ್ಕೆ ಬರ್ತಾರೆ. ಇವ್ರಿಗೆ ಸ್ವಂತ ಮನೆ ಇಲ್ಲ. ದೇವರ ಮಕ್ಕಳೇ, ಇವತ್ತು ನಮ್ಮ ಜೀವಿತದಲ್ಲಿ ದೇವರ ವಾಕ್ಯವನ್ನು ಹೇಳುವಾಗ ಏನು ಮಾಡ್ಬೇಕು? ಇವತ್ತಿನ ದೇವರ ವಾಕ್ಯವನ್ನು ನಾವು ಏನು ಮಾಡಬೇಕು? ನೋಡಬೇಕು. ಹೇಳ್ರಿ ಪಕ್ಕದವ್ರು ಕೂತವ್ರಿಗೆ, ದೇವರ ವಾಕ್ಯವನ್ನು ಕೇಳುವವರಾಗಿರದೆ ನೋಡೋರಾಗ್ರಿ. ಹೇಗೆ ತಪ್ಪಾದ ಸಂಗತಿನ ಇಮ್ಯಾಜಿನೇಷನ್ ಮಾಡ್ತೇವಲ್ಲ, ಹಾಗೆ ಒಳ್ಳೆ ಸಂಗತಿನ ಇಮ್ಯಾಜಿನೇಷನ್ ಮಾಡಿರಿ. ಹಾಲೆಲೂಯ. ನಾನು ಅಖಿಲೇಶಿಗೆ ಹೇಳ್ತೇನೆ, ಅಖಿಲೇಶ್ ಮುಂದಿನ ಡಿಸೆಂಬರ್ ಬರುವಾಗ ನಿನ್ನ ಲೈಫ್ ಸೆಟ್ಲ್ ಆಗಿರ್ತದೆ. ಅವ ಏನಿರ್ಬೇಕು ಅದಕ್ಕೆ? ಆಮೇನ್. ಸೆಟ್ಲ್ ಆದರೆ ಏನಾಗ್ತದೆ? ಆ ಪಕ್ಕ ಸೀಟಲ್ಲಿ ಹೆಂಡತಿ ಬಂದು ಕೂತ್ಕೊಳ್ತಾಳೆ. ಒಂದು ಬೈಕ್ ಬರ್ತದೆ, ನಮ್ಮದೇ ಒಂದು ಕುಟುಂಬ ಆಗ್ತದೆ. ಅವನು ಇಮ್ಯಾಜಿನೇಷನ್ ಮಾಡೋ ಸ್ಟಾರ್ಟ್ ಮಾಡಬೇಕು, ಅದನ್ನು ರಿಸೀವ್ ಮಾಡ್ಕೊಳ್ಬೇಕು, ಅದನ್ನು ಹೊಂದಿಕೊಳ್ಳಬೇಕು. ನಾನು ವಿನಾಯಕ್ ಹೇಳ್ತೇನೆ, ನೆಕ್ಸ್ಟ್ ಇಯರ್ ಇಷ್ಟು ಮುಂದಿನ ವರ್ಷ ಇಷ್ಟೊತ್ತಿಗೆ ವಿನಾಯಕ್ ಏನು ಮಾಡ್ತೀವಿ ಅಂದರೆ, ಆಟೋದೊಳಗೆ ಬರೋದಿಲ್ಲ, ನೀವು ಬೈಕಲ್ಲಿ ಬರಲ್ಲ, ಕಾರಲ್ಲಿ ಬರ್ತೀರಿ. ಅವ ಇಮ್ಯಾಜಿನೇಷನ್ ಮಾಡ್ಬೇಕು, ದೇವರೇ ಹೌದು ಒಂದು ಕಾರ್ ಬರ್ತದೆ ಸ್ವಾಮಿ, ನನ್ನ ಕುಟುಂಬವಾಗಿ ನಾವು ಕಾರಿಗೆ ಬಂದು ಹೋಗ್ತೇವೆ. ನೀನು ಯಾವಾಗ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆವಾಗ ಅದನ್ನು ಹೊಂದಿಕೊಳ್ಳಕ್ಕೆ ನೀವು ಸ್ಟಾರ್ಟ್ ಮಾಡ್ತೀರಿ. ಅದು ಎಷ್ಟೋ ಸಲ ನಾವೇನು ಮಾಡ್ತೀವಿ ಅಂದರೆ, ಅದು ಹೌದಾ ಕಾರಿನ ಉಪಯೋಗ, ಕಾರು ಹೊಡ್ಯಾಕೆ ಬರೋದಿಲ್ಲ ನನಗೆ, ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇಲ್ಲ, ಚಿಂತೆ ಯಾಕೆ ಮಾಡ್ತೀವಿ? ಪಾರ್ಕಿಂಗ್ ಮಾಡೋ ಸಲುವಾಗಿ ಹೊಸ ಸ್ಥಳ ದೇವ್ರಿಗೆ ಕೊಡ್ತಾರೆ. ಇಲ್ಲಿ ನಾನು ತಗೊಳ್ಬೇಕು, ನಾನು ಹೊಡಿಬೇಕು, ನಾನು ತೃಪ್ತಿ ಪಡೋದು ಅಲ್ರಿ ವಿಚಾರ. ದೇವರ ಮಾತು ಸ್ಥಾಪಿಸಲ್ಪಡ್ತದೆ. ಇಲ್ಲಿ ನನ್ನ ಜೀವನ ಶೃಂಗಾರ ಮಾಡಕ್ಕೆ ದೇವ್ರು ನಿಂತಿಲ್ರಿ, ಅಥವಾ ಏನೋ ಇಲ್ಲಿ ಏಸೊಂಬಳಿಗೆ ಬರುವಾಗ ಎಲ್ಲ ನಾವು ಹೊಂದ್ಕೊಂಡು ಬಿಡ್ತೀವಿ ಅಂತ ಹೇಳ್ತಾ ಇಲ್ರಿ. ಆದರೆ ದೇವರ ಮಾತು ಎಷ್ಟು ಸತ್ಯ ಎಂಬುದಕ್ಕಾಗಿ ಅವಾಗ್ತವೆ.
ದೇವರು 100ಕ್ಕೆ 100ರಷ್ಟು ಸತ್ಯ ಮಾತಾಡ್ತಾರೆ. ಎಷ್ಟೋ ಸರಿ ನಮ್ಮ ಈ ಬುದ್ಧಿ ಇದೆಯಲ್ಲ, ದೇವರ ಅದ್ಭುತಗಳನ್ನ ಹೊಂದಿಕೊಳ್ಳೋದಾಗ ಮಾಡ್ತದೆ. ಬಾಡಿಗೆ ಮನೇಲಿ ಇರ್ತೇವೆ, ನಿಮಗೆ ಮುಂದಿನ ವರ್ಷ ಕಾರ್ ಬರ್ತದೆ ಅಂತ ಹೇಳುವ, ನಾವು ಅಯ್ಯೋ ದೇವ್ರು ಇರೋಕೆ ಮನೆ ಇಲ್ಲ, ಗತಿ ಇಲ್ಲ, ಇನ್ನು ಕಾರ್ ತೊಗೊಂಡು ನಾವೇನು ಮಾಡ್ತೇವೆ? ಮುಗಿತು, ನಿಮ್ಮ ಆಶೀರ್ವಾದ ಕಳ್ಕೊಂಡ್ರಿ ನೀವು. ಕಾರ್ ದೇವ್ರು ಕೊಟ್ಟರೆ ಪಾರ್ಕಿಂಗ್ ಕೊಡಲ್ವಾ ದೇವರು? ಪಾರ್ಕಿಂಗ್ ಅಂದರೆ ಸ್ವಂತ ಸ್ಥಳ ನಿಮಗೆ ದೇವ್ರು ಕೊಡಲ್ವಾ? ಎಲ್ಲ ಭೂಮಿ ಆಕಾಶ ದೇವ್ರದ್ದು ರೀ. ಯಾವಾಗಲೂ ದೇವ್ರ ವಾಕ್ಯ ಕೇಳಿಸ್ಕೊಳ್ಳುವಾಗ ತೆರೆದ ಮನಸ್ಸಿಂದ ಕೂತ್ಕೊಳ್ರಿ, ನ್ಯಾರೋ ಮೈಂಡಾಗಿ ಕೂತ್ಕೊಳ್ಬೇಡ್ರಿ. ಎಲ್ಲ ಅದು ಹಿಂಗೆ ಇದು ಹಿಂಗೆ ಕೂತ್ಕೊಂಡ್ರೆ ನಿಮ್ಮ ಜೀವನ ಪರ್ಯಂತ ಹಿಂಗೆ ಇರ್ತೀರ ನೀವು. ಒಂದು ನಂಬಬೇಕು, ನನ್ನ ದೇವ್ರು ಏನು ಬೇಕಾದರೂ ಮಾಡ್ತಾನೆ. ಒಣಗಿದ ಎಲುಬುಗಳಿಗೆ ಜೀವ ಕೊಟ್ಟಂಥ ದೇವರು ಅಲ್ರಿ. ಕೆಳಗಡೆ ಬಿದ್ದಂಥ ಮಣ್ಣನ್ನು ತೆಗೆದುಕೊಂಡು ಒಬ್ಬನ ಕಣ್ಣನ್ನು ಕೊಟ್ಟರು ಅಲ್ವಾ? ನೀರನ್ನು ಕಾಲು ತೊಳ್ಲಿಕ್ಕಿರುವಂಥ ಹೊರಗಡೆ ಶುದ್ಧಾಚಾರಕ್ಕಿಟ್ಟಂಥ ಬಾನಿಯಲ್ಲಿರುವಂಥ 6 ಬಾನಿ ನೀರು, ಅವು ಹೊರಗಡೆ ನೀರಕ್ಕೆ ಇಟ್ಟಿರ್ತಾರೆ ಅಂದರೆ ಬರುವಂಥವ್ರು ಕಾಲು ತೊಳ್ಕೊಂಡು ಬರಲಿ. ಅದರಲ್ಲಿ ದೇವರು ದ್ರಾಕ್ಷಾರಸ ಕೊಟ್ಟರು. ನಾವು ಯಾವುದು ಕೆಲಸಕ್ಕೆ ಬರೆದಿರ್ಬೋದು, ನಮ್ಮ ವಂಶದಲ್ಲಿ, ನಮ್ಮ ಜನಾಂಗದಲ್ಲಿ, ನಮ್ಮ ಓಣಿಯಲ್ಲಿ, ನಮ್ಮ ಕಾಲನಿಯಲ್ಲಿ ದೇವರು ಬಂದು 4 ಜನ ಬಂದು ನಿಮ್ಮ ಮುಂದೆ ನಿಂತ್ಕೊಳ್ಳೋ ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ? ಖಂಡಿತ ಮಾಡ್ತಾರೆ. ಯೋಸೇಫನು ಅಪರಾಧಿಯಾಗಿ ಜೈಲಲ್ಲಿದ್ದಾನೆ, ದಾಸತ್ವದಲ್ಲಿ ಕೊಂಡಲ್ಲಿ ಮಾರಲ್ಪಟ್ಟಂಥವನು. ಒಂದು ರಾತ್ರಿಯಲ್ಲಿ ಅವನ ಜೀವನ ಬದಲಾಯ್ತು ರೀ. ಹೇಗೆ ಬದಲಾಯಿತು? ಅವನ ಜೀವನ ಬದಲಾಗಲಿಕ್ಕೆ ಯಾರಿಗೊಬ್ರು ಕನಸು ಬಂತು. ರಾತ್ರಿ ಎಲ್ಲ ಕನಸು ಕಾಣ್ತಾನೆ. ಕನಸು ಕಂಡ ನಂತರ ಅದು ಕನಸಿನ ಅರ್ಥ ಯಾರಿಗೂ ಹೇಳಕ್ಕೆ ಬರಲ್ಲ. ಬಟ್ ಆದರೆ ಯೋಸೇಫನ ಬರೀ ಅರ್ಥ ಹೇಳ್ತಾನೆ. ಅರ್ಥ ಹೇಳಿದ್ರಿಂದ ಆಗಲೇ ಯಾವತ್ತು ಅವನ ಅರ್ಥ ಮಾತಾಡಿದ ಅವನ ಪರಿಸ್ಥಿತಿ ಬದಲಾಯಿತು. ಹಾಲೆಲೂಯ. ಯಾವತ್ತು ದೇವರು ನಿನ್ನೊಳಗೆ ಏನಿಟ್ಟಿದ್ದಾನೆ ಅದನ್ನು ನೀವು ಮಾತಾಡ್ತೀರಿ, ನಿಮ್ಮ ಪರಿಸ್ಥಿತಿ ಇದ್ದ ಹಾಗೆ ಇರುವುದಿಲ್ಲ. ಹಾಲೆಲೂಯ. ನಂಬಿಕೆಯಿಂದ ಸ್ವೀಕಾರ ಮಾಡಿಕೊಡ್ರಿ. ಇವತ್ತು ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ಯೆಹೋಶುವದ ಪ್ರವಾದನೆ ಪುಸ್ತಕ 21ನೇ ಅಧ್ಯಾಯ 43ನೇ ವಚನ. ಯೆಹೋವನು ಇಸ್ರಾಯೇಲರ ಪೂರ್ವಿಕರಿಗೆ ಪ್ರಮಾಣಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶವನ್ನು ಇಸ್ರಾಯೇಲ್ಗೆ ಕೊಟ್ಟನು. ಹಾಲೆಲೂಯ. ಏನೆಲ್ಲ ನಿಮಗೆ ವಾಕ್ಯ ಸಾರಲ್ಪಡ್ತಾ ಇದೆ, ಇದು ಸುಮ್ಮನೆ ಮಾಹಿತಿ ಅಲ್ಲ, ಇನ್ಫಾರ್ಮೇಷನ್ ಅಲ್ಲ. ಒಂದು ಮಾಹಿತಿ ಕೊಡ್ತಾ ಇಲ್ಲರಿ ನಾನು, ಸಮಾಜ ಜಾಗೃತ ಕಾರ್ಯಕ್ರಮ ಇದಲ್ಲ, ಅಥವಾ ನಿಮಗೆ ಯಾವುದೋ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ನಾವು ಮಾಡ್ತಾ ಇಲ್ಲ. ಇಂಥ ಕಾಯಿಲೆ ಬರ್ತಿದೆ, ನೀವು ಈ ಬಿಸಿನೀರು ಕುಡಿಬೇಕು, ನೀವು ಬಟ್ಟೆ ಇಂಥದ್ದು ಹಾಕ್ಕೊಳ್ಬೇಕು, ಮಳೆಗಾಲಕ್ಕೆ ಹೇಗಿರಬೇಕು, ಚಳಿಗಾಲಕ್ಕೆ ಹೇಗಿರಬೇಕು, ಬೇಸಿಗೆ, ಅದಲ್ರಿ. ಇಲ್ಲಿ ಏನು ನಿಮಗೆ ಸಾರಲ್ಪಡ್ತಾ ಇದೆ ಅಂತಂದರೆ, ನಿನ್ನ ದೇವರು ಏನಾಗಿದ್ದಾನೆ, ನಿನ್ನ ದೇವರಿಗೆ ನೀನೇನಾಗಿದೆಯಾ, ನಿನ್ನ ದೇವರು ನಿನ್ನ ಮೂಲಕ ಏನನ್ನು ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ದೇವರು ಇಸ್ರಾಯೇಲರಿಗೆ ಮಾಡಿದಂಥ ಪ್ರಮಾಣಪೂರ್ವಕವಾಗಿ ಮಾಡಿದಂಥ ವಾಗ್ದಾನವನ್ನು, ದೇಶವನ್ನು ಈ ಇಸ್ರಾಯೇಲ್ಗೆ ದೇವರು ಕೊಟ್ಟನು. ಹಾಲೆಲೂಯ. ಅಂದರೆ ನಾನಿವತ್ತು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ದೇವರು ಇಲ್ಲಿವರೆಗೂ ನೀವು ಯೇಸು ಸ್ವಾಮಿ ನಂಬುದಾಗಿಂದ ಯಾವೆಲ್ಲ ವಾಕ್ಯ ಕೇಳಿಸ್ಕೊಂಡಿದ್ದೀರಿ, ಯಾವೆಲ್ಲ ವಿಷಯಕ್ಕೆ ನೀವು ಪ್ರಾರ್ಥನೆ ಮಾಡಿದ್ದೀರಿ, ಯಾವೆಲ್ಲ ಸೇವಕರ ಮೇಲೆ ಪ್ರಾರ್ಥನೆ ಮಾಡಿದ್ದಾರೆ, ಯಾವೆಲ್ಲ ಸೇವಕರ ನಿಮಗೆ ವಾಗ್ದಾನ ಮಾಡಿದ್ದಾರೆ, ಯಾವೆಲ್ಲ ಸೇವಕರು ನಿಮಗೆ ಪ್ರವಾದನೆ ಮಾಡಿದ್ದಾರೆ, 100ಕ್ಕೆ 100ರಷ್ಟು ನೀವು ಅವನ್ನ ಅನುಭವಿಸ್ತೀರ. ಇವರು ಕಷ್ಟಪಟ್ಟು ಹೊಂದಿಕೊಳ್ಳಿಲ್ಲ, ದೇವರೇ ಅವ್ರಿಗೆ ಕೊಟ್ಟನು. ಹಾಲೆಲೂಯ. ನಾನು ಹೊಂದಿಕೊಳ್ಳೋದು ಬೇರೆ ರೀ, ದೇವರು ಕೊಡೋದು ಬೇರೆ. ಇವತ್ತು ದೇವರು ನನ್ನನ್ನು ಆಶೀರ್ವಾದ ಮಾಡಬೇಕೆಂಬುದಾಗಿ ತೀರ್ಮಾನ ಮಾಡಿದರೆ, ಆ ಆಶೀರ್ವಾದವನ್ನು ತಡಿಲಿಕ್ಕೆ ಯಾವ ವ್ಯಕ್ತಿಯಿಂದಲೂ ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ಆಲೋಚನೆ ಮಾಡಿರಿ. ಇವತ್ತು ದೇವರು ನಿನ್ನ ಪರವಾಗಿ, ನಿನಗೋಸ್ಕರ, ನಿನ್ನ ಒಳ್ಳೆಯದಕ್ಕಾಗಿದ್ದಾನೆ. ಹಾಗಾಗಿ ಕೆಟ್ಟದನ್ನು ಆಲೋಚನೆ ಮಾಡೋಕ್ಕೆ ಹೇಗೆ ಮನಸ್ಸು ಬರ್ತದೆ? ಯಾಕೆ ಸೋಲು ಒಪ್ಕೊಳ್ತೀರಾ? ಯಾಕೆ ಬೇಗ ಬಿದ್ದು ಹೋಗ್ತೀರಾ? ನಿನ್ನ ದೇವರು ನಿನ್ನ ಜೀವಿತದಲ್ಲಿ ಮಾಡಿದ ವಾಗ್ದಾನವನ್ನು ಒಂದನ್ನೂ ಬಿಡುವುದಿಲ್ಲ. ಪ್ರತಿಯೊಂದನ್ನು, ಅದು ಆತ್ಮಿಕವಾಗಿರ್ಬೋದು, ಶಾರೀರಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು. ಆದರೆ ಐಗುಪ್ತ ದೇಶದಲ್ಲಿ ಅವರು ಇರುವಾಗ ಮೋಶೆ ಬಂದವ್ರಿಗೆ ಹೇಳ್ತಾನೆ, ನಿಮ್ಮ ದೇವರು ಏನು ಮಾಡಿದ್ದಾರೆ, ನನ್ನನ್ನು ಕಳಿಸಿದ್ದಾರೆ, ನಿಮ್ಮನ್ನು ಐಗುಪ್ತ ದೇಶದ ಬಂಧನದಿಂದ ಬಿಡುಗಡೆ ಮಾಡಿ ನಿಮಗೇನು ಮಾಡಲಿಕ್ಕೆ ನನ್ನ ದೇವರು ಹಾಲು ಜೇನು ಹರಿಯುವಂಥ ದೇಶವಾದ ಕಾನಾನ್ ದೇಶಕ್ಕೆ ನಿಮಗೆ ಕರ್ಕೊಂಡು ಹೋಗುವಾಗ ಅನೇಕರು ಅದನ್ನು ಸ್ವೀಕಾರ ಮಾಡಲೇ ಇಲ್ಲರಿ, ನಂಬಲೇ ಇಲ್ಲ. ಮೋಶೆ ಇಷ್ಟು ಒಳ್ಳೆ ಪ್ರೀಚರ್ ಅಂದರೆ ಪ್ರತಿ ಸಾರಿ ಅವನು ಬೋಧನೆ ಮಾಡ್ತಾ ಇದ್ದ. ಧರ್ಮೋಪದೇಶ ಕಾಂಡ ಹೋದ್ರಿ, ನ್ಯಾಯಸ್ಥಾಪಕರು ಹೋದ್ರು, ಅವನು ಹೇಳುವಂಥ ವಾಕ್ಯಗಳು ಈಗಾದರೂ ನಮಗೆ ಬೈಬಲ್ ಇದೆ, ಅದನ್ನು ನೋಡಿ ದೇವರಾತ್ಮನ ಸಹಾಯದಿಂದ ನಾವು ಹೇಳ್ತೇವೆ. ಆ ಸಮಯದಲ್ಲಿ ಅವನಿಗೇನೂ ಇಲ್ಲರಿ. ದೇವ್ರು ಕೊಡ್ತಾ ದಶಾಜ್ಞೆಯನ್ನು ತೆಗಿಬೇಕು, ಅವನು ಮಾತಾಡಬೇಕಷ್ಟೇ. ಈಗಾದರೂ ನಮ್ಮ ಪ್ರವಾದಿಗಳ ಪುಸ್ತಕ, ಸುವಾರ್ತೆಗಳು, ಪತ್ರಿಕೆಗಳೆಲ್ಲ ಇದೆ ನಮಗೆಲ್ಲ. ಅವಾಗೇನೂ ಇರಲಿಲ್ಲ ರೀ. ಆದರೆ ದೇವರು ಇಸ್ರಾಯೇಲ್ರಿಗೆ ಮಾಡಿದಂಥ ವಾಗ್ದಾನವನ್ನು ಒಂದು ವೇಳೆ ನಾವು ಹೀಗೆ ತೊಗೊಳ್ಬೋದು, ಅಕಸ್ಮಾತ್ ಆಶೀರ್ವಾದ ಹೊಂದಿಕೊಳ್ಳೋದ್ರಲ್ಲಿ ನಾವು ತಪ್ಪಿರ್ಬೋದು, ಕೊಡೋದ್ರೆ ದೇವರು ಎಂದಿಗೂ ತಪ್ಪೋದಿಲ್ಲ. ದೇವರು ಕೊಡಬೇಕೆಂಬುದಾಗಿ ಇದ್ದಾನೆ ರೀ. ದೇವರ ಮನಸ್ಸನ್ನು, ದೇವರ ಹೃದಯವನ್ನು ಸರಿಯಾಗಿ ಅರ್ಥ ಮಾಡಿಕೊಡ್ರಿ. ದೇವರು ಮನುಷ್ಯರಾಗಿ ಅಲ್ಲ, ಏನಾದರೂ ಒಂದು ಕೊಡಬೇಕನ್ನುವಾಗ ಒಂದು ಕಂಡೀಷನ್ ಹಾಕ್ತಾನೆ. ನಾವು ಮಕ್ಕಳು ಹಾಕ್ತೇವಲ್ಲ,
ಅಲ್ರಿ, ಇದನ್ನು ಕೊಡ್ತೇನೆ, ಆದರೆ ಏನು ಮಾಡ್ಬೇಕು ನೀನು? ಇದನ್ನು ಮಾಡಬೇಕು, ಹೀಗೆ ಮಾಡಬೇಕೆಂಬುದಾಗಿ. ಆದರೆ ಯೇಸು ಸ್ವಾಮಿ ಹೇಳುವಂಥದ್ದು ಹೆಂಗೆ ಗೊತ್ತಾ? ಅನ್ಕಂಡೀಷ್ನಲಿ ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದಾರೆ. ಯೆಹೋವನು ಇಸ್ರಾಯೇಲ್ರಿಗೆ ಪ್ರಮಾಣಪೂರ್ವಕವಾಗಿ ಮಾಡಿದ ಎಲ್ಲ ವಾಗ್ದಾನ ಇಸ್ರಾಯೇಲ್ರಿಗೆ ಆತನು ಕೊಟ್ಟನು. ಹಾಗಾದರೆ ದೇವರು ಕೊಡಲಿಕ್ಕೆ ರೆಡಿ ಇದ್ದಾರೆ. ನಾವೇನು ಮಾಡ್ಬೇಕು ಅದನ್ನು? ಪ್ರತಿ ಭಾನುವಾರ ನಿಮಗೆ ಸಾರಲ್ಪಡುವಂಥ ವಾಕ್ಯ ಅದು ದೇವರ ಹೃದಯ. ದೇವರು ಈ ವಾರ ಅದನ್ನು ಮಾಡಬೇಕೆಂಬುದಾಗಿದ್ದಾರೆ. ಈ ವಾರ ಹಿಂಗೇ ನಿಮ್ಮ ಕುಟುಂಬ ಇರಬೇಕು, ಈ ವಾರ ಹಿಂಗೇ ನಿಮ್ಮ ದಾಂಪತ್ಯ ಜೀವನ ಇರಬೇಕು, ಈ ವಾರ ನಿಮ್ಮ ಆರೋಗ್ಯ ಹೀಗೆ ಇರಬೇಕು ದೇವರು ಮಾತಾಡ್ತಾ ಇದ್ದಾರೆ. ಬಟ್ ಆದರೆ ನಿಮ್ಮ ಅನುಭವ ನಿಮ್ಮನಿಗೆ ಅದನ್ನು ತೆಗೆದುಕೊಳ್ಳಿಕ್ಕೆ ಬಿಡ್ತಾ ಇಲ್ಲ. ನಾನು ಇಲ್ಲಿ ಕೇಳ್ತೇನೆ ರೀ, ಮನೆಗೆ ಹೋದ್ಮೇಲೆ ನನ್ನ ಸ್ಥಿತಿ ನನಗೆ ಗೊತ್ತು. ಇದು ಯಾರು ಮಾತಾಡ್ತಾರೆ? ನಾನು ಮಾತಾಡ್ತೇನೆ. ಇಡೀ ಬೈಬಲಲ್ಲಿ ನೋಡ್ರಿ ನೀವು, ನಮಗಿಂತಲೂ ಭಯಂಕರವಾದ ಪರಿಸ್ಥಿತಿಯನ್ನು ಎದುರಿಸಂಥ ದೇವರ ಮಕ್ಕಳಿದ್ದಾರೆ. ಬಟ್ ಆ ಪರಿಸ್ಥಿತಿಯಲ್ಲಿ ಅವರು ತಮ್ಮ ಪರಿಸ್ಥಿತಿಯನ್ನು ಮಾತಾಡಿಲ್ಲ, ತಮ್ಮ ದೇವರ ಬಗ್ಗೆ ಮಾತಾಡಿದರು. ಇಲ್ಲಿ ನಾವು ಕಲಿಬೇಕ್ರಿ. ಕಲಿಯುವಂಥ ವ್ಯಕ್ತಿ ಬೆಳಿತಾನೆ, ಕಲಿಯದೇ ಇರುವಂಥ ವ್ಯಕ್ತಿ ಕೊಳಿತಾನೆ. ಒಂದೇ ಹೊಲದಲ್ಲಿ ಕೊಳೆಯೋದು ಬೆಳೆದು ಎರಡು ಇರ್ತಾವೆ, ಇರಲ್ವಾ? ಇರ್ತದಲ್ರಿ. ಒಂದು ಬೆಳೀತಾ ಇರ್ತದೆ, ಇನ್ನೊಂದು ಒಂದು ಗಿಡ ಸಾಯ್ತಾ ಇರ್ತೈತೆ ರೀ. ಒಂದು ಹಣ್ಣು ಬರ್ತಾ ಇರ್ತದೆ, ಇನ್ನೊಂದು ಕೊಳೆತು ಹೋಗ್ತಾ ಇರ್ತದೆ. ಎಚ್ಚರವಾಗಿರೋಣ. ನಾವು ಸಭೆಯಲ್ಲಿ ಇದ್ದೇವೆ ಅಂತಂದರೆ ನಾನು ಸೇಫ್ ಆಗಿದ್ದೇನೆ ಅಂತಲ್ಲ, ನಾನು ಚರ್ಚೆಗೆ ಹೋಗ್ತಾ ಇದ್ದೇನೆ, ನಾನು ಯೇಸುವನ್ನು ನಂಬಿದ್ದೇನೆ, ಅಥವಾ ನಾನು ಪ್ರೇಯರ್ ಮಾಡ್ತಾ ಇದ್ದೇನೆ. ನೋ, ಪರೀಕ್ಷೆ ಮಾಡ್ಕೋ. ನಿನ್ನ ಮನಸ್ಸಲ್ಲಿ ಏನು ಆಲೋಚನೆ ಓಡ್ತಾ ಇದೆ, ನಿನ್ನ ಬಾಯಲ್ಲಿ ಏನು ಮಾತು ಬರ್ತಾ ಇದೆ, ಅದು ನಿನ್ನ ಜೀವ. ದೇವರ ವಾಕ್ಯ ನಿನ್ನ ಒಳಗಡೆ ಬರ್ತದಾ? ಪರಿಸ್ಥಿತಿ ನಿನ್ನ ಬಾಯಲ್ಲಿ ಬರ್ತಾ ಇದ್ದೇನೆ. ನಾನು ಹೊಲದಲ್ಲೇ ಇರ್ಬೋದು, ಭೂಮಿಗೆ ಅಂಟುಕೊಂಡೇ ಇರ್ಬೋದು. ಭೂಮಿಗೆ ಅಂಟುಕೊಂಡಿದ್ದು ಎಷ್ಟೋ ಮರಗಳು ಒಣಗಿ ಹೋಗಿದ್ದ ಇತಿಹಾಸಗಳಿಲ್ವಾ? ಒಣಗೋಗಲ್ವಾ? ಭೂಮಿಯಲ್ಲಿದೆ, ಒಣಗೋಗಿದೆ. ಸಭೆಯಲ್ಲಿದ್ದೇನೆ, ನಾನು ಒಣಗ್ತಾ ಇದ್ದೇನಾ, ಚಿಗುರ್ತಾ ಇದ್ದೇನಾ? ಅದು ಹೇಗೆ ಗೊತ್ತಾಗ್ತದೆ ರೀ? ಯಾರು ನಮ್ಮನ್ನು ಅಳಿದ್ಬೇಡ್ರಿ, ನಿಮ್ಮನ್ನು ನೀವೇ ಅಳಿಬೇಕು. ನೀವು ಅಳೆಯುವ ಅಳತೆ ಅಂದರೆ ದೇವ್ರ ನಿಮ್ಮನ್ನು ಅಳಿತಾರಂತ. ಹಾಲೆಲೂಯಾ. ಸ್ವಾಮಿ ನಾನು ಸರಿ ಇಲ್ಲಪ್ಪ, ಸರಿಯಾಗಬೇಕು. ವೆರಿ ಗುಡ್. ದೇವ್ರು ಹೇಳ್ತಾರೆ, ಹೌದಾ, ಸರಿ ಮಾಡ್ತೇನೆ ನಿನಗೆ. ನನ್ನ ಪೂರ್ತಿಗೆ ನಾನೆಲ್ಲ ಕರೆಕ್ಟ್ ಇದ್ದೇನೆ, ಸರಿ ಇದ್ದೇನೆ ಅಂತ ಹೇಳ್ತಾರೆ. ದೇವ್ರು ಹೇಳ್ತಾರೆ, ಆಯ್ತು ನೀನು ಸರಿ ಇದೆಯಲ್ಲ, ಆಯ್ತು ಬಿಡು. ದೇವ್ರು ಸುಮ್ಮನೆ ಆಗಿಬಿಡ್ತಾರೆ. ಹಾಗಾದ್ರೆ ನಿನಗೆ ಸಹಾಯ ಮಾಡ್ರಿ ಯಾರು? ಯಾಕೋಬನಿಗೆ ದೇವರು ರಾತ್ರಿ ಎಲ್ಲ ದೇವದೂತರು ದೇವರು ಬಂದು ಆತನೊಂದಿಗೆ ಹೋರಾಟ ಮಾಡಿದ್ರಂತೆ. ಬೆಳಿಗ್ಗೆ ಆಯಿತು, ಅವನು ಬಿಡ್ತಾ ಇಲ್ಲ. ದೇವ್ರು ಹೇಳಿದ್ರಂತೆ, ಬಿಟ್ಬಿಡಪ್ಪ, ಟೈಮ್ ಆಯಿತು. ಆವಾಗ ಅವನು ಸೊಂಟದ ಕೆಲವರು ಎಲುಬನ್ನು ಆತನು ಮುಟ್ಟುವಾಗ ಆತನು ಕುಂಟ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ನನ್ನ ಆಶೀರ್ವಾದ ಮಾಡ್ಬೇಕು ಸ್ವಾಮಿ, ನನ್ನ ಆಶೀರ್ವಾದ ಮಾಡ್ಬೇಕು ನೀನು ಅಂತ ಹೇಳುವಾಗ, ಆಗ ದೇವ್ರು ಕೇಳ್ತಾರೆ, ಯಾರು ನೀನು, ನಿನ್ನ ಹೆಸರೇನು ಅಂತ ಕೇಳುವಾಗ ಏನು ಹೇಳಿದವನು? ಯಾಕೋಬ. ಯಾಕೋಬ ಅಂದರೆ ಏನು ಗೊತ್ತಾ? ಮೋಸಗಾರ. ದೇವರ ಮುಂದೆ ಪರಿಸ್ಥಿತಿನ ಒಪ್ಕೊಳ್ರಿ, ನಿನ್ನ ಸ್ಪಿರಿಚುವಾಲಿಟಿನ ಒಪ್ಕೊಳ್ರಿ. ಮುಂದಿರುವಂಥ ವ್ಯಕ್ತಿ ಮೇಲೆ ದೂರಬೇಡ್ರಿ. ನೀವು ಕೋಪ ಮಾಡಿಕೊಂಡು ಮುಂದಿರೋರ ಮ್ಯಾಗ ಬೈದು ಎಲ್ಲ ಈ ದರಿದ್ರ ವ್ಯಕ್ತಿಯಿಂದ ಆಗೋದು ಅಂಥೇಳಿ. ನಮಗೆ ಕಂಟ್ರೋಲ್ ಇಲ್ಲರಿ ಕೋಪದ ಮೇಲೆ. ನನ್ನ ಬಾಯಿ ಸರಿ ಇಲ್ಲರಿ, ಮುಂದೆ ಯಾರಿಗೆ ಹಾಕೋದು? ಮುಂದಿರುವಂಥ ವ್ಯಕ್ತಿ ಮೇಲೆ ಹಾಕಿ ನಮ್ಮ ಬಾಯಿಯನ್ನು ಬೈದು ನಾವು ಮುಗಿಸ್ಕೊಂಡ್ಬಿಡ್ತೇವೆ. ಈ ಥರ ಆಗೋದು. ದೇವ್ರ ಮುಂದೆ ಒಪ್ಕೊಳ್ಬೇಕು, ಸ್ವಾಮಿ ನಾನು ಮಾತಾಡಿದ ತಪ್ಪೆ, ನಾನು ನಡ್ಕೊಂಡಿದ್ದು ತಪ್ಪೆ. ಯಥಾರ್ಥವಾಗಿ ದೇವ್ರ ಮುಂದೆ ಒಪ್ಕೊಳ್ರಿ. ಯಾಕೋಬ ಅದನ್ನು ಒಪ್ಪಿಕೊಳ್ಳುವಾಗ ದೇವ್ರು ಏನು ಮಾಡಿದ್ರಂತೆ? ಇವತ್ತಿಂದ ನೀನು ಇಸ್ರಾಯೇಲ್ ಎಂಬುದಾಗಿ ಕರೆಯಲ್ಪಡ್ತೀಯ, ದೇವರೊಂದಿಗೆ ಹೋರಾಡಿ ಗೆದ್ದಂಥವನು. ಹಾಲೆಲೂಯ. ಪ್ರೇ ದೇವರ ಮಕ್ಕಳೇ, ನಿನ್ನ ಪರಿಸ್ಥಿತಿಯನ್ನು ದೇವ್ರ ಮುಂದೆ ಹೇಗಿದೆ ಆಗ ಒಪ್ಪಿಕೋ. ನಿನ್ನ ದೇವರು ನಿನ್ನ ವಾಗ್ದಾನ ಮಾಡಿದ್ದಾನೆ. ಈ ಭೂಮಿ ಮೇಲೆ ನಿಮ್ಮನ್ನು ದೇವರು ತಪ್ಪಾದ ಅಥವಾ ನೆಗೆಟಿವ್ ಅಥವಾ ಸೋಲು, ರೋಗ, ಬಾಧೆಗೆ ಉದಾಹರಣೆಯಾಗಿ ದೇವರಿಟ್ಟಿಲ್ಲ. ಜಯದ ಜೀವಿತಕ್ಕೆ ದೇವರು ನಿನ್ನ ಉದಾಹರಣೆಗಿಟ್ಟಿದ್ದಾನೆ. ನೀನು ಹೇಗೆ ದೇವ್ರ ವಾಕ್ಯ ತೆಗೆದುಕೊಳ್ತೀವಿ ಅದು ನಿಮಗೆ ಬಿಟ್ಟಿದ್ರಿ, ನಿಮಗೆ ಬಿಟ್ಟಿದ್ದದು. ನೀನು ಬರೀ ಹೊಟ್ಟೆ ತುಂಬಿಸ್ಕೊಳ್ಳೋ ಊಟ ಮಾಡೋದು ಬೇರೆ ರೀ, ಆರೋಗ್ಯಕರವಾದ ಊಟ ಮಾಡೋದು ಬೇರೆ. ಹೊಟ್ಟೆ ತುಂಬಿಸ್ಕೊಳ್ಳೋ ಊಟ ಮಾಡಿದೇನು ರೀ, ನಮಗೇನು ಇಷ್ಟ ಅದನ್ನು ಮಾತ್ರ ತೊಗೊಳ್ತೇವೆ ಅಲ್ವಾ? ಕೆಲವ್ರಿಗೆ ಅನ್ನ ಮಾತ್ರ ಇಷ್ಟ, ಕೆಲವರು ರೊಟ್ಟಿ ಮಾತ್ರ ಇಷ್ಟ, ಕೆಲವರು ಚಪಾತಿ ಮಾತ್ರ ಇಷ್ಟ, ಕೆಲವರಿಗೆ ಮಟನ್ ಮಾತ್ರ ಇಷ್ಟ, ಕೆಲವರು ಚಿಕನ್ ಮಾತ್ರ ಇಷ್ಟ, ಕೆಲವರು ಸಪ್ಪನ ಬೇಳೆ ಇರ್ತಾರೆ. ಬಟ್ ಆದರೆ ಯಾವಾಗ ನನ್ನ ಆರೋಗ್ಯ ಬೇಕು, ಜೀವಕ್ಕೆ ಬೇಕನ್ನುವಾಗ ನಾವೆಲ್ಲವನ್ನು ತೆಗೆದುಕೊಳ್ತೇವೆ. ಹಾಗೆ ದೇವರ ವಾಕ್ಯ ಎಲ್ಲವನ್ನು ತೊಗೊಳ್ಬೇಕ್ರಿ. ಇಷ್ಟ ಆಗಿದ್ದಷ್ಟ ಅಲ್ಲ ಅಲ್ವಾ? ಕೆಲವರಿಗೆ ಅದ್ಭುತಗಳಿಷ್ಟ, ಕೆಲವರಿಗೆ ಮಹತ್ಕಾರಗಳಿಷ್ಟ, ಕೆಲವರಿಗೆ ಪ್ರವಾದನೆಗಳಿಷ್ಟ, ಕೆಲವರಿಗೆ ಕನಸುಗಳಿಷ್ಟ, ಕೆಲವರಿಗೆ ದರ್ಶನಗಳಿಷ್ಟ. ಬಟ್ ಎಲ್ಲವೂ ಇಷ್ಟ ಆಗಬೇಕ್ರಿ. ದೇವರ ವಾಕ್ಯ ಇಷ್ಟ ಆಗಬೇಕು. ಕೆಲವರಿಗೆ ಮಧ್ಯಾಹ್ನ ಪ್ರಾರ್ಥನೆ ಇಷ್ಟ, ಕೆಲವರಿಗೆ ಬೆಳಗಿನ ಪ್ರಾರ್ಥನೆ ಇಷ್ಟ, ಕೆಲವರಿಗೆ ಮಧ್ಯರಾತ್ರಿ ಪ್ರಾರ್ಥನೆ ಇಷ್ಟ, ಕೆಲವ್ರಿಗೆ ಸಂಜೆ ಪ್ರಾರ್ಥನೆ ಇಷ್ಟ. ಎಲ್ಲ ಪ್ರಾರ್ಥನೆ ನಾವು ಮಾಡ್ಬೇಕ್ರಿ. ಇವತ್ತು ಸಭೆಯಾಗಿ ನಾವು ಯಾವಾಗಾದ್ರೂ ಆಲ್ರೆಡಿ ಪ್ರೇಯರ್ ಮಾಡಿದೇವ? ಯಾರು ಸುದ್ದಿಗೆ ಬರೋದಿಲ್ಲ ಕೇಳೋಕ್ಕೆ.
ಸಂಡೇ ಮಾಡು ಒಂದು ಆರಾಧನೆ ಬರೋದು ನಮಗೂ 3:11 ಆಗಿರ್ತೈತಿ. ಇನ್ನು ರಾತ್ರಿ ಪ್ರೇಯರ್ಗೆ ಅಂದ್ರೆ ಮುಗಿದೋತು. ರೋಗಿ ಬಯಸಿದ್ದು ಹಾಲನ್ನು, ವಿನೋದಣ್ಣ ಹೇಳಿದ್ದು ಹಾಲನ್ನು ನಡೆಯುತ್ತೆ. ಅವರು ಪ್ರಾರ್ಥನೆ ಮಾಡಿದ್ರು ಮಧ್ಯರಾತ್ರಿ, ನಾವು ಪ್ರಾರ್ಥನೆ ಮಾಡಿದ್ರು. ಇಂಥ ಪಾಸ್ಟ್ ಎಲ್ಲ ಸಿಗ್ತಾರೆ ನಮಗೆಲ್ಲರು. ಬೇರೆ ಕಡೆ ಕೇಳಿದ್ರೆ ಬೇರೆ ಜನ ಹೇಳ್ತಾರೆ ರಾತ್ರಿ ಪ್ರೇಯರ್ ಮಾಡಿ ತಲೆನೂ ಹೋಗ್ತದ್ರಿಪ್ಪ. ಅವ್ರು ನಾವು ಹೇಳ್ತೇವಪ್ಪ ನಮ್ಮ ಸಭೆ ಹಂಗಿಲ್ಲಪ್ಪ ಸ್ವಾಮಿ. ಹೆಂಗೆ ಟೈಮಿಂಗ್ ಇದು ಗೊತ್ತಾ ನಮ್ಮದು? 11:00 ರೀ. ಎಂಥವ್ರಾದ್ರೂ ಬರ್ಬೋದು ಪ್ರಾರ್ಥನೆಗೆ. ಆರಾಮ್ ಬಿಸ್ಲಾಗಿ ಬರ್ತೇವೆ, ಆರಾಮ ಬಿಸ್ಲಾಗಿ ಹೋಗ್ತೇವೆ. ಏನೇನು ಚಿಂತೆ, ಏನೇನು ಸಮಸ್ಯೆ ಇಲ್ಲ ನಮ್ಮ ಪ್ರೇಯರ್ ಬರೋಕ್ಕೆ. ಯಾರಾದರೂ ಹೇಳ್ರಿ ಸ್ಟ್ರಗಲ್ ಮಾಡಿ ನಾವು ಪ್ರಾರ್ಥನೆ ಬರ್ತೇವೆ, ತುಂಬ ಹೋರಾಟ ಮಾಡಿ ಕರೆ ಕಟ್ಟಿ ಬರ್ತಾ ಇದ್ದೀವಿ ನಾವು. ಯಾರು ಮಸ್ತ್ ಅಡುಗೆ ಮಾಡಿ ಇಟ್ಟೆ ಬರ್ತೇವೆ. ಇಲ್ಲಿಂದ ಹೋಗ್ತಾ ಹೋಗ್ತಾ ಏನು ಉಣ್ಬೇಕು ಏನು ತಿನ್ಬೇಕಂತ ವಿಚಾರ ಮಾಡ್ಕೊಂಡು ಹೋಗ್ಬಿಡೋದು ಮನೆಗೆ ಅಷ್ಟೇ. ಇಂಥ ಸಭೆ ಎಲ್ಲಿ ಸಿಗ್ಬೇಕು ನಮಗೆ? ಹಿಂಗೆ ಸಭೆ ಇಟ್ಟು ನಿಮ್ಮನ್ನು ನಾನು ಪರಲೋಕಕ್ಕೆ ರೆಡಿ ಹೆಂಗೆ ಮಾಡಲಿ? ಕಷ್ಟ ಅಥವಾ ತುಂಬ ಸ್ಟ್ರಿಕ್ಟಾಗಿ ಮಾಡುವಂಥದ್ದು ಅಥವಾ ಮಿಲಿಟ್ರಿ ಥರ ಸಭೆಯನ್ನು ನಡೆಸುವಂಥವರೆಲ್ಲ ಪರಲೋಕ ಹೋಗ್ತಾರೆ ಎಂಬುದಾಗಲ್ರಿ. ಪ್ರೇಯರ್ ಟೈಮ್ ಇಂಪಾರ್ಟೆಂಟ್ ಅಲ್ಲ, ಬಟ್ ಎಲ್ಲ ಟೈಮ್ ಭಾಳ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಮನೇಲಿ ನೀವು ಪ್ರಾರ್ಥನೆ ಮಾಡಿರಿ. ಮಧ್ಯರಾತ್ರಿಯಲ್ಲಿ ಬೆಳಗಿನ ಜಾವ ಹೇಳ್ರಿ. ಬೆಳಗಿನ ಜಾವದಲ್ಲಿ ಎದ್ದು ದೇವ್ರ ಸಂದಿರ ಕೂತ್ಕೊಡ್ರಿ. ನಿಮ್ಮ ಆರಂಭ ಪ್ರಾರ್ಥನೆಯೊಂದಿಗಾಗಲಿ, ನಿಮ್ಮ ಅಂತ್ಯ ಪ್ರಾರ್ಥನೆಯೊಂದಿಗಾಗಲಿ. ಹಲ್ಲೆಲೂಯಾ. ದೇವರು ಮಾಡಿದಂಥ ವಾಗ್ದಾನಗಳನ್ನು ಅವರು ದೇವರು ಒಂದನ್ನು ಅವ್ರಿಗೆ ಮಾಡದೆ ಎಲ್ಲವನ್ನ ಕೊಟ್ಟನು. ದೇವರು ಹೇಳ್ತಾ ಇದ್ದಾರೆ ದೇವರ ವಾಗ್ದಾನಗಳೇನೆಲ್ಲಿದ್ದಾವೆ, ದೇವರ ಮಕ್ಕಳಾದ ನಾವುಗಳು, ಯೇಸು ರಕ್ತ ತೊಳೆಯಲ್ಪಡಿದ ನಾವುಗಳು ಆ ಎಲ್ಲ ವಾಗ್ದಾನವನ್ನು ಹೊಂದಿಕೊಳ್ಳಕ್ಕಿದ್ದೇವೆ. ಹಲ್ಲೆಲೂಯಾ. ಅವರು ಅದನ್ನು ಸ್ವತಂತ್ರಿಸಿಕೊಂಡು ಅದರಲ್ಲಿ ವಾಸ ಮಾಡಿದರು. ಸ್ವತಂತ್ರಿಸಿಕೊಳ್ಳುವುದಂದ್ರೆ ಏನ್ರಿ? ಅದನ್ನು ನಂಬುವಂಥದ್ದು. ಇವತ್ತೆಲ್ಲ ನಿಮ್ಗೆ ಕೊಡಲ್ಪಟ್ಟಿದೆ. ಯೇಸು ಹೇಳ್ತಾರೆ ಭೂಲೋಕದಲ್ಲಿ ಪರಲೋಕದಲ್ಲಿ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಅದೇ ಅಧಿಕಾರ ನಾನು ಏನು ಮಾಡ್ತೇನೆ? ನಿಮಗೆ ಕೊಡ್ತೇನೆ. ನಿಮಗೆ ಕೊಡ್ತೇನೆ ಅನ್ನುವಾಗ ತಗೊಳ್ಳೋರು ಬೇಕಲ್ವಾ? ತಗೊಳ್ಳೋರು ಬೇಕಲ್ರಿ? ಇವ್ರೇನು ಮಾಡಿದ್ರಂತೆ? ಅವರು ಅದನ್ನು ಸ್ವತಂತ್ರಿಸಿಕೊಂಡು ಅದರಲ್ಲಿ ವಾಸ ಮಾಡಿದರು. ಹಲ್ಲೆಲೂಯಾ. ಎಲ್ಲಿವರೆಗೂ ನೀವು ನಂಬಲ್ಲ ಅಲ್ಲಿವರೆಗೂ ಅದರಲ್ಲಿ ವಾಸ ಮಾಡಲ್ಲ. ಬರೀ ಕೇಳಕ್ಕೆ ಮಾತ್ರ ಇಂಪಾಗಿರೋದು ದೇವ್ರ ವಾಕ್ಯ. ಯಾವಾಗ ನೀವು ನಂಬ್ತೀರಿ ಅದನ್ನು ಸ್ವಾಧೀನ ಮಾಡ್ಕೊಳ್ತೀರಿ. ಹಲ್ಲೆಲೂಯಾ. ನಿಮ್ಮ ಆರೋಗ್ಯ ನೀವು ನಂಬ್ರಿ, ನಿಮ್ಮ ಕುಟುಂಬದ ವಿಷಯದಲ್ಲಿ ನೀವು ನಂಬ್ರಿ, ನಿಮ್ಮ ಆಶೀರ್ವಾದ ವಿಷಯಗಳು ನೀವು ನಂಬ್ರಿ, ನಿತ್ಯ ಜೀವದ ವಿಷಯದಲ್ಲಿ ನೀವು ನಂಬ್ರಿ. ನಿಶ್ಚಿಂತೆಯಿಂದ ಇರ್ತೀರ. ಇವತ್ತು ಎಷ್ಟೋ ಜನರಿಗೆ ನಿತ್ಯ ಜೀವ ಹೋಗ್ತೀವಿ ಅಂತಂದರೆ ಮೇಘ ಕೆಳಗೆ ನೋಡ್ತಾರೆ. ಯೇಸು ಮೊದಲು ಪರಲೋಕ ಹೋಗ್ತೀರ ಅಂದರೆ ಮೇಘ ಕೆಳಗೆ ನೋಡ್ತೀವಿ ನಾವು. ನಮ್ಗೆ ಅದ್ರ ಬಗ್ಗೆ ಮಾಹಿತಿಯೇ ಇಲ್ಲ. ನಂಬೇಕು ನಾವು ಅದನ್ನು. ಏನೆಲ್ಲ ದೇವರು ಕೊಟ್ಟರು ಅದನ್ನು ಅವರು ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ವಾಸ ಮಾಡಿದರು. ಹಾಗಾದರೆ ಇವತ್ತು ದೇವರು ಏನೆಲ್ಲ ವಾಕ್ಯ ಹೇಳ್ತಾರೆ ಅದಕ್ಕೆ ಹೌದು ಆಮೇನ್ ಎಂಬುದಾಗಿ ನಾವು ಅದನ್ನು ಏನು ಮಾಡಬೇಕಾಗಿದೆ? ಸ್ವೀಕಾರ ಮಾಡಿಕೊಂಡು ಅದರಲ್ಲಿ ನಾವು ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ವಾಸ ಮಾಡಿರಿ. ಆ ವಾಕ್ಯದ ಒಳಗೆ ವಾಸ ಮಾಡಿರಿ. ಆ ವಾಕ್ಯದ ಒಳಗಡೆ ವಾಸ ಮಾಡುವಾಗ ಅದು ಹೆಂಗಿರ್ತದೆ ಅಂದರೆ ನೋಹನ ನಾವೇ ಒಳಗೆ ಇದ್ದಂಗೆ. ಹೊರಗಡೆ ಏನು ಬರ್ತಾ ಇದೆ? ಮಳೆ ಬರ್ತಾ ಇದೆ. ಹೊರಗಡೆ ಏನಿದೆ? ಮರಣ ಇದೆ. ಹೊರಗಡೆ ಏನಿದೆ? ಗಾಢ ಅಂಧಕಾರ ಇದೆ. ಹೊರಗಡೆ ಏನಿದೆ? ಚಂಡು ಮಾರುತ ಬೀಸ್ತಾ ಇದೆ. ಒಳಗಡೆ ಏನೂ ಇಲ್ಲ. ಹಲ್ಲೆಲೂಯಾ. ನೀವು ದೇವರ ವಾಕ್ಯ ಸಾರಲ್ಪಡುವಾಗ, ಆ ವಾಕ್ಯದ ಒಳಗಡೆ ನೀವು ಬರುವಾಗ, ಆ ವಾಕ್ಯವನ್ನು ಸ್ವಾಧೀನ ಮಾಡಿಕೊಂಡು ಜೀವಿಸುವಾಗ ಅಲ್ಲಿ ಏನು ಬೇಕಾದ್ರೂ ನಡೀತಾ ಇರಲಿ, ನೀವು ಡೋಂಟ್ ಕೇರ್ ಮಿನಿಸ್ಟ್ರಿ ಚೆನ್ನಾಗಿರ್ತೀರ. ಹಲ್ಲೆಲೂಯಾ. ಅದಕ್ಕಾಗಿ ದಾವೀದ ಹೇಳ್ತಾನೆ, ನನ್ನ ಬಲಗಡೆ 1000 ಜನ, ಎಡಗಡೆ 10,000 ಜನ ಸತ್ತು ಬಿದ್ದರು ನನಗೇನು ತಟ್ಟುವುದಿಲ್ಲ. ದುಷ್ಟರಿಗೆ ಪ್ರತಿದಂಡನೆ ಆಗುವುದಕ್ಕಾಗಿ ನಾನು ಸಾಕ್ಷಿಯಾಗಿರ್ತೇನೆ. ಹಲ್ಲೆಲೂಯಾ. ಜೀವ ಸ್ವರೂಪನಾದ ದೇವರನ್ನೊಳಗಿರುವುದರಿಂದ ಆ ದೇವರನ್ನು ಅಲ್ಲಗಳೆದಂಥ ಜನರ ಜೀವಿತದಲ್ಲಿ ನಡೆಯುವಂಥ ಕಾರ್ಯವನ್ನು ನೋಡಿ ನಾನು ಸಾಕ್ಷಿಯಾಗಿರ್ತೇನೆ. ನೋಡು ಏನು ಸಾಕ್ಷಿ ಗೊತ್ತಾ? ಸಾಕ್ಷಿ ಅಂತಂದರೆ ನಿನ್ನ ಒಳಗಡೆ ಯೇಸು ಸ್ವಾಮಿ ಇದ್ದರೆ ನನ್ನ ಹಾಗೇನೆ ಇರ್ತಾ ಇದ್ದಿ. ಹಲ್ಲೆಲೂಯಾ. ಅಂಥದ್ದು ದೇವ್ರು ನಮ್ಮನ್ನು ಇಟ್ಟಿದ್ದಾನ್ರಿ. ಎಲ್ಲರ ಜೀವನದಲ್ಲಿ ನಡೀತಾ ಇದೆ, ನಮ್ಮ ಜೀವನದಲ್ಲಿ ಅದು ಆಗ್ತಾಯಿದೆ ಎಂಬುದು ನೀವು ಸ್ವೀಕಾರ ಮಾಡಿಕೊಟ್ರೆ ನೀವು ಹಂಗೆ ಇರ್ತಿಲ್ಲ. 10ರಲ್ಲಿ 11 ಆಗಬೇಡ್ರಿ. 10ರಲ್ಲಿ 11 ಆಗಬೇಡ್ರಿ. ಎಲ್ಲರಿಗಾಗ್ತದೆ, ನಮಗೂ ಆಗ್ತದೆ. ಅದನ್ನು ಕ್ಯಾನ್ಸಲ್ ಮಾಡೋಣ, ಅದನ್ನು ಎದುರಿಸೋಣ, ಅದನ್ನು ವಿರೋಧಿಸೋಣ. ಸೆರೆಮನೆಯಲ್ಲಿದ್ದಂಥವ್ರಿಗೆ ಬಿಡುಗಡೆ ಆದರೆ ಸಾಕಾಗಿದೆ ರೀ. ಅವ್ರದ್ದೇ ಒಂದು ಸಾಮ್ರಾಜ್ಯ ಕಟ್ಕೊಳ್ಳೋಕ್ಕಾಗ್ತದ? ದಾಸತ್ವದ ವ್ಯಕ್ತಿ ಅವನು ಬಂದು ಒಂದು ಸಾಧಾರಣವಾದ ಜೀವನ ಜೀವಿಸಿದ್ರೆ ಸಾಕು, ಅವನೇ ಪ್ರಧಾನಮಂತ್ರಿ ಆಗ್ತಾನೆ ಎಂಬುದು ನಂಬಕ್ಕೆ ಸಾಧ್ಯನಾ? ನಿನ್ನ ದೇವರಿಂದ ಸಾಧ್ಯ. ಈಗಲೂ ಬಲವಾದ ಕಾರ್ಯಗಳನ್ನು ದೇವರು ಮಾಡ್ತಾನೆ. ಬೇಡವಾದ ಕಲ್ಲನ್ನು ತೆಗೆದುಕೊಂಡು ಮುಖ್ಯವಾದ ಮೂಲೆಗಲ್ಲನ್ನಾಗ ಆತನ ಮಾಡ್ತಾನೆ. ನೀವು ಲೆಕ್ಕ ಕೇಳ್ರಿ, ನಿಮ್ಮಿಂದ ಲೆಕ್ಕ ಸ್ಟಾರ್ಟ್ ಆಗ್ಲಿಕ್ಕಿದೆ ಒಂದಿನ. ಹಲ್ಲೆಲೂಯಾ. ಕೆಲವೊಬ್ಬರನ್ನ ಆರಂಭದಲ್ಲಿ ಲೆಕ್ಕ ಹಿಡಿದಿಲ್ರಿ, ಏನು ಬಿಡೋ ಅಂತ ಮೂಲಿಗಿಡ್ತಾ ಇರ್ತಾರೆ. ಬಟ್ ಒಂದು ಸಮಯ ಬರ್ತದೆ, ಅವ್ರು ಎಲ್ಲಿ ನಿಂತ್ಕೊಳ್ತಾರೋ ಅಲ್ಲಿಂದ ಲೆಕ್ಕ ಸ್ಟಾರ್ಟ್ ಆಗ್ತದೆ. ಹಲ್ಲೆಲೂಯಾ. ಒಂದು ಸಮಯದಲ್ಲಿ ಹೇಗಿರ್ತದೆ? ಯಾರೂ ಇಲ್ಲ ಅಂದರೆ ಅವ್ರನ್ನ ಲೆಕ್ಕ ಹಿಡಿತಾ ಇರ್ತಾರೆ. ಯಾರೂ ಇಲ್ಲ ಅಂದರೆ ಅವ್ರನ್ನ ಲೆಕ್ಕ ಹಿಡಿತಾ ಇರ್ತಾರೆ.
ಒಂದು ಸಮಯ ಬರ್ತದೆ, ನೀವಿಲ್ಲ ಅಂದರೆ ಲೆಕ್ಕನೇ ಇಲ್ಲ. ಹಾಲೆಲೂಯ. ದೇವರು ಹಾಗೆ ಮಾಡಲಿಕ್ಕಿದ್ದಾರೆ. ನಾವು ಅದನ್ನು ನಂಬೇಕ್ರಿ. ಅದಕ್ಕೆ ನಾವು ಆರಾಧನೆಗೆ ಬರ್ತೇವೆ. ದೇವ್ರು ನಮ್ಗೆ ಇಟ್ಟಂಥ ಈ ಗುಡಾರ್ಥಗಳನ್ನ ತಿಳಿದುಕೊಳ್ಳೋಕೆ ನಾವು ಆರಾಧನೆ ಬರ್ತೇವೆ. ದೇವ್ರಿಟ್ಟಂಥ ಈ ವಾಗ್ದಾನ ಆಶೀರ್ವಾದಗಳನ್ನ ಹೊಂದಿಕೊಳ್ಳೋದಕ್ಕಾಗಿ ನಾವು ಆರಾಧನೆ ಬರ್ತೇವೆ. ಸುಮ್ಮನೆ ಟೈಮ್ ಪಾಸ್ ಮಾಡೋದಕ್ಕಾಗಲ್ರಿ. ಇಲ್ಲಿ ಬಂದು ಹೋದರೆ ಸಂಡೇ ನಾವು ಆರಾಧನೆ ಬರಲಿಲ್ಲ, ಸಂಡೇ ಅನ್ಸಲ್ಲ, ಹಂಗೆ ಆರಾಧನೆ ಮಾಡೋಕ್ಕೆ ಬರ್ತಾ ಇಲ್ರಿ. ನನಗಾಗಿ ದೇವರು ಏನೆಲ್ಲ ಇಟ್ಟಿದ್ದಾನೆ, ನನ್ನನ್ನು ಯಾವ ಉದ್ದೇಶಕ್ಕಾಗಿ ಆರಿಸಿಕೊಂಡಿದ್ದಾನೆ ಅದನ್ನು ತಿಳಿದುಕೊಳ್ಳೋದಕ್ಕಾಗಿ ದೇವರ ಸನ್ನಿಧಿಗೆ ನಾವು ಬರುವಂಥರಾಗಿದ್ದೇವೆ. ಹಾಲೆಲೂಯ. ಯಾವಾಗ ದೇವರು ಕೊಟ್ಟಂಥ ವಾಗ್ದಾನದಲ್ಲಿ ಇರ್ತೀರಿ, ಅದು ಗುರುತು ಹೆಂಗೆ ಗೊತ್ತಾ? ದೇವರಿಂದ ನಿಮ್ಮ ಜೀವನದಲ್ಲಿ ಎಲ್ಲ ಆಗ್ತಾ ಇದೆ ಅನ್ನೋದಕ್ಕೊಂದು ಗುರುತು ಹೆಂಗೆ ಗೊತ್ತಾ? ಅದ್ರ ಮುಂದಿನ ಭಾಗ ಎಲ್ಲ 44ನೇ ವಚನ. ಯೆಹೋವನು ಅವರ ಪೂರ್ವಿಕರಿಗೆ ಆಣೆ ಇಟ್ಟು ಹೇಳಿದಂತೆ ಅವರಿಗೆ ಎಲ್ಲ ಕಡೆಯಲ್ಲಿಯೂ ಸಮಾಧಾನ ಕೊಟ್ಟನು. ಹಾಲೆಲೂಯ. ಪಕ್ಕದವ್ರಿಗೆ ಹೇಳ್ರಿ, ಕೈ ಹಿಡಿದು, ನಿನ್ನ ಜೀವಿತದಲ್ಲಿ ಎಲ್ಲ ಕ್ಷೇತ್ರದಲ್ಲಿ, ಎಲ್ಲ ಭಾಗದಲ್ಲಿ, ಎಲ್ಲ ವಿಷಯದಲ್ಲಿ ದೇವರ ಸಮಾಧಾನ ಬರಲಿಕ್ಕಿದೆ. ಆಮೇನ್. ದೇವರ ಸಮಾಧಾನ ಅಂದರೆ ಹೆಂಗೆ ಗೊತ್ತಾ ನಿಮಗೆ? ಸಮಾಧಾನವಾಗಿರೋದಂದ್ರೆ ಒಳ್ಳೆ ಆಡಳಿತ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಎಷ್ಟು ಸಮಾಧಾನವಾಗಿ ನಾವಿದ್ದೇವೆ, ಎಷ್ಟು ನೆಮ್ಮದಿಯಾಗಿದ್ದೇವೆ ನಾವು. ವಿಚಾರ ಮಾಡಿರಿ. ಪ್ರತಿದಿನ ಒಂದಲ್ಲ ಒಂದು ಬಾಂಬು ಒಂದು ಕಡೆ ಬೀಳ್ತಾ ಇದ್ದಾವೆ ಅಂದರೆ ಮನೆ ಕಟ್ಟಕ್ಕೆ ಯಾರಾದ್ರೂ ಮನಸ್ಸು ಮಾಡ್ತೀರಾ? ಮದುವೆ ಮಾಡ್ಕೊಳಕ್ಕೆ ಮನಸ್ಸು ಮಾಡ್ತೀರಾ? ಯಾಕಾಗಲ್ಲ? ಯಾಕಂದರೆ ಯಾವತ್ತು ಏನಾಗ್ತದೆ ಗೊತ್ತಿಲ್ಲ. ಇವತ್ತು ನಮ್ಮ ಭಾರತ ದೇಶ ಎಷ್ಟು ಸಮಾಧಾನವಾಗಿದೆ, ಕಾರಣ ನಮ್ಮ ಸೈನಿಕರು ಅಷ್ಟು ಅದ್ಭುತವಾದಂಥ ಸೇವೆಯನ್ನು ಬೌಂಡ್ರಿಯಲ್ಲಿ ನಿಂತ್ಕೊಂಡು ನಮಗೋಸ್ಕರ ಮಾಡ್ತಾ ಇದ್ದಾರೆ. ಹಾಲೆಲೂಯ. ಹಾಗಾಗಿ ಯಾವ ಬಾಂಬಲ್ಲಿ ಬರ್ತಾ ಇಲ್ಲರಿ. ಯಾವುದರ ಬಾಂಬು ಬರಬೇಕಂದ್ರೆ ಯಾರಿಗೆ ಬಡಿಬೇಕು? ಫಸ್ಟ್ ಅದು ಅವ್ರಿಗೆ ಬಡಿಬೇಕು, ನಂತರ ನಮಗೆ. ದೇಶ ಕಾಯುವಂಥ ಸೈನಿಕರಿಗೆ ಒಂದು ಚಪ್ಪಾಳೆ ಅಂತ ತಟ್ಟೋಣ. ಬೇರೆ ದೇಶಗಳಿಗೂ ಸಹ ದೇಶ ಕಾಣುವಂಥ ಸೈನಿಕರಿದ್ದಾರೆ, ಆದರೆ ಅವ್ರ ದೇಶದಲ್ಲಿ ಸಮಾಧಾನ ಇಲ್ಲರಿ. ಅನೇಕ ದೇಶಗಳು ನೋಡ್ರಿ ನೀವು, ಮನೆ ಹೊರಗೆ ಹೋದಂಥ ಹೆಣ್ಮಕ್ಳು ಮನೆಗೆ ಬರ್ತಾರಂತ ಗ್ಯಾರಂಟಿ ಇಲ್ಲ. ದುಡ್ಡು ತೊಗೊಂಡು ಬರುವಂಥವ್ರು ಮನೆ ಮುಟ್ತಾರ ಸೇಫ್. ನಾವು ಎಷ್ಟು ಆರಾಮಾಗಿ ಬರ್ಬೋದು ಇವತ್ತು ನಾವು, ಅಲ್ವಾ? ಅಲ್ಲಿ ಇಲ್ಲಿ ಕೆಲವೊಂದು ರಾಜ್ಯಗಳಲ್ಲಿ ಲೋಪ ದೋಷಗಳನ್ನು ಬಿಟ್ಟರೆ ನಮ್ಮ ದೇಶ ಅಷ್ಟು ಸಮಾಧಾನಕರವಾಗಿದೆ. ಅದರ್ಥ ಒಳ್ಳೆ ಆಳ್ವಿಕೆ ಇದೆ, ಸಮಾಧಾನದ ಆಳ್ವಿಕೆ. ಇವತ್ತು ದೇವರು ಹೇಳ್ತಾ ಇದ್ದಾರೆ ಅಂತಂದರೆ ಅವರು ಎಲ್ಲ ಕಡೆಯಲ್ಲಿಯೂ ಸಮಾಧಾನ ಕೊಟ್ಟು ಅನ್ನುವಾಗ ಎಲ್ಲದರ ಮೇಲೆ ದೇವರ ಆಳ್ವಿಕೆ ನಮ್ಮನ್ನು ಆಳ್ವಿಕೆ ಮಾಡಲಿಕ್ಕಿದೆ. ಹಾಲೆಲೂಯ. ಎಲ್ಲ ಕಡೆಯಿಂದ ಸೈತಾನ ಆಳ್ವಿಕೆ ಮುರಲ್ಪಳ್ಳಿ. ನನ್ನ ದೇಹವನ್ನು ದೇವರು ಆಳ್ವಿಕೆ ಮಾಡ್ತಾರೆ, ನನ್ನ ಮನಸ್ಸನ್ನು ದೇವರು ಆಳ್ವಿಕೆ ಮಾಡ್ತಾರೆ, ನಮ್ಮ ಹೊಲಗಳನ್ನು ದೇವರು ಆಳ್ವಿಕೆ ಮಾಡ್ತಾರೆ, ನಮ್ಮ ಕುಟುಂಬವನ್ನು ದೇವರು ಆಳ್ವಿಕೆ ಮಾಡ್ತಾರೆ, ನನ್ನ ಹಣವನ್ನು ದೇವರು ಆಳ್ವಿಕೆ ಮಾಡ್ತಾರೆ. ಹೀಗಾಗಿ ಯಾವುದರಲ್ಲಿಯೂ ಕೆಡಕನ ಕೈ ಬರುವುದೇ ಇಲ್ಲ. ಹಾಲೆಲೂಯ. ಯಾರೆಲ್ಲ ಕ್ರಿಸ್ತನಲ್ಲಿ ಇಲ್ಲ ಅವ್ರನ್ನ ಸೈತಾನ ಆಳ್ವಿಕೆ ಮಾಡ್ತಾ ಇದ್ದಾನೆ ರೀ. ಯಾರೊಳಗೆ ಯೇಸು ಸ್ವಾಮಿ ಇಲ್ಲ ಅವ್ರನ್ನ ಯಾರು ಆಳ್ವಿಕೆ ಮಾಡ್ತಾ ಇದ್ದಾರೆ? ಸೈತಾನ ಆಳ್ವಿಕೆ ಮಾಡ್ತಾ ಇದ್ದಾನೆ. ಮನ ಬಂದಂಗೆ ಜೀವಿಸ್ತಾ ಇದ್ದಾರೆ, ಮನಸ್ಸು ಬಂದಂಗೆ ಅವ್ರು ತಮೆ ಕಳಿತಾರೆ, ಮನಸ್ಸು ಬಂದಂಗೆ ಮಾತಾಡ್ತಾರೆ ರೀ. ಆದರೆ ದೇವ್ರ ಮಕ್ಕಳಾದ ನಮ್ಮಗಳಿಗೆ ನಾವು ಹೀಗೆ ಮಾತಾಡಬೇಕೆಂಬುದಾಗಿ ನಮಗೆ ಇನ್ಸ್ಟ್ರಕ್ಷನ್ಸ್ ಇದೆ. ಹಾಲೆಲೂಯ. ದೇವ್ರ ವಾಕ್ಯ ಹೇಳ್ತದೆ, ಯಾವನು ದುಷ್ಟ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮನ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂತುಕೊಂಡೆ ಕೂತುಕೊಳ್ಳದೆ. ಹೀಗಾಗಿ ಸೈತಾನನು ಯೇಸು ಸ್ವಾಮಿ ಮಕ್ಕಳಾಗದಂತೆ ಜನರನ್ನು ತಡಿತಾ ಇದ್ದಾನೆ. ಕಾರಣ ಗೊತ್ತಾ? ನೀನು ಯೇಸು ಮಗು ಆಗಿಬಿಟ್ರೆ ನೀನು ಎಲ್ಲಿ ನಿಂತ್ಕೊಳ್ಬೇಕು, ನೀನು ಎಲ್ಲಿ ಕೂತ್ಕೊಳ್ಬೇಕು, ನೀನೇನೇನು ನೋಡಬೇಕು, ನೀನೇನು ಮಾತಾಡಬೇಕು, ಏನೇನು ನೋಡಬಾರ್ದು ಅನ್ನುವಂಥ ಶುದ್ಧೀಕರಣ ಸ್ಟಾರ್ಟ್ ಆಗ್ತದೆ. ಹಾಲೆಲೂಯ. ಸೈತಾನಿಗೆ ಶುದ್ಧರಾಗೋದು ಇಷ್ಟ ಇಲ್ಲರಿ. ಎಲ್ಲರೂ ಅಶುದ್ಧ ಜೀವನ ಮಾಡಬೇಕು, ವ್ಯಭಿಚಾರದಲ್ಲಿರಬೇಕು, ಚಟಗಳಲ್ಲಿರಬೇಕು, ಬಂಧನದಲ್ಲಿರಬೇಕು. ನಾನು ಅದಕ್ಕೆ ಎಷ್ಟೋ ಸಲ ಹೇಳ್ತೇನೆ, ಎಷ್ಟೋ ಯೌವನಸ್ಥ ಮಕ್ಕಳು ಕುಡಿದು ಬಾರಲ್ಲಿರುವಾಗ ಯಾವ ಸಂಘಟನೆಯೂ ಅವ್ರು ನೋಡಲ್ಲ. ಎಷ್ಟೋ ಯೌವನಸ್ಥ ಮಕ್ಕಳು ಅವ್ರ ತಂದೆ ತಾಯಿನ ಹೊಡೆದು, ಎಷ್ಟೋ ಗಂಡಂದ್ರು ಹೆಂಡತಿ ಇದ್ರು ಇನ್ನೊಬ್ಬರಿಗೆ ಸಂಬಂಧ ಇಟ್ಕೊಂಡ್ರು, ಯಾವ ಸಂಘಟನೆಗಳು ಅವರು ನೋಡಲ್ಲ. ಚರ್ಚಿಗೆ ಬರ್ತಾರೆ ಅಂದರೆ ಸಂಘಟನೆ ಬರ್ತಾರೆ. ಏನಿರ್ಬೋದು ಕಾರಣ? ಅವ್ರು ಸರಿಯಾಗಿ ಬಿಡ್ತಾರಲ್ಲ, ಅವ್ರು ಬದಲಾಗ್ಬಿಡ್ತಾರಲ್ಲ, ಅವ್ರ ಕುಟುಂಬ ಸರಿಯಾಗಿ ಬಿಡ್ತದಲ್ಲ. ಇವ್ರಿಗೆ ಇಂಥವ್ರ ಕುಟುಂಬದ ಸಮಸ್ಯೆ ಆಗಬೇಕು. ಇವ್ರ ಸಮಸ್ಯೆ ಬಿಡ್ಸಕ್ಕೆ ಹೋಗಿ 5,000 10,000 ಇಸ್ಕೊಂಡು ದುಡಿಬೇಕು. ಇವ್ರು ದುಡಿಮೆ ರೀ. ನಿಮ್ಮ ಬಗ್ಗೆ ಆಸಕ್ತಿಯಿಂದ ಯಾರೂ ಬರ್ತಾ ಇಲ್ಲ. ತಮ್ಮ ಹೊಟ್ಟೆಪಾಡಿಗಾಗಿ ಅದನ್ನು ಸಮಾಜ ಕಟ್ತಾ ಇದ್ದಾರೆ. ಒಂದು ಮನೆ ಮುರಿತಂದ್ರೆ ಸಮಾಜದ ನಾಯಕರಿಗೆ ದುಡ್ಡು ಸಿಗ್ತದೆ. ಸರಿ ಮಾಡಬೇಕಾ? 5,000 10,000 20,000 ಅವ್ರ ಮನೆಗೆ ಕರ್ಕೊಂಡು ಹೋದರೆ, ಹೆಂಡತಿ ಮನೆ ಬಿಟ್ಟು ಹೋಗಿದ್ದಾಳೆ ಅಂದರೆ ಅವಳಿರುವಂಥ ಊರಿಗೆ ಕಾರ್ ಮಾಡಿ ಕರ್ಕೊಂಡು ಹೋಗ್ಬೇಕು, ಅವ್ರಿಗೆ ಊಟ ಮಾಡಿಸ್ಬೇಕು. ನೀವು ಯೇಸು ಸ್ವಾಮಿ ನಂಬಿಟ್ರೆ ಇದೆಲ್ಲ ಖರ್ಚು ಯಾರು ಕೊಡ್ಬೇಕು ಅವ್ರಿಗೆ? ಅದಕ್ಕಾಗಿ ನೀವು ಬಂಗಾರದ ಮೊಟ್ಟೆ ಇಡುವಂಥ ಕೋಳೆಗಳು. ಆದರೆ ಯೇಸು ಸ್ವಾಮಿ ಇದೆಲ್ಲವನ್ನು ಉಚಿತವಾಗಿ ಮಾಡಿ ಮುಗಿಸ್ಬಿಟ್ರೆ ಅವ್ರ ಹೊಟ್ಟೆಪಾಡು ಗತಿ ಏನ್ರಿ? ಹಾಲೆಲೂಯ.
ಕಿವಿ ಉಳ್ಳೋರು ಕೇಳಿಸ್ಕೊಂಡ್ರು ಹೆಂಗಾರು ಕೇಳಿಸ್ಕೊಳ್ರಿ, ಹೆಂಗಾರು ವಿಚಾರ ಮಾಡಿರಿ. ಹೇಳಬೇಕಾಗಿದ್ದನ್ನು ಹೇಳಲೇಬೇಕಲ್ಲ. ಇವತ್ತು ದೇವರು ನಮ್ಮನ್ನು ಆಳ್ವಿಕೆ ಮಾಡುವಾಗ ಎಲ್ಲ ಕ್ಷೇತ್ರದ ಸಮಾಧಾನ ಬರ್ತಾಯಿದ್ರೆ, ಪರಿಶುದ್ಧತೆ, ನೀತಿವಂತಿಕೆ ದೇವರ ಆಳ್ವಿಕೆಯಲ್ಲಿದೆ. ಹಾಲೆಲೂಯ. ಯೆಹೋವನು ಅವರಿಗೆ ಎಲ್ಲ ಕ್ಷೇತ್ರದಲ್ಲಿ ಸಮಾಧಾನ ಕೊಟ್ಟಿವ. ದೇವರ ಉದ್ದೇಶ ಏನು ಗೊತ್ತಾ? ಇಡೀ ಭೂಮಿಗೆ ಸಮಾಧಾನ. ಮೇಲಣ ಲೋಕದಲ್ಲಿ ದೇವರಿಗೆ ಭಯಮೇ, ಭೂಲೋಕದಲ್ಲಿ ಮನುಷ್ಯರೊಳಗೆ. ಇವತ್ತು ಇಡೀ ಜನ ಪ್ರತಿಯೊಬ್ಬರು ಸಮಾಧಾನಕ್ಕಾಗಿ ಆತುರ ಪಡ್ತಾ ಇದ್ದಾರೆ. ಎಲ್ಲೂ ಸಮಾಧಾನ ಇಲ್ಲರಿ, ಎಲ್ಲ ಕಡೆ ಅಸಮಾಧಾನ, ಗಲಿಬಿಲಿಗಳು ಉಂಟಾಗ್ತಾ ಇದೆ. ಆದರೆ ಯೇಸು ಸ್ವಾಮಿಯಲ್ಲಿ ವಾಗ್ದಾನ ಮಾಡ್ತಿದ್ದಾರೆ, ಅವ್ರಿಗೆ ಸಮಾಧಾನ ಕೊಟ್ಟು ವೈರಿಗಳಲ್ಲಿ ಒಬ್ಬನು ಅವರ ಮುಂದೆ ನಿಲ್ಲಲಿಲ್ಲ. ಹಾಲೆಲೂಯ. ಯಾವಾಗ ವೈರಿಗಳು ಹುಟ್ಕೊಳ್ತಾರೆ? ನೀವು ಸಮಥಿಂಗ್ ಇದೆ ಅಂತ ಅರ್ಥ. ನಿಮ್ಮ ಮುಂದೆ 4 ಮಂದಿ ನಿಂತ್ಕೊಳ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಮುಂದೆ ಎಷ್ಟು ಮಂದಿ ನಿಂತ್ಕೊಳ್ತಾರೆ ರೀ? ಒಂದ್ಸರಿ ನಾನು ಸೇವೆ ಮಾಡುವಾಗ ನಾನು ಒಬ್ಬನೇ ಇದ್ದೇನೆ, 60 ಜನ ಇದ್ದಾರೆ, 30 ಜನ ಇದ್ದಾರೆ. ಆವಾಗ ನನಗೆ ಗೊತ್ತಾಯ್ತು ನನ್ನ ವ್ಯಾಲ್ಯೂ ಎಷ್ಟಿದೆ ಅಂತೇಳಿ. ಹಾಲೆಲೂಯ. ಒಬ್ಬ ವ್ಯಕ್ತಿಗೆ ಒಬ್ಬನೇ ಮಾತಾಡಿದ್ರೆ ನಿನಗೆ ಎಷ್ಟು ವ್ಯಾಲ್ಯೂ ಇದೆ? ಒಬ್ಬ ಮನುಷ್ಯಗಿರುವಂಥ ವ್ಯಾಲ್ಯೂ ಇದೆ. ಒಬ್ಬ ವ್ಯಕ್ತಿಗೆ ಇಬ್ಬರು ಬಂದು ಮಾತಾಡಿದರೆ ಇಬ್ಬರಿಗಿರುವಂಥ ವ್ಯಕ್ತಿ ನಿಮಗೆ ವ್ಯಾಲ್ಯೂ ಇದೆ. 10 ಮಂದಿ ಮಾತಾಡಿದರೆ ಈ ಒಂದು ವ್ಯಕ್ತಿಗೆ 10 ಮಂದಿಗಿರುವಂಥ ವ್ಯಾಲ್ಯೂ ಇದೆ. ಆದರೆ ದೇಶ ಅವರ ವೈರಿಗಳಲ್ಲಿ ಒಬ್ಬನು ಅವ್ರ ಮುಂದೆ ನಿಲ್ಲೋದಿಲ್ಲ. ಹಾಗಾದರೆ ಇವತ್ತು ನಮಗೆ ವೈರಿ ಯಾರು? ವೈರಿ ಮನುಷ್ಯರು ನಮಗೆ ಇಲ್ಲ, ಸೈತಾನ, ದುರಾತ್ಮಗಳು, ದೆವ್ವಗಳು, ಮಾಟ ಮಂತ್ರಗಳು. ಮನುಷ್ಯರಲ್ರಿ, ಮನುಷ್ಯರೆಲ್ಲರೂ ದೇವರ ಸೃಷ್ಟಿಯಾಗಿದ್ದಾರೆ. ಈ ಎಲ್ಲ ಮನುಷ್ಯರಿಗಾಗಿ ಯೇಸು ಪ್ರಾಣ ಕೊಟ್ಟಿದ್ದಾನೆ. ಯಾರು ನಮಗೆ ವೈರಿ ಅಲ್ಲ. ಆ ಸೈತಾನ ನಮ್ಮ ಒಳಗಡೆ ಬಂದು ನಮ್ಮಲ್ಲಿ ಭೇದ ಉಂಟು ಮಾಡಿ ನಮ್ಮಲ್ಲಿ ಜಗಳ ಹಚ್ತಾನೆ. ನೀವು ಬೇರೆ ಬೇರೆ ಜಾತಿಯವರು ಜಗಳ ಆಡಿದ್ರು ಆಶ್ಚರ್ಯ ಪಡ್ತೀರಿ, ಮನೆಯಲ್ಲೇ ಜಗಳ ಆಗ್ತದ್ರೆ ಅದಕ್ಕೆ ಯಾಕೆ ಆಶ್ಚರ್ಯ ಆಗಲ್ಲ ಅಲ್ರಿ? ಕೋಮಗಲ್ವೇ, ಆ ಜಾತಿಯವರು ಈ ಜಾತಿಗೆ, ಈ ಜಾತಿ ಆ ಜಾತಿಗೆ ನ್ಯೂಸಲ್ಲಿ ಹೇಳ್ತಾರಲ್ಲ, ಯಾಕೆ ಗಂಡ ಹೆಂಡತಿ ಜಗಳ ಆಡಿದ್ರು ಅಂತ ಹೇಳಲ್ಲ ಅವರು? ಅದು ಜಗಳ ಅಲ್ವಾ? ಅಂದರೆ ಸೈತಾನ ಗಂಡ ಹೆಂಡತಿ ಮಧ್ಯದಲ್ಲೇ, ತಂದೆ ತಾಯಿ ಮಧ್ಯದಲ್ಲೇ ಸಮಾಧಾನ ಇಡಲ್ಲ ಅಂದರೆ ಇನ್ನು ಜನಾಂಗಗಳ ಮಧ್ಯದಲ್ಲಿ ಸಮಾಧಾನ ಇಡ್ತಾನ? ಅವ ಕಳ್ಳ, ಅವನ ಕೆಲಸನ ಅದರಿ. ಆದರೆ ನಮಗದು ಅರ್ಥ ಆಗ್ತಾ ಇಲ್ಲ. ನಾವೇನು ಮಾಡ್ತಾ ಇದ್ದೇವೆ? ಆ ಜಾತಿ ಸರಿ ಇಲ್ಲ, ಈ ಜಾತಿ ಸರಿ ಇಲ್ಲ, ನಮ್ಮ ಜಾತಿ ಸರಿ. ನಮ್ಮ ಜಾತಿ ಸರಿ ಅನ್ನುವಾಗ ಈ ಗುಂಪು ಸರಿ ಇಲ್ಲ, ಆ ಗುಂಪು ಸರಿ ಇಲ್ಲ. ಸ್ವಲ್ಪ ಅದೆಲ್ಲ ಸರಿ ಅನ್ನುವಾಗ ನಮ್ಮ ಮನೆ ಚೆನ್ನಾಗಿದೆ, ಅವ್ರ ಮನೆ ಚೆನ್ನಾಗಿಲ್ಲ. ಇನ್ನು ಸ್ವಲ್ಪ ಒಳಗಡೆ ಬಂದರೆ ನಾನು ಚೆನ್ನಾಗಿದ್ದೇನೆ, ಇವಳು ಚೆನ್ನಾಗಿಲ್ಲ. ಹೀಗೆ ಸೈತಾನ ಈ ಮಟ್ಟದಲ್ಲಿ ನಮ್ಮನ್ನು ಆಟ ಆಡಿಸ್ತಾನೆ. ಆದರೆ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ? ನೀನು ಯೇಸು ಸ್ವಾಮಿ ಬಳಿ ಬರುವಾಗ ಆತನು ಒಬ್ಬ ವೈರಿ ನಿಮ್ಮ ಮುಂದೆ ನಿಲ್ಲುವಾಗ ಮಾಡೋದು. ಅರ್ಥ ಹೆಂಗೆ ಗೊತ್ತಾ? ಯೇಸು ಸ್ವಾಮಿ ಹೇಳಿದರು, ನಿನ್ನ ವೈರಿಗಳನ್ನು ನಿಮ್ಮಂತೆ ಪ್ರೀತಿ ಮಾಡಿರಿ, ನಿಮ್ಮ ವೈರಿಗಳಿಗಾಗಿ ಪ್ರಾರ್ಥನೆ ಮಾಡಿರಿ. ಹಾಲೆಲೂಯ. ಮುಂದಿರುವಂಥ ವ್ಯಕ್ತಿಯನ್ನು ಸೈತಾನ ದುಷ್ಪ್ರೇರಣೆ ಮಾಡಿ ನಿನ್ನ ಬಗ್ಗೆ ಅಲ್ಲ ಸಲ್ಲದಲ್ಲಿ ಮಾತಾಡ್ತಾ ಇರ್ಬೋದು, ಆದರೆ ನೀನು ಅವನ ಬಗ್ಗೆ ತೀರ್ಪು ಮಾಡಬೇಡ, ಅವನನ್ನು ಪ್ರೀತಿ ಮಾಡು. ಅಂದರೆ ಇಂಡೈರೆಕ್ಟಾಗಿ ಯೇಸು ಸ್ವಾಮಿ ಯಾರ ಒಳಗೆ ಯೇಸು ಸ್ವಾಮಿ ಇದ್ದಾರೆ ಆ ವ್ಯಕ್ತಿ ಯಾರನ್ನೂ ವೈರಿಯನ್ನಾಗಿ ಮಾಡಿಕೊಳ್ಳೋದಿಲ್ಲ, ಎಲ್ಲರನ್ನ ಸ್ನೇಹಿತರಾಗಿ ಮಾಡಿಕೊಳ್ತಾನೆ. ಹಾಲೆಲೂಯ. ಯೇಸು ಸ್ವಾಮಿ ರಕ್ತ, ಯೇಸು ಸ್ವಾಮಿ ಶಿಲ್ಬೆ ಮೇಲೆ ಮಾಡಿದ್ದೇ ಅದರಿ. ಒಬ್ಬ ಫಿಲ್ಮ್ ಆ್ಯಕ್ಟರ್ ಒಂದು ಮಾತು ಹೇಳ್ತಾ ಇದ್ರು, ನಾನಾ ಪಾಟೇಕರ್ ಅವ್ರದ್ದು ಮಾತು ಹೇಳ್ತಾ ಇದ್ರು. ಯೇಸು ಸ್ವಾಮಿ ಮನುಷ್ಯನಾಗಿ ಬಂದ ಭೂಮಿಗೆ, ಶಿಲ್ಬೆಗೆ ಹಾಕಲ್ಪಟ್ಟ. ಒಂದೇ ಒಂದು ಮಾತು ಹೇಳುವಾಗ ಮನುಷ್ಯನಾದನು ದೇವರಾದ. ಯಾವ ಮಾತು ಗೊತ್ತಾ? ತಂದೆ, ಇವರೇನು ಮಾಡ್ತಾರೆ ಅರಿಯರು, ಇವರನ್ನು ಕ್ಷಮಿಸು. ಮನುಷ್ಯನಾದಂಥವನು ದೇವರಾದ ಎಂಬುದಾಗಿ ಹೇಳಿದ್ರು. ಹಾಲೆಲೂಯ. ನಿನ್ನ ಕ್ಷಮಾಪಣೆ ನಿನ್ನನ್ನು ದೇವರಂತೆ ಮಾಡ್ತದೆ. ನೀನು ಒಂದು ವೇಳೆ ಯಾವ ಕಟ್ಕೊಂಡು ದ್ವೇಷ ಕಟ್ಕೊಂಡು ನನ್ನ ಕಣ್ಣು ಮುಂದೆ ನೋಡ್ತೇನೆ, ನಾನು ಹಂಗೆ ಮಾಡ್ತೇನೆ ಹಿಂಗೆ ಮಾಡ್ತೇನೆ ಅಂದರೆ ನೀನು ಡೈರೆಕ್ಟಾಗಿ ಹೇಳ್ತಾ ಇದೆಯಾ, ನಾನು ದುರಾತ್ಮದ ತುಂಬಲ್ಪಡಂಥ ವ್ಯಕ್ತಿ, ನನ್ನ ತಂದೆ ಸೈತಾನ ಎಂಬುದಾಗಿ. ಯಾರೆಲ್ಲ ಕ್ಷಮಿಸುವಂಥದ್ದು, ಪ್ರೀತಿಸುವಂಥದ್ದು ಹೇಳ್ತಾರೆ, ಅವರ ತಂದೆ ಯೇಸು ಸ್ವಾಮಿ ಆಗಿದ್ದಾರೆ. ಹಾಲೆಲೂಯ. ಒಬ್ಬರು ಅವರ ಮುಂದೆ ನಿಲ್ಲಲಿಲ್ಲ, ಆತನು ಎಲ್ಲರನ್ನು ಅವರ ಕೈಗೆ ಒಪ್ಪಿಸಿದನು. ಹಾಲೆಲೂಯ. ವಿಚಾರ ಮಾಡ್ರಿ, ಒಬ್ಬ ಒಳ್ಳೆ ವ್ಯಕ್ತಿ ಕೈಯಲ್ಲಿ ನಿಮ್ಮ ಮಕ್ಕಳನ್ನು ಕೊಡ್ತೀರಾ? ಒಬ್ಬ ರೌಟಿಸಮ್ ಮಾಡೋನ ಕೈಯಲ್ಲಿ ಮಕ್ಕಳನ್ನು ಕೊಡ್ತೀರಾ? ಒಬ್ಬ ದೇವರ ಸೇವಕರ ಜೊತೆ ನಿಮ್ಮ ಮಕ್ಕಳು ರಾತ್ರಿ 2 ಗಂಟೆ 3 ಗಂಟೆ ಆದರೂ ಮನೆಗೆ ಬಂದಿಲ್ಲ, ಅವ್ರು ಯಾರ ಜೊತೆ ಇದ್ದಾರೆ? ದೇವರ ಸೇವಕರ ಜೊತೆ ಇದ್ದಾರೆ. ಅದೇ ನಿಮ್ಮ ಮಕ್ಕಳು ಅಲ್ಲಿ ಓಣಿಯಲ್ಲಿರುವಂಥ ರೌಡಿಸಮ್ ಮಾಡುವಂಥವ್ರು, ಕುಡಿಯುವಂಥವ್ರು, ಚಟ ಮಾಡುವಂಥವ್ರು ಅಂದರೆ ನಿಮ್ಮ ಮಕ್ಕಳು ರಾತ್ರಿ ಇದ್ದಾರೆ, ಸಮಾಧಾನ ಮಲ್ಕೊಳ್ತೀರ ನೀವು? ಯಾಕಂದರೆ ಎಂಥವ್ರ ಕೈಯಲ್ಲಿ ಅವರಿದ್ದಾರೆ,
ಇಲ್ಲಿ ದೇವರು ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಎಲ್ಲರನ್ನೂ ಅವ್ರ ಕೈಗೆ ಒಪ್ಪಿಸಿಕೊಟ್ಟು. ಅರ್ಥ ಹೆಂಗೆ ಗೊತ್ತಾ? ಎಲ್ಲರೂ ಒಂದು ದಿವಸ ಯೇಸು ಮಕ್ಕಳಾಗಲಿಕ್ಕಿದ್ದಾರೆ. ಹಾಲೆಲೂಯ. ಎಲ್ಲರೂ ಒಳ್ಳೆಯವರಾಗಿ ಬದಲಾಗಲಿಕ್ಕಿದ್ದಾರೆ. ಎಲ್ಲರೂ ಮಾರ್ಪಾಟವಾಗಲಿಕ್ಕಿದ್ದಾರೆ. ಎಲ್ಲರೊಳಗೂ ಕ್ಷಮಾಪಣೆ, ಎಲ್ಲರೊಳಗೂ ಪ್ರೀತಿ, ಎಲ್ಲರಿಗೂ ಸಮಾನತೆ ನಮ್ಮ ದೇಶವನ್ನು ಒಂದು ದಿವಸ ನಾವು ನೋಡಲಿಕ್ಕಿದ್ದೇವೆ. ಹಾಲೆಲೂಯ. ನಮ್ಮ ದೇವರು ವಾಗ್ದಾನ ಮಾಡಿದರೆ ಅದನ್ನು ತಪ್ಪಿಸ್ಲಿಕ್ಕೆ ಯಾರೂ ಸಾಧ್ಯವಿಲ್ಲರಿ. ದೇವ್ರ ವಾಕ್ಯ ಹೇಳ್ತದೆ, ಯೆಹೋವನ ಬಾಯಿಂದ ಬರುವಂಥ ಮಾತು ಬಿತ್ತೋನಿಗೆ ಬೀಜ, ಉಣ್ಣೋನಿಗೆ ಆಹಾರ ಕೊಡದೆ ಹೇಗೆ ಮಳೆ ಹಿಂತಿರುಗಿ ಹೋಗಲ್ವೋ, ಹಾಗೆ ಕರ್ತನಾದ ದೇವರಿಂದ ಬಂದಂಥ ಮಾತು ತನ್ನ ಕಾರ್ಯವನ್ನು ಸಾಧಿಸದೆ ಅದು ಹಿಂತಿರುಗಿ ಹೋಗುವುದಿಲ್ಲ. ಹಾಲೆಲೂಯ. ನಾವು ಅದನ್ನು ನಂಬೋಣ. ನಮ್ಮ ಮನೆಯಿಂದಲೇ ಅದು ಪ್ರಾರಂಭವಾಗಲಿಕ್ಕಿದೆ. ಆತನು ಇಸ್ರಾಯೇಲರಿಗೆ ಮಾಡಿದ ಅತಿ ಶ್ರೇಷ್ಠ ವಾಗ್ದಾನಗಳಲ್ಲಿ ಒಂದು ತಪ್ಪಿ ಹೋಗಲಿಲ್ಲ, ಎಲ್ಲವೂ ನೆರವೇರಿತು. ಹಾಲೆಲೂಯ. ಒಂದು ವೇಳೆ ಇನ್ನೂ ಬ್ಯಾಲೆನ್ಸ್ ಇರ್ಬೋದ್ರಿ, ನಾವು ನಂಬೋಣ, ಒಂದು ತಪ್ಪಲಿಕ್ಕಿಲ್ಲ. ಏನೆಲ್ಲ ನಾನು ಪ್ರಾರ್ಥನೆ ಮಾಡಿ ಆಮೇಲೆ ಅಂತ ಹೇಳಿದ್ದೇನೆ ಅವೆಲ್ಲ ನೋಡಲಿಕ್ಕಿದ್ದೇನೆ. ಅಲ್ಲಿವರೆಗೂ ನಾನು ಸಾಯಲ್ಲ. ಮುಖದಾಗ ನಗು ಇಲ್ಲ. ನಿಮ್ಗೆ ಏನು ಹೇಳ್ಬೇಕ್ರಿ? ಏನು ಹೇಳಿದೆ ಸ್ಟಾರ್ಟಿಂಗ್ ನಾನು? ಆ ಕಪ್ಪು ಜನರ ಮಧ್ಯದಲ್ಲಿ ವಾಕ್ಯ ಹೇಳತ್ರ ಅವರು ಎದ್ದು ನಿಂತ್ಕೊಳ್ತಾರ, ಚಪ್ಪಾಳೆ ಹೊಡಿತಾರ, ಆಮೇಲೆ ಅಂತಾರೆ. ಯಾಕಂತಂದರೆ ಅವ್ರು ನೋಡ್ತಾ ಇದ್ದಾರೆ. ನೀವಿನ್ನೂ ಕುರುಡ್ರದ್ರಿ, ನೀವು ಕಿವಿಯಟ್ಟ ಕೇಳಿಸೋ ನೀವು. ಹೌದಾ? ಅವ್ರ ಮುಖ ನೋಡ್ರಿ ಕುಡ್ರದ್ದು ಯಾವಾಗಲೂ ಎಕ್ಸ್ಪ್ರೆಷನ್ ಯಾವಾಗಲೂ ಒಂದೇ ಇರ್ತೈತಿ. ಬೈದ್ರು ಹಿಂಗೆ ಮಾಡ್ತಾರೆ, ಹೊಗಳಿದ್ರು ಹಿಂಗೆ ಮಾಡ್ತಿರ್ತಾರೆ. ಯಾಕಂದ್ರೆ ಅವ್ರಿಗೆ ಹೆಂಗೆ ಕಾಣೋದಿಲ್ಲ ರೀ. ಕುರುಡ್ರಿಗೆ ಏನಾಗೋದಿಲ್ಲ. ಇದು ಕುರುಡ್ರು ಕೆಲವೊಮ್ಮೆ ಹೇಳ್ತಾರೆ ಕಿವುಡು ಹಾವು ಮುಂದೆ ಬಾರಿಸ್ದಂಗೆ ಅಂತ. ನಾನು ಕುರುಡ್ರ ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಮಾಡತ್ತೇನೆ. ಎಲ್ಲಿ ವಾವ ಅನ್ಬೇಕು ನೀವು? ಕಣ್ಣ ಕಾಣೋದಿಲ್ಲ ನಿಮ್ಗೆ. ಏನೆಲ್ಲ ಬ್ಯಾಲೆನ್ಸ್ ಇದೆ ಅಂತಂದು ವಿಚಾರ ಮಾಡ್ಬೇಕು ನೀವು. ಏನೆಲ್ಲ ಬ್ಯಾಲೆನ್ಸ್ ಇದೆ? 1 2 3 4 ಎಲ್ಲವೂ ನೆರವೇರ್ತದೆ. ನೆರವೇರುವಾಗ ಹೆಂಗೆ ಕಾಣ್ತೇನೆ, ಹಿಂಗೆ ಕಾಣ್ತೇನೆ. ನಮ್ಮ ಮಕ್ಕಳು ಹೆಂಗೆ ಕಾಣ್ತಾರೆ, ಹೀಗೆ ಕಾಣ್ತಾರೆ. ನನ್ನ ಮನೆ ಹೇಗಿರ್ತದೆ, ಹೀಗಿರ್ತದೆ. ನಮ್ಮ ಮಾತು ಹೇಗಿರ್ತವೆ, ನಮ್ಮ ಮನೆ ವಾತಾವರಣ ಹೇಗಿರ್ತದೆ, ಅದೆಲ್ಲ ನೋಡುವಾಗ ನಿಮ್ಗೆ ಕೂತ್ಕೊಳ್ಳೋಕ್ಕಾಗಲ್ಲ. ನೀವು ಎದ್ದು ನಿಂತ್ಕೊಂಡು ಜೋರು ಚಪ್ಪಾಳೆ ತಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಒಂದು ಚಪ್ಪಾಳೆ ಹೊಡ್ಸೋಕೆ ಇಷ್ಟು ಹೇಳ್ಬೇಕು ನಾನು ನಿಮ್ಗೆ. ಅದಕ್ಕೆ ದೇವ್ರಿಗೆ ಹೇಳತ್ತೀನಿ, ಸ್ವಾಮಿ ಒಂದು ಇವ್ರನ್ನಾರು ಚೇಂಜ್ ಮಾಡಪ್ಪ, ನನ್ನಾರು ಚೇಂಜ್ ಮಾಡಿಬಿಡು. ನಿಮ್ಮಂಗೆ ನಾನು ಸೊರೋ ಮುರೋ ಅನ್ಕೊತ ಇದ್ಬಿಡ್ತೀನಿ. ಇಲ್ಲ ನನ್ನಂಗೆ ಆ್ಯಕ್ಟಿವರ್ ಆಗಿ ಮಾಡಿ ಸ್ವಾಮಿ ಅವ್ರನ್ನ. ಹಾಲೆಲೂಯ. ಇವತ್ತಿನ ಮುಖ್ಯ ಉದ್ದೇಶ ಕೇಳಿದ್ದನ್ನೆಲ್ಲ ನೋಡೋಕ್ಕೆ ಸ್ಟಾರ್ಟ್ ಮಾಡ್ರಿ. ಅದು ನಮ್ಮೊಳಗಿದೆ ವರ. ಕೇಳಿದ್ದನ್ನ ನೋಡುವಂಥ ವರ ಇದೆ. ಅದನ್ನು ಸೈತಾನಿಗೆ ಉಪಯೋಗ ಮಾಡ್ತೀರಿ. ಹಿಂಗೆ ಮಾತಾಡ್ಬಿಟ್ರಲ್ಲ, ಹಿಂಗೆ ಹೇಳ್ಬಿಟ್ರಲ್ಲ ಅನ್ನುವಾಗ ನನ್ನ ಬಗ್ಗೆ ಹಿಂಗೆ ತಿಳ್ಕೊಂಡಿದ್ದಾರೆ, ಅದನ್ನೆಲ್ಲ ನೋಡೋಕೆ ಸ್ಟಾರ್ಟ್ ಮಾಡ್ತೀವಿ. ಕೆಟ್ಟದ್ದಕ್ಕೆ ಉಪಯೋಗ ಮಾಡ್ತಾ ಇದ್ದೇವೆ, ಪಾಪಕ್ಕೆ ಉಪಯೋಗ ಮಾಡ್ತಾ ಇದ್ದೇವೆ, ಮರಣಕ್ಕೆ ಉಪಯೋಗ ಮಾಡ್ತಾ ಇದ್ದೇವೆ. ಪ್ರಿಯ ದೇವ್ರ ಮಕ್ಕಳೇ, ಇವತ್ತು ನಾವು ಅದನ್ನು ದೇವರ ರಾಜ್ಯಕ್ಕಾಗಿ ಉಪಯೋಗ ಮಾಡಿಕೊಳ್ಳೋಣ. ಏನೆಲ್ಲ ದೇವ್ರ ವಾಕ್ಯ ಇವತ್ತು ಓದೋಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಜಸ್ಟ್ ಇಮ್ಯಾಜಿನೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಅದನ್ನು ಕಲ್ಪಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿರಿ. ಅದನ್ನು ನೋಡುವಾಗ ನೀನು ಹೀಗಿರ್ತೀಯ, ಎಲ್ಲರಿಗೂ ಉನ್ನತವಾಗಿರ್ತೀಯ. ಎಸ್, ನಾವು ಉನ್ನತವಾಗಿರುವಾಗ ಎಂಥ ಬಟ್ಟೆ ಹಾಕೊಂಡಿರ್ತೇನೆ, ಎಷ್ಟು ಜನ ಮುಂದೆ ನಿಂತ್ಕೊಂಡಿರ್ತಾರೆ. ಆವಾಗ ನಿಮಗೆ ಸುಮ್ಮನೆ ಇರೋಕ್ಕೆ ಮನಸ್ಸಾಗಲ್ರಿ. ಅಯ್ಯೋ, ದೇವರು ನನಗೆ ಇಷ್ಟು ಒಳ್ಳೆ ಆಲೋಚನೆ ಇಟ್ಟಿದ್ದಾನಲ್ಲ. ನಿನ್ನ ಹೆಲ್ತ್ ಇದ್ದಾಗಿರೋದಿಲ್ಲ, ನಿನ್ನ ಆರೋಗ್ಯ ಬದಲಾಗಲಿಕ್ಕಿದೆ. ನೆನಪು ಮಾಡ್ಕೊಡ್ರಿ, ಎಲ್ಲೆಲ್ಲಿ ನೀವು ಕಷ್ಟಪಡ್ತಾ ಇದ್ದೀರಿ, ಎಲ್ಲ ಕಷ್ಟ ಸ್ಥಳದಲ್ಲಿ ನೀವು ಆ್ಯಕ್ಟಿವ್ ಆಗಿ ಅಡ್ಡಾಡೋದು ನೋಡ್ತಾ ಇದ್ದೀರಿ, ಚೆನ್ನಾಗಿ ಊಟ ಮಾಡೋದು ನೋಡ್ತಾ ಇದ್ದೀರಿ, ನಿದ್ದೆ ಮಾಡೋದು ನೋಡ್ತಾ ಇದ್ದೀರಿ, ಸಂಭ್ರಮ ಪಡೋದು ನೋಡ್ತಾ ಇದ್ದೀರಿ. ಎಷ್ಟೋ ಸರಿ ಶಬ್ದ ಕೇಳಿಸ್ಕೊಳಕ್ಕಾಗಲ್ಲ, ಎಷ್ಟೋ ಸರಿ ಜನರೊತ್ತಿಗೆ ಹೆಚ್ಚು ಮಾತಾಡೋಕ್ಕಾಗಲ್ಲ. ಅಯ್ಯೋ, ಇನ್ಮೇಲೆ ನಾನು ಕೇಳಿಸ್ಕೊಳ್ತೇನೆ, ಇನ್ಮೇಲೆ ನಾನು ಮಾತಾಡ್ತೇನೆ, ಇನ್ಮೇಲೆ ನಾನು ಓಡಾಡ್ತೇನೆ, ಇನ್ಮೇಲೆ ನಾನು ಇವತ್ತು ನಮ್ಮ ಮನೆ ಬಾಗಿಲಿಗೆ ಜನ ಸಾಲ ಕೇಳುವಂತರು ಕ್ಯೂ ಹಚ್ಚಿರ್ಬೋದು ರೀ. ಯೇಸು ನಾಮದಲ್ಲಿ ನಾನು ಪ್ರವಾದಸ್ಥನ ಆಶೀರ್ವಾದ ಮಾಡ್ತೇನೆ. ನಿಮ್ಮ ಮನೆ ಬಾಗಿಲಿಗೆ ನಿಮಗೆ ಬರುವಂಥ ಫೋನ್ಗಳು, ನನಗೊಂದು 1000 ರೂಪಾಯಿ ದುಡ್ಡಿದ್ರೆ ಹಾಕ್ರಿ, ನಮಗೊಂದು 1000 ರೂಪಾಯಿ ದುಡ್ಡಿದ್ರೆ ಕೊಡ್ರಿ ಎಂಬುದಾಗಿ ಕೇಳುವಂಥ ಕಾಲ್ಗಳು ನಿಮಗೆ ಬರುವಂಥ ದೇವರು ಮಾಡಲಿಕ್ಕಿದ್ದಾನೆ. ಸ್ವೀಕಾರ ಮಾಡ್ರಿ. ಅವಾಗ ಹೆಂಗಿರೋದು ಮನಸ್ಥಿತಿಯನ್ನು ಇಮ್ಯಾಜಿನೇಷನ್ ಮಾಡ್ರಿ. ಯಾರೆಲ್ಲ ಹಾಗೆ ಚಿತ್ರಣ ಮಾಡ್ಕೊಳ್ತಾರೋ ಅದೇ ಫೇತ್. ನಂಬಿಕೆ ಅಂದರೆ ಹೆಂಗೆ ಗೊತ್ತಾ? ಏನೆಲ್ಲ ಕೇಳಿಸ್ಕೊಳ್ತೀರಿ ಅದನ್ನು ಚಿತ್ರಿಸ್ಬೇಕು. ಎಷ್ಟು ನಮ್ಮ ಅಕೌಂಟ್ ಲಿಮಿಟೇಷನ್ ಎಷ್ಟಿರ್ಬೋದು ರೀ? ನಮ್ಮ ಅಕೌಂಟಲ್ಲಿ ಬಂದಿದ್ದು ಫೋನ್ಪೇಯಲ್ಲಿ ನೋಡ್ತಾ ಇರ್ತೇವೆ, ತೆಗೆದು ನೋಡುವಾಗ ಎಷ್ಟು ಮಟ್ಟ ನೋಡಿರ್ಬೋದು ನಾವು? 10,000 ನೋಡಿದವರು 10,000 ಲಿಮಿಟೇಷನ್ ಅಷ್ಟೇ. ನನ್ನ ಅಕೌಂಟಲ್ಲಿ 10,000 ರೂಪಾಯಿ ತೆಗೆದು ನೋಡಿದ್ದೀನಿ. ಈಗ ಓಪನ್ ಮಾಡುವಾಗ ನೋಡ್ತೀವಲ್ಲ ನಾವು, 10,000 ರೂಪಾಯಿ ಇದೆಯಪ್ಪ ನನ್ನ ಅಕೌಂಟಲ್ಲಿ. 50,000 ರೂಪಾಯಿ ಇದ್ದಂತರು ನಾನು ಯಾರ ಹತ್ರ ಏನು ಕೇಳೋದಿಲ್ಲ, ಕೈ ಎತ್ತರಿ. 50,000 ರೂಪಾಯಿ ನಿಂದಿನೂ ಜಾಸ್ತಿ ಐತೆ, ಅಷ್ಟು ಕೈ ಎತ್ಬೇಡ. 50,000 ರೂಪಾಯಿ 50 ಸ್ಟಾರ್ಟ್ ಮಾಡತ್ತೀನಿ. 50,000 ರೂಪಾಯಿ ಹಿಂಗೆ ಓಪನ್ ಮಾಡೋದು. 50,000 ರೂಪಾಯಿ ಅಕೌಂಟ್ನಾಗ ಐತಪ್ಪ. 10,000 ರೂಪಾಯಿ ಐತಿ, ಹಿಂಗೆ ಬಾರಿ ಮಾಡ್ಕೊಂತೀರಿ. ಇನ್ನು ಮೇಲೆ ಅಕೌಂಟ್ನಾಗ ಎಷ್ಟು ಕೇಳಿ ಸ್ವಾರ್ಥ ಹೇಳ್ಬೇಕು ನಾವು. ಎಲ್ಲ ಮೈನಸ್ ಇರೋದಿರಲ್ಲ, ಎಲ್ಲ ಇಲ್ಲೇ 5,000 ರೂಪಾಯಿ ಅಕೌಂಟ್ ಒಳಗಡೆ. ನಮ್ಮ ಮಮ್ಮಿದ ಮೊನ್ನೆ 7,000 ರೂಪಾಯಿ ಇತ್ತು, ತೊಗೊಂಬಂದ್ರು ಹೋಗಿ. 7,000 ರೂಪಾಯಿ ಇತ್ತಿಲ್ಲ ಕೈ ಎತ್ತು ಮತ್ತೆ ಇತ್ತು, ಈಗ ಇಲ್ಲ ಅಂತಾರೋ.
4,000 ರೂಪಾಯಿ. ಹಾಂ, ಮತ್ತೆ ಎಷ್ಟು ಕೇಳೋಣ? ಎಷ್ಟು ರೀ ತಗೊಂಡು ಹೋಗ್ರಿ? 6,000. ಓಕೆ, ಮತ್ತೆ ವಿನಾಯಕ್ ಮಮ್ಮಿಗೆ ಹಗರು ಸೊನ್ನೆ ಮಾಡಿ ಹೇಳಿ, ಎಷ್ಟು? 5. ಹಾಂ, ಮಂಜು 10,000. ಓಕೆ, ಇಮ್ಯಾಜಿನೇಷನ್ ಮಾಡಿರಿ, ಇವುಗಳ ಮುಂದೆ ದೇವ್ರು ಸೊನ್ನೆಯನ್ನು ಹೆಚ್ಚಿಸ್ಲಿಕ್ಕಿದ್ದಾರೆ. ಒಂದನ್ನು ಹೇಳ್ತೇನೆ ರೀ, ನೀವು ಹೆಂಗೆ ತೋತ್ರಿ ಗೊತ್ತಿಲ್ಲ, ನೋಡದೇ ಇರುವಂಥ ಹಣವನ್ನು ನೋಡ್ಲಿಕ್ಕಿದ್ದೀರಿ. ದೇವ್ರ ನಿಮ್ಮನ್ನು ಆಶೀರ್ವಾದ ಮಾಡಲಿಕ್ಕಿದ್ದಾರೆ. ಆ ಹಣ ಪ್ರತಿ ಸಲ ನೋಡುವಾಗ ನಿನ್ನ ದೇವ್ರು ಯಾರೆಂಬುದಾಗಿ ನೀವು ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಹಣ ನಮಗೇನು ಅಲ್ರಿ, ಅದು ಹಣ ನಮಗೇನು ಅಲ್ರಿ. ಎಷ್ಟೇ ಕೋಟಿ ಇದ್ರೂ ಊಟ ಮಾಡಿದ ಇಷ್ಟೇ ಊಟ ಮಾಡ್ತೇವೆ ಅಲ್ವಾ? ಬಂಗಾರ ತಿನ್ನೋಕ್ಕಾಗ್ತದ? ದುಡ್ಡು ತಿನ್ನೋಕ್ಕಾಗ್ತದ? ಇಲ್ಲ. ನಾನು ಹೇಳ್ತಾ ಇರುವಂಥ ಆಶೀರ್ವಾದ ಕೂತು ಮಾತು ಏನಂತಂದರೆ, ಅದು ಅದರಿಂದ ನನಗೇನು ಲಾಭ ಇಲ್ಲ, ಬಟ್ ಅದನ್ನು ಪ್ರತಿ ಸಲ ನೋಡುವಾಗ ನನ್ನ ದೇವ್ರು ಯಾರೆಂಬುದನ್ನು ಹೇಳ್ತೇನೆ. ಇಸ್ರಾಯೇಲ್ರು ಎಲ್ಲ ಬರಗಾಲದಲ್ಲಿದ್ದರಂತೆ. ಆವಾಗ ಇಸಾಕನು ಅದೇ ಬರಗಾಲದಲ್ಲಿ ಬೀಜ ಬಿತ್ತಿ 100ಕ್ಕೆ 100ರಷ್ಟು ಬೆಳೆ ಕೊಯ್ದ. ಹಾಲೆಲ್ಲೂಯ. ಹನುಮಂತಪ್ಪ ಅಂಕಲ್, ನಾಗಪ್ಪ ಅಂಕಲ್ ಜೀವನದಲ್ಲಿ ದೇವರು ಅವ್ರ ಹೊಲದಲ್ಲಿ ಹೆಂಗೆ ಬೆಳೆ ಕೊಡ್ಲಿಕ್ಕೆ ಇದ್ದಾರೆ ಅಂತಂದರೆ, ಜನ ಬಂದು ಮಾತಾಡ್ಬೇಕು, ಎಲ್ಲ ಕಡೆ ಕಡಿಮೆ ಇದೆ, ನಿಮ್ಮ ಕಡೆ ಜಾಸ್ತಿ ಅಂತ ಹೇಳುವಾಗ ಅವ್ರು ಹೇಳ್ತಾರೆ, ಅದಕ್ಕೆ ಯೇಸು ಸ್ವಾಮಿ ಕಾರಣನಾಗಿದ್ದಾನೆ. ಜನ ಹೇಳ್ಬೇಕ್ರೆ, ನಾನು 10,000 ರೂಪಾಯಿ ದುಡ್ತೀನಿ, ಇನ್ನೂ 10,000 ದುಡ್ತೀನಿ, ಬಟ್ ನಿಮ್ಮ ಮನೆಯೇ ಬೇರೆ ಇದೆ, ನೀನು ಹಾಕೊಳ್ಳುವಂಥ ಬಟ್ಟೆಗಳೇ ಬೇರೆ ಇದ್ದಾವೆ, ನೀನು ಜೀವನ ಮಾಡೋಂಥ ರೀತಿ ಬೇರೆ ಇದೆ. ಕಾರಣ ಅದಕ್ಕೆ ಯೇಸು ಸ್ವಾಮಿ ಆಗಿದ್ದಾನೆ. ನನ್ನೆಲ್ಲ ಆಶೀರ್ವಾದಕ್ಕೆ ಯೇಸುವೇ ನೀನೇ ಕಾರಣ, ನನ್ನೆಲ್ಲ ಅಭಿವೃದ್ಧಿಗೆ ಯೇಸುವೇ ನೀನೇ ಕಾರಣ. ಆರಾಧನೆ 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 ನಾವೆಲ್ಲರೂ ಇರುವಂಥ ಸ್ಥಳದಲ್ಲಿ ನಿಂತುಕೊಳ್ಳೋಣ. ಇವತ್ತಿನಿಂದ ನನ್ನ ಜೀವಿತದಲ್ಲಿ ದೇವರು ಮಾಡಿದ ಒಂದೊಂದು ವಾಗ್ದಾನ ನೆರವೇರಲಿಕ್ಕಿದೆ. ಇವತ್ತಿಂದ ಕೇವಲ ನೋಡುವಂಥ ವ್ಯಕ್ತಿ ಅಲ್ಲ, ನೋಡಲಿಕ್ಕೆ ನಾನು ಕೇಳುವಂಥ ವ್ಯಕ್ತಿ ಅಲ್ಲ, ನಾನು ನೋಡುವಂಥ ವ್ಯಕ್ತಿ ಆಗ್ತೇನೆ. ಹಾಲೆಲ್ಲೂಯ. ನನ್ನ ಮಕ್ಕಳ ಜೀವನ ಕಟ್ಟುವುದು ನಾನು ನೋಡ್ತಾ ಇದ್ದೇನೆ. ಹಾಲೆಲ್ಲೂಯ. ನನ್ನ ಮಕ್ಕಳ ಮದುವೆ ಆಗೋದು ನಾನು ನೋಡ್ತಾ ಇದ್ದೇನೆ. ಒಳ್ಳೆ ಆರೋಗ್ಯ ನನ್ನ ಮನೇಲಿ ಇರೋದು ನಾನು ನೋಡ್ತಾ ಇದ್ದೇನೆ. ಹಣ ನನ್ನ ಮನೇಲಿ ನಿಂತ್ಕೊಳ್ಳೋದು ನೋಡ್ತಾ ಇದ್ದೇನೆ. ನನ್ನ ಮನೆಯಲ್ಲಿ ಉಜ್ಜೀವನ ಕೂಟಗಳು ನಡೀತಾ ಇದ್ದಾವೆ. ನನ್ನ ಇಡೀ ವಂಶ ರಕ್ಷಿಸಲ್ಪಡೋದು ನೋಡ್ತಾ ಇದ್ದೇನೆ. ಮಾಟ ಮಂತ್ರಗಳು ಮುರಿದು ಪಡೆದು ನೋಡ್ತಾ ಇದ್ದೇನೆ. ಹಾಲೆಲ್ಲೂಯ. ಎಲ್ಲ ಕಟ್ಟುಗಳು, ಎಲ್ಲ ಬಂಧಗಳು ಮುರಿದು ನೋಡ್ತಾ ಇದ್ದೇವೆ. ನಮ್ಮ ಸಭೆ ದೊಡ್ಡದಾಗುವುದನ್ನು ನೋಡ್ತಾ ಇದ್ದೇವೆ. ಹಾಲೆಲ್ಲೂಯ. ನಮ್ಮ ಸಭೆಯಲ್ಲಿ ಒಳ್ಳೆ ಒಳ್ಳೆ ಸೇವಕರು ಬರಲಿಕ್ಕಿದ್ದಾರೆ, ದೊಡ್ಡ ದೊಡ್ಡ ಸೇವಕರು ಬರಲಿಕ್ಕಿದ್ದಾರೆ, ಪ್ರವಾದಿಗಳು ಬರಲಿಕ್ಕಿದ್ದಾರೆ, ಅಪೊಸ್ತಲರು ಬರೋದನ್ನು ನೋಡ್ತಾ ಇದ್ದೇವೆ ಯೇಸು ನಾಮದಲ್ಲಿ. ಹಾಲೆಲ್ಲೂಯ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ರಿಬಾ ರಟ ರಬ ಬಬ ಬಬ. ಹಾಲೆಲ್ಲೂಯ, ಹಾಲೆಲ್ಲೂಯ, ಹಾಲೆಲ್ಲೂಯ. ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವಾ ನೀನೇ. ಸಾವಿರಾರು ನನ್ನ ಸಂತತಿಯನ್ನು ಕಾಯುವ ದೇವಾ ನೀನೇ. ನಿಮ್ಮೋರೇ ಹೊಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತ. ಹೇಳವೇ ನಿಮ್ಮೋರೇ ಹೊಕ್ಕಿ ಇನ್ ದ ನೇಮ್ ಆಫ್ ಜೀಸಸ್. ಕುಟುಂಬವು ನಿಜವಾದ ಭಾಗ್ಯವಂತರು. ನಿನ್ನಾರಾಧಿಸುವ ನಾವೇ ಧನ್ಯರು. ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ನಿನ್ನಾರಾಧಿಸುವ. ಎಸ್ ಲಾರ್ಡ್. ನಾವೇ ಧನ್ಯರು. ಸ್ತೋತ್ರ ಸ್ತೋತ್ರ యేసయ్య. ಸ್ತೋತ್ರ ಸ್ತೋತ್ರ యేసయ్య. ಸ್ತೋತ್ರ యేసయ్య. ಸ್ತೋತ್ರ యేసయ్య.
ನನ್ನ ಸಂತೋಷಕ್ಕೆ ಕಾರಣ ನೀವೇಸಯ್ಯ. ಎಸ್ ಲಾರ್ಡ್, ನೀವೇಸಯ್ಯ. ನನ್ನ ಆಧಾರ ನೀನೇ, ನನ್ನ ಸಮೃದ್ಧಿಗೆ ಕಾರಬ ಶಕರಬ ಶಕೋರಿ ಬಾಬಾ. ನನ್ನ ಐಶ್ವರ್ಯ ನೀನೇ, ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮಾಡಿದೆ, ಮರೆ ಮಾಡಿದೆ ದೇವ ಕಾಪ. ಹಲ್ಲೆಲೂಯ. ನಿನ್ನ ಶಿಲುಬೆಯ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿ. ಸ್ತೋತ್ರ 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 యేసయ్య, ಸ್ತೋತ್ರ ಸ್ತೋತ್ರ. We worship you Lord. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಎಲ್ಲರೂ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಸ್ತೋತ್ರ. ನಿಮ್ಮ ಆಶೀರ್ವಾದಗಳನ್ನ ನೋಡ್ರಿ, ನಿಮ್ಮ ಬಿಡುಗಡೆಯನ್ನ, ನಿಮ್ಮ ಜಯಗಳನ್ನ, ಪರಿಸ್ಥಿತಿ ಬದಲಾಗುವುದನ್ನ. ಒನ್ ಮೋರ್ ಟೈಮ್. ಸ್ತೋತ್ರ ಸ್ತೋತ್ರ ಶಕರಧರ ಮಕೋರಬಾ. ಇವತ್ತಿಂದ ಸಮೃದ್ಧಿ ನೋಡ್ಲಿಕ್ಕಿದ್ದೀರಿ. ಬ್ಯಾಂಕ್ ಬ್ಯಾಲೆನ್ಸ್ ಬದಲಾಗೋದನ್ನು ನೋಡ್ಲಿಕ್ಕಿದ್ದೀರಿ. ನಿಮ್ಮ ಹಣಕಾಸಲ್ಲಿ ಬದಲಾವಣೆ ನೋಡ್ಲಿಕ್ಕಿದ್ದೀರಿ. ದಾಂಪತ್ಯ ಜೀವನದಲ್ಲಿ ಬದಲಾವಣೆ. ನಿಮ್ಮ ಅನ್ನಪಾನಗಳ ದೇವರ ಆಶೀರ್ವಾದ ಮಾಡಲಿಕ್ಕಿದ್ದಾರೆ. ನಿಮ್ಮ ಪ್ರಾರ್ಥನೆ ಜೀವನ ಬದಲಾಗಲಿಕ್ಕಿದೆ. ಕೆಲವೊಬ್ರು ಮಧ್ಯರಾತ್ರಿ ಎದ್ದು ಪ್ರಾರ್ಥನೆ ಮಾಡಲಿಕ್ಕಿದ್ದೀರಿ. ಬೆಳಗಿನ ಜಾವದ ಪ್ರಾರ್ಥನೆಗಳು, ಉಪವಾಸದ ಪ್ರಾರ್ಥನೆಗಳು, ರಾತ್ರಿ ಎಲ್ಲ ಪ್ರಾರ್ಥನೆಗಳು. ಯೇಸು ನಾಮದಲ್ಲಿ ಬಿಡುಗಡೆ ಮಾಡ್ತೇನೆ. ವೈಯಕ್ತಿಕವಾಗಿ, ಕುಟುಂಬವಾಗಿ, ಸಭೆಯಾಗಿ ನಾವು ಬಲವಾಗಿ ಕರ್ತನಿಗಾಗಿ ಜೀವಿಸಲಿಕ್ಕಿದ್ದೇವೆ. ಎಲ್ಲ ದೇವರ ವಾಗ್ದಾನಗಳನ್ನು ಹೊಂದಿಕೊಂಡು ನಾನು ಸಾಕ್ಷಿಯಾಗಿರ್ಲಿಕ್ಕಿದ್ದೇನೆ. ನನ್ನ ಕರ್ತನ ಪರಿಪೂರ್ಣವಾದ ಆಶೀರ್ವಾದಕ್ಕೆ ನಾನು ಸಾಕ್ಷಿಯಾಗಲಿಕ್ಕಿದ್ದೇನೆ. ಎಲ್ಲ ಮಹಿಮೆನಿಗುಂಟಾಗಲಿ ಯೇಸು ಕರ್ತನ ನಾಮದಲ್ಲಿ ತಂದೆ, ಆಮೆನ್. ಕೈಗಳು ತಟ್ಟಿ ಕರ್ತನ ಮಹಿಮೆ ಸಲ್ಲಿಸೋಣ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ನಾವು ಹಾಗೆ ನಿಂತುಕೊಳ್ಳುವಾಗ ಪ್ರಿಯ ದೇವರ ಮಕ್ಕಳೇ, ತುಂಬ ಪ್ರಾಮುಖ್ಯವಾದ ಸಮಯಕ್ಕೆ ನಾವು ಬಂದಿದ್ದೇವೆ. ಇವತ್ತು ಕರ್ತನ ರೊಟ್ಟಿಯನ್ನು ಮುರಿಯುವುದಕ್ಕಾಗಿ ನಾವು ಸೇರಿ ಬಂದಿದ್ದೇವೆ. ಈವರೆಗೂ ಸಾರಲ್ಪಟ್ಟಂಥ ವಾಕ್ಯವೇ ಆತನ ರೊಟ್ಟಿಯಾಗಿದೆ, ಆತನ ರಕ್ತವಾಗಿದೆ. ಈಗ ಕೇಳಿಸಿಕೊಂಡಿದ್ದೇವೆ, ಈಗ ಅದನ್ನು ನಾವು ಸ್ವೀಕಾರ ಮಾಡಿಕೊಳ್ಳಲಿಕ್ಕಿದ್ದೇವೆ. ದೇವರ ವಾಕ್ಯ ಹೀಗೆ ಹೇಳ್ತದೆ. ಆ ವಾಕ್ಯವನ್ನು ಓದಿಕೊಳ್ತಾ ಇರುವಾಗ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ, ನಮ್ಮನ್ನು ನಾವು ಬಲಪಡಿಸಿಕೊಳ್ಳೋಣ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ವಂದನೆ ಸ್ವಾಮಿ, ವಂದನೆ ಕರ್ತನೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. 1 ಕೊರಿಂಥ 11:23 ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ನೀವು ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನ ಬರುವ ತನಕ ಪ್ರಸಿದ್ಧಪಡಿಸುತ್ತೀರಿ. ಆಮೇನ್. ಪ್ರಿಯದೇವರ ಮಕ್ಕಳೇ, ಈ ರೊಟ್ಟಿಯೆಲ್ಲ ಪಾಲು ತೆಗೆದುಕೊಳ್ಳುವಾಗ ನಾವು ಕೆಲವೊಂದು ವಿಷಯವನ್ನು ತುಂಬ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಏನಂತಂದರೆ, ಇದು ನನಗೋಸ್ಕರವಾಗಿರುವಂಥದ್ದು, ಇದು ನನಗೋಸ್ಕರವಾಗಿರುವಂಥದ್ದು, ನನಗಾಗಿ ಕೊಡಲ್ಪಟ್ಟಂಥ ಕರ್ತನ ದೇಹ ಇದಾಗಿದೆ. ಹೀಗಾಗಿ ಇದನ್ನು ತುಂಬ ಗಂಭೀರವಾಗಿ ನಾವು ತೆಗೆದುಕೊಳ್ಬೇಕಾಗಿದೆ. ಇದನ್ನು ತೆಗೆದುಕೊಳ್ಳುವಾಗಲೆಲ್ಲ ನಾವು ಕರ್ತನ ನೆನೆಸಿಕೊಳ್ತೇವೆ. ಅಂದರೆ ಕರ್ತನಿಗೆ ನಾವು ಸ್ತೋತ್ರ ಮಾಡ್ತಾ ಇರಬೇಕು. ಸ್ವಾಮಿ, ಇದು ನನ್ನ ಉದ್ಧಾರಕ್ಕಾಗಿ, ನನ್ನ ಪಾಪ ಪರಿಹಾರಕ್ಕಾಗಿ, ನಿತ್ಯ ಜೀವಕ್ಕಾಗಿ, ಬಿಡುಗಡೆಗಾಗಿ, ಯಾವುದೆಲ್ಲ ಭೂಲೋಕದ ನಂಗೆ ಸಿಗಲ್ವಾ ಅದು ಎಲ್ಲವೂ ಕರ್ತನ ದೇಹದಿಂದ ನಂಗೆ ಸಿಗ್ತದೆ. ಹಲ್ಲೆಲೂಯಾ.
ಅದನ್ನು ತೆಗೆದುಕೊಳ್ಬೇಕು. ಅದಾದ ನಂತರ ನಾವು ರಕ್ತವನ್ನು ತೆಗೆದುಕೊಳ್ಳುವಾಗ ಇದು ಹೊಸದನ್ನು ಸ್ಥಾಪಿಸ್ತದೆ. ನಂಬೋಣ, ಏನೋ ಹೊಸದು ನಮ್ಮ ಜೀವಿತದಲ್ಲಿ ಆಗಲಿಕ್ಕಿದೆ. ಹಳೆಯದನ್ನು ದೇವರು ಮುರಿದು ಹಾಕ್ಲಿಕ್ಕಿದ್ದಾನೆ. ಅದು ಹಳೆ ಸಾಲ ಆಗಿರ್ಬೋದು, ಹಳೆ ಪಾಪ ಆಗಿರ್ಬೋದು, ಹಳೆ ರೋಗ ಆಗಿರ್ಬೋದು, ಹಳೆ ಮಾತಾಗಿರ್ಬೋದು, ಹಳೆ ಜೀವನ ಶೈಲಿ, ಎಲ್ಲ ಹಳೆಯದು ನನ್ನ ಜೀವಿತದಲ್ಲಿ ಮುರಿದು ಹೋಗ್ಲಿಕ್ಕಿದೆ. ಹೊಸ ಅಧ್ಯಾಯ ಯೇಸು ನಾಮದಲ್ಲಿ ನನ್ನ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಭೆಯಲ್ಲಿ ಕರ್ತನು ಸ್ಥಾಪನೆ ಮಾಡಲಿಕ್ಕಿದ್ದಾನೆ. ಹಾಲೆಲೂಯ. ಅಷ್ಟು ಮಾತ್ರವಲ್ಲದೆ ಇದನ್ನು ತೆಗೆದುಕೊಳ್ಳುವಾಗ ನಾವು ಕರ್ತನ ಬರೋಣವನ್ನು ನೆನಪು ಮಾಡಿಕೊಳ್ತೇವೆ. ಕರ್ತನ ಮರಣವನ್ನು ಆತನು ಬರುವ ತನಕ ನಾವು ಪ್ರಸಿದ್ಧಪಡಿಸುವಂಥವರಾಗಿದ್ದೇವೆ. ಆತನು ಬರುವ ತನಕ, ಅದರ ಅರ್ಥ ಆತನು ಬರುವವರೆಗೂ ಇದನ್ನು ನಾವು ಮಾಡಬೇಕಾಗಿದೆ. ಅದೇ ಸಮಯದಲ್ಲಿ ಆತನು ಬರುವವರೆಗೂ ನಮ್ಮನ್ನು ಶುದ್ಧೀಕರಿಸಿಕೊಂಡು ಶುದ್ಧ ಕನ್ನಿಕೆಯಂತೆ ಈ ಪಾತ್ರೆಯಲ್ಲಿ ಪಾಲು ಹಾಕುವಾಗ ಇದನ್ನು ಅಲಕ್ಷ್ಯವಾಗಿ ಹಗುರವಾಗಿ ಯಾರೂ ಮಾಡದೆ ಇದನ್ನು ತೆಗೆದುಕೊಳ್ಳುವಾಗ ಅದು ಕರ್ತನ ದೇಹ, ಕರ್ತನ ರಕ್ತ ಎಂಬುದಾಗಿ ನೀವು ಅದನ್ನು ನೋಡಬೇಕು. ಅದು ಕೇವಲ ಒಂದು ಜ್ಯೂಸ್, ಒಂದು ರೊಟ್ಟಿ ಎಂಬುದಾಗಿ ನೋಡೋದಾದರೆ ನೀವು ಅದರ ಅಯೋಗ್ಯವಾಗಿ ತೆಗೆದುಕೊಳ್ತಾ ಇದ್ದೀರಿ. ಅದು ಕರ್ತನ ದೇಹವೇ, ಕರ್ತನ ರಕ್ತದೇ. ಕರ್ತನ ರಕ್ತ, ಕರ್ತನ ದೇಹ ಏನೆಲ್ಲ ಕೆಲಸ ಮಾಡ್ತದೆ, ಇದೀ ಈ ರೊಟ್ಟಿ, ಈ ದ್ರಾಕ್ಷರಸ ಅದೇ ಕೆಲಸ ನನ್ನ ಆತ್ಮ ಪ್ರಾಣಕ್ಕೆ ಮಾಡಲಿಕ್ಕಿದೆ ಎಂಬುದಾಗಿ ನಂಬೋಣ. ಅದೇ ಸಮಯದಲ್ಲಿ ನಾವು ಕರ್ತನ ದೇಹದಲ್ಲಿ ಕೈ ಹಾಕುವಾಗ ಎಲ್ಲಾದರೂ ನಾನು ಪಾಪ ಮಾಡಿದರೆ, ಎಲ್ಲಾದರೂ ನಾನು ತಪ್ಪಿದ್ರೆ, ಎಲ್ಲಾದರೂ ನಾನು ತಪ್ಪಾಗಿ ನಡೆದುಕೊಂಡಿದ್ರೆ, ನನ್ನ ಮನಸ್ಸು ನಿಮಗೊಂದು ಹೇಳ್ತಾ ಇದ್ರೆ, ನೀ ತಪ್ಪನ್ನು ಮಾಡಿದ್ದೀಯಾ, ನೀನು ಹೀಗೆ ಮಾತಾಡಿದೀಯಾ, ಹೀಗೆ ನಡ್ಕೊಂಡಿದ್ದೀಯಾ, ಈ ವಿಷಯ ಸರಿಯಲ್ಲ ಎಂಬುದಾಗಿ ನಿಮ್ಮ ಮನಸ್ಸು ನಿಮಗೆ ವಿರುದ್ಧವಾಗಿ ಮಾತಾಡ್ತಾ ಇದ್ರಿ. ಈಗ ಯೇಸು ಸ್ವಾಮಿ ಮುಂದೆ ಬಂದು ಆ ಪಾಪವನ್ನು ಒಪ್ಪಿಕೊಳ್ಳ್ರಿ. ಕರ್ತನೆ, ದಯವಿಟ್ಟು ಈ ಪಾಪ ನಾನು ಮಾಡಿದ್ದೇನೆ ಎಂದು ಒಪ್ಪಿಕೊಳ್ಳುತ್ತೇನಪ್ಪ. ಕರ್ತನೆ, ಬೇಕಂತಲೇ ಕೆಲವೊಂದು ಪಾಪಗಳು ಮಾಡಿದ್ದೇನೆ, ತಿಳಿದು ಪಾಪ ಮಾಡಿದ್ದೇನೆ, ನನ್ನನ್ನು ಕ್ಷಮಿಸು. ನಿನ್ನ ಪರಿಶುದ್ಧ ರಕ್ತವನ್ನು ತೊಳೆದು ಶುದ್ಧ ಕನ್ನಿಕೆ ಎಂಬಂತೆ ನನ್ನನ್ನು ಶುದ್ಧೀಕರಿಸು ಸ್ವಾಮಿ. ಕರ್ತನೆ, ನೆತ್ತೆಯಿಂದ ಪಾದರಿಗೂ ಶುದ್ಧೀಕರಿಸು. ನನ್ನ ಮಾತು, ನನ್ನ ಮನಸ್ಸು, ನನ್ನ ಆಲೋಚನೆ, ನನ್ನ ನೋಟ ಎಲ್ಲಿ ತಪ್ಪಿದ್ದೇನೆ ನಮ್ಮನ್ನು ಕ್ಷಮಿಸು. ನಿನ್ನ ರಕ್ತವನ್ನು ತೊಳೆದು ಶುದ್ಧೀಕರಿಸಿ ಇದರಲ್ಲಿ ಪಾಲನ್ನು ಹೊಂದಿಕೊಳ್ಳುವಂತೆ ಸಹಾಯ ಮಾಡು. ಆಮೇನ್. ಅದೇ ಸಮಯದಲ್ಲಿ ಯಾರೆಲ್ಲ ನೀರಲ್ಲಿ ಮುಳುಗಿ ದೀಕ್ಷಾಸನ ತೆಗೆದುಕೊಂಡು ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿಕೊಂಡಿದ್ದೀರಿ, ಅಂಥವರು ಮಾತ್ರ ಇದರಲ್ಲಿ ಕೈ ಹಾಕಬೇಕು. ದೀಕ್ಷಾಸನ ತೆಗೆದುಕೊಳ್ಳದೇ ಇರುವಂಥವ್ರು ದಯವಿಟ್ಟು ಇದರಲ್ಲಿ ನೀವು ಪಾಲನ್ನು ಹಾಕಬಾರ್ದು ಎಂಬುದಾಗಿ ನಾನು ಕೇಳಿಕೊಳ್ಳುವಂತನಾಗಿದ್ದೇನೆ. ಅದೇ ಸಮಯದಲ್ಲಿ, ಈ ಸಮಯದಲ್ಲಿ ಕರ್ತನ ದೇಹವನ್ನು, ಕರ್ತನ ರೊಟ್ಟಿಯನ್ನು ಕರ್ತನ ಮುಂದಿಟ್ಟು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಲಾರ್ಡ್. ಕರ್ತನು ಆ ದಿವಸ ತಾನು ಹಿಡಿದುಕೊಳ್ಳಲ್ಪಡುವಂಥ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು, ಇಗೋ ನಿಮಗೋಸ್ಕರ ಇರುವಂಥ ನನ್ನ ದೇಹ ಎಂಬುದಾಗಿ ಕೊಟ್ಟನು. ಕರ್ತನೆ, ಈ ದೇಹಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಇದನ್ನು ನಾನು ಕರ್ತನೆ ಮುರಿದು ನೀನು ಹಂಚಿಕೊಟ್ಟಂತೆ ಸ್ವಾಮಿ, ಈ ದೇಹವನ್ನು ಆಶೀರ್ವಾದ ಮಾಡ್ತೇನೆ. ತೆಗೆದುಕೊಳ್ಳುವಂಥ ಪ್ರತಿಯೊಂದು ಮಕ್ಕಳ ದೇಹದ ಒಳಗಡೆ ನಿನ್ನ ದೇಹದ ಶಕ್ತಿ, ಪುನರುತ್ಥಾನದ ಶಕ್ತಿ, ಪರಿಶುದ್ಧ ಶಕ್ತಿ ಕರ್ತನ ಸ್ಥಾಪಿಸಲ್ಪಡಲಿ ಯೇಸು ನಾಮದಲ್ಲಿ. ಹೊಸ ಬಲ ಹೊಂದಿಕೊಂಡು ಈ ದೇಹ ನಿನ್ನ ಆಲಯವಾಗಿ ಮಾರ್ಪಟ್ಟು ನಿನಗಾಗಿ ರಾಜ್ಯಕ್ಕಾಗಿ ಅವರು ಜೀವಿಸುವಂತೆ ಸಹಾಯ ಮಾಡು. ಅದೇ ಸಮಯದಲ್ಲಿ ಸ್ವಾಮಿ, ಅವರು ಊಟವಾದ ನಂತರ ಕರ್ತನೆ ಕರ್ತನ ದ್ರಾಕ್ಷಾರಸವನ್ನು ತೆಗೆದುಕೊಂಡು ಸ್ವಾಮಿ, ಇಗೋ ನಿಮ್ಮೆಲ್ಲರಿಗೋಸ್ಕರ ಸುರಿಸಲ್ಪಟ್ಟಂಥ ನನ್ನ ರಕ್ತ, ಹೊಸ ಒಡಂಬಡಿಕೆ ಸ್ಥಾಪಿಸುವಂಥ ರಕ್ತ, ಯೇಸು ನಾಮದಲ್ಲಿ ಅದನ್ನು ಆಶೀರ್ವಾದ ಮಾಡ್ತೇನಪ್ಪ. ಕರ್ತನೆ, ಈ ರಕ್ತದಲ್ಲಿ ನಿನ್ನ ಶಕ್ತಿ, ಹೊಸ ಒಡಂಬಡಿಕೆ, ಹೊಸ ಕಾರ್ಯಗಳು ಇವತ್ತಿನ ನಮ್ಮ ಸಭೆಯಲ್ಲಿ, ನಮ್ಮ ಕುಟುಂಬದಲ್ಲಿ ಉಂಟಾಗಿ ಸ್ವಾಮಿ, ಇನ್ನೂ ಬಲವಾಗಿ ನಿನಗಾಗಿ ನಾವು ಜೀವಿಸುವಂತೆ ನಿನ್ನ ಚಿತ್ತ ಮಾಡುವಂತೆ ಹೆಚ್ಚಾಗಿ ಪ್ರಾರ್ಥನೆ, ಆರಾಧನೆ, ವಾಕ್ಯದಲ್ಲಿ ನಿನ್ನ ವಾಕ್ಯ ನೆರವೇರಿಸುವುದರಲ್ಲಿ ನಮ್ಮನ್ನು ಬಲಪಡಿಸು. ಯೇಸು ನಾಮದಲ್ಲಿ ಈ ಪ್ರಾರ್ಥನೆ ಕೇಳಿದೆ ತಂದೆ. ಆಮೇನ್. ಥ್ಯಾಂಕ್ ಯು ಲಾರ್ಡ್. ಲೇಲುಯಾ. Hallelujah. Ha ha ha. Ha ha ha. Thank you, Lord. Shabara baba bare ra ra ra. Hallelujah. Amen. ಪರಿಶುದ್ಧ ಮಹೋನ್ನತ ದೇವ, ಪರಲೋಕವ ಬೆಳಗುವ ದೀಪ, ಉನ್ನತ ದೇವರ್ ಅತಿಶಯ ಸೂರ್ಯನು, ರಾಜಾದಿರಾಜ ಮಸೀಹ, ಪರಮೋನ್ನತ ದೇವ.
ನೀನೇ ಪರಲೋಕವ ಬೆಳಗುವ ದೀಪ, ಅತಿಶಯ ಸೂರ್ಯನು ರಾಜಾದಿರಾಜನು, ರಾಜಾದಿರಾಜ ಮಸೀಹ. ಹಾ ಹಾ ಹಾ, ಯಸ್ ಲಾರ್ಡ್. ಹಾ ಹಾ ಹಾ, ಥ್ಯಾಂಕ್ ಯು ಜೀಸಸ್. ಹಾ ಹಾ ಲೇಲುಯಾ. Ha ha ha, we worship you, Lord. Ha ha ha, ra ra baba. Glory. Ha ha ha, hallelujah. Ha ha ha, amen. Ha Thank you, Lord. Hallelujah. ನಿಮ್ಮ ಕೈಲಿರುವಂಥ ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ದೇವರಿಗೆ ಸ್ತೋತ್ರ ಮಾಡಿ ತೆಗೆದುಕೊಳ್ಳ್ರಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ವಂದನೆ ಸ್ವಾಮಿ. ಸ್ತೋತ್ರ 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 ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಕರ್ತನ ರಕ್ತಕ್ಕಾಗಿ ಸ್ತೋತ್ರ, ರೊಟ್ಟಿಗಾಗಿ ಸ್ತೋತ್ರಪ್ಪ. ಗ್ಲೋರಿ ಗ್ಲೋರಿ ಟು ಜೀಸಸ್. ವಂದನೆ 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 ಸ್ವಾಮಿ, ನಿನಗೆ ಮಹಿಮೆ ಉಂಟಾಗಲಿ. ನಜರೇತಿನ ಯೇಸು ನಾಮದಲ್ಲಿ ಪ್ರಾರ್ಥನೆ ಕೇಳಿದಂತೆ ತಂದೆ, ಆಮೇನ್. ಎಲ್ಲರೂ ದಯವಿಟ್ಟು ಕೂತ್ಕೊಳ್ರಿ. ಒಂದು ಹಾಡನ್ನು ಹಾಡಲಾಗ್ತದೆ. ಆ ಸಮಯದಲ್ಲಿ ತಂದಂಥ ಕಾಣಿಕೆಯನ್ನು ನಾವು ದೇವರಿಗೆ ಸಮರ್ಪಣೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ. ಸಂತೋಷವಾಗಿರುವವರೆಲ್ಲರೂ ಹಾಲೆಲೂಯಾ. ಕಾಯಲು ನೀನಿರುವಾಗ ತಲೆ ಎತ್ತಿ ನಡೆಯುವೆ, ಜೊತೆಯಲ್ಲಿ ನೀನಿರುವಾಗ ಧೈರ್ಯದಿ ನಾ ಸಾಗುವೆ. ಕಾಯಲು ನೀನಿರುವಾಗ ತಲೆ ಎತ್ತಿ ನಡೆಯುವೆ, ಜೊತೆಯಲ್ಲಿ ನೀನಿರುವಾಗ ಧೈರ್ಯದಿ ಸಾಗುವೆ. ಯಾವುದನ್ನು ಮರೆ ಮಾಡದೆ ನನ್ನನ್ನು ಪ್ರೀತಿಸಿರುವೆ, ನನ್ನ ಮೇಲೆ ತಪ್ಪುರಿಸದೆ ನನ್ನನ್ನು ಕ್ಷಮಿಸಿರುವೆ. ಯಾವುದನ್ನು ಮರೆ ಮಾಡದೆ ನನ್ನನ್ನು ಪ್ರೀತಿಸಿರುವೆ, ನನ್ನ ಮೇಲೆ ತಪ್ಪುರಿಸದೆ ನನ್ನನ್ನು ಕ್ಷಮಿಸಿರುವೆ. ನಿನ್ನ ಕೃಪೆಯೇ ನನ್ನ ಮೇಲೆತ್ತಿ ನಿಲ್ಲಿಸಿದೆ, ನಿನ್ನ ಕೃಪೆಯೇ ನನ್ನ ಮೇಲೆತ್ತಿ ನಿಲ್ಲಿಸಿದೆ. ಎಲ್ಲರೂ ಸೇರಿ ಹೇಳೋಣ. ಕಾಯಲು ನೀನಿರುವಾಗ
ತಲೆ ಎತ್ತಿ ನಡೆಯುವೆ, ಜೊತೆಯಲ್ಲಿ ನೀನಿರುವಾಗ ಧೈರ್ಯದಿ ನಾ ಸಾಗುವೆ. ನಿಯಮದ ಪ್ರಕಾರ ಮರಣದ ಕಲ್ಗಳು ನನ್ನ ಮೇಲೆ ಎತ್ತಲ್ಪಟ್ಟಾಗ ನನ್ ಜೊತೆ ನಿಂತು ಮರಣವ ತಡೆದು ನನಗಾಗಿ ಮಾತಾಡಿದೆ. ನಿಯಮದ ಪ್ರಕಾರ ಮರಣದ ಕಲ್ಗಳು ನನ್ನ ಮೇಲೆ ಎತ್ತಲ್ಪಟ್ಟಾಗ ನನ್ ಜೊತೆ ನಿಂತು ಮರಣವ ತಡೆದು ನನಗಾಗಿ ಮಾತಾಡಿದೆ. ತಲೆಯ ಎತ್ತಿದೆ ಕರುಣೆ ಕಂಡೆನು, ನಿಯಮವಿಲ್ಲದ ಒಂದು ಸ್ಥಳವ ಕಂಡೆನು. ತಲೆಯ ಎತ್ತಿದೆ ಕರುಣೆ ಕಂಡೆನು, ನಿಯಮವಿಲ್ಲದ ಒಂದು ಸ್ಥಳವ ಕಂಡೆನು. ಇದೆ ಅಲ್ಲವೇ ನಿನ್ನಯ ಕೃಪೆಯು, ಅಲ್ಲವೇ ದಯೆಯು, ಇದೆ ಅಲ್ಲವೇ ನಿನ್ನ ಕೃಪೆಯು, ಇದೆ ಅಲ್ಲವೇ ನಿನ್ನ ದಯೆಯು ನನಗನ ಪಡಿಸಿದೆ. ಹಾಲೆಲೂಯಾ ನನ್ನ ಮೇಲೆ ಎತ್ತಿದೆ. ಹಾಲೆಲೂಯಾ ನನ್ನ ಸ್ಥಿರಪಡಿಸಿದೆ. ನನ್ನ ಬಲಪಡಿಸಿದೆ. ಹಾಲೆಲೂಯಾ ಕಾಯಲು ನೀನಿರುವಾಗ ತಲೆ ಎತ್ತಿ ನಡೆಯುವೆ, ಜೊತೆಯಲ್ಲಿ ನೀನಿರುವಾಗ ಧೈರ್ಯದಿ ನಾ ಸಾಗುವೆ. ಕಾಯಲು ನೀನಿರುವಾಗ ತಲೆ ಎತ್ತಿ ನಿಲ್ಲುವೆ, ಜೊತೆಯಲ್ಲಿ ನೀನಿರುವಾಗ ಧೈರ್ಯದಿ ನಾ ಸಾಗುವೆ. ಯಾವುದನ್ನು ಮರೆ ಮಾಡದೆ ನನ್ನನ್ನು ಪ್ರೀತಿಸಿರುವೆ, ನನ್ನ ಮೇಲೆ ತಪ್ಪೊರಿಸದೆ ನನ್ನನ್ನು ಕ್ಷಮಿಸಿರುವೆ. ಯಾವುದನ್ನು ಮರೆ ಮಾಡದೆ ನನ್ನನ್ನು ಪ್ರೀತಿಸಿರುವೆ, ನನ್ನ ಮೇಲೆ ತಪ್ಪೊರಿಸದೆ ನನ್ನನ್ನು ಕ್ಷಮಿಸಿರುವೆ. ನಿನ್ನ ಕೃಪೆಯೇ ನನ್ನ ಮೇಲೆತ್ತಿ ನಿಲ್ಲಿಸಿದೆ. ನಿನ್ನ ದಯೆಯೇ ನನ್ನ ಮೇಲೆತ್ತಿ ನಿಲ್ಲಿಸಿದೆ. ನಿನ್ನ ಕೃಪೆಯೇ ನನ್ನ ಮೇಲೆತ್ತಿ ನಿಲ್ಲಿಸಿದೆ. ನಿನ್ನ ದಯೆಯೇ ನನ್ನ ಮೇಲೆತ್ತಿ ನಿಲ್ಲಿಸಿದೆ. ಈ ಸಮಯದಲ್ಲಿ ನಾವು ತಂದಂಥ ಕಾಣಿಕೆಯನ್ನು ಕರ್ತನ ಈ ವಾರವನ್ನು ನಡೆಸಿದಂಥ ವಿಧಾನಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸೋಣ. ಕೇವಲ ಕರ್ತನೆ ಕಾಣಿಕೆವಲ್ಲ, ನಮ್ಮ ಹೃದಯಗಳನ್ನು, ನಮ್ಮ ಆತ್ಮ ಪ್ರಾಣ ಶರೀರವನ್ನು, ಈ ವಾರ ಮಾಡುವಂಥ ಎಲ್ಲ ಕೆಲಸಗಳನ್ನು ಪ್ರತಿಯೊಂದರ ಮೂಲಕವಾಗಿ ಆತನ ನಾವು ಸನ್ಮಾನಿಸೋಣ. ನಮ್ಮ ದೇಹಗಳನ್ನೇ ಆತನಿಗೆ ಮೀಸಲಾಗಿ ಮೆಚ್ಚುಗೆ ಆಗಿರುವಂಥ ಯಜ್ಞವಾಗಿ ಸಮರ್ಪಿಸಬೇಕೆಂಬುದಾಗಿ ದೇವರು ವಾಕ್ಯ ಹೇಳ್ತದಪ್ಪ. ಕರ್ತನೆ ಈ ವಾರವೆಲ್ಲ ನಿನ್ನ ಚಿತ್ತ ಮಾಡುವುದೇ ನನ್ನ ಗುರಿ ಸ್ವಾಮಿ. ನಿನ್ನ ವಾಕ್ಯವನ್ನು ಕೈಗೊಂಡು ನಡೆಯುವುದೇ ನನ್ನ ಜೀವನದ ಗುರಿಯಪ್ಪ. ಅದಕ್ಕಾಗಿ ನಮ್ಮನ್ನು ಬಿಟ್ಟುಕೊಡ್ತೇವೆ. ನನ್ನ ದೇಹ ನಿನ್ನ ಕರ್ತನ ನಿನ್ನ ಒಂದು ಗುಡಿಯಾಗಿದೆಯಪ್ಪ. ನನ್ನ ಆತ್ಮ ನಿನ್ನ ಗರ್ಭಗುಡಿಯಾಗಿದೆ. ನನ್ನಲ್ಲಿ ನಮ್ಮಲ್ಲಿ ನಿರಂತರವಾಗಿ ವಾಸ ಮಾಡು.
ಬಿತ್ತಲ್ಪಟ್ಟ ಈ ಕಾಣಿಕೆಯನ್ನು ತಂದೆ ಮಗ ಪವಿತ್ರಾತ್ಮ ರೇಖದೇವರು ನಮ್ಮನ್ನು ಆಶೀರ್ವಾದ 1000 ಪಟ್ಟು ನಮ್ಮ ಸಭೆ ಜನರು ಹೆಚ್ಚಿಸು ಸ್ವಾಮಿ. ಅವ್ರನ್ನ ಆಶೀರ್ವಾದ ಮಾಡಪ್ಪ, ಅವ್ರನ್ನ ಮೇಲಕ್ಕೆ ತೆಗೆದುಕೊಂಡು ಬಾ ಸ್ವಾಮಿ. ಕರ್ತನೆ, ಯಾರೆಲ್ಲ ಆನ್ಲೈನಲ್ಲಿ ಕಾಣಿಕೆ ಹಾಕಿದ್ದಾರೆ ಆ ಕಾಣಿಕೆಗಳನ್ನು ಆಶೀರ್ವಾದ ಮಾಡ್ತೇನಪ್ಪ ದೇವರಿಸುವೆ. ಪ್ರತಿಯೊಬ್ಬರನ್ನು ಸಮೃದ್ಧಿಗೊಳಿಸು, ಅವ್ರನ್ನ ಹೆಚ್ಚಿಸು ಸ್ವಾಮಿ. ತಮ್ಮ ಅಮೂಲ್ಯವಾದ ಸಮಯ ತೆಗೆದು ನಿನ್ನ ಆರಾಧನೆ ಮಾಡಲಿಕ್ಕೆ ಬಂದಿರುವಾಗ ಇವರ ಸಮಯವನ್ನು ಹೆಚ್ಚಿಸು, ಆಯುಷ್ಕಾಲವನ್ನು ಹೆಚ್ಚಿಸು ಸ್ವಾಮಿ. ಹೀಗೆ ನಾವು ಎಲ್ಲ ಸಮಯದಲ್ಲಿ ನಿನ್ನ ಚಿತ್ತ ಮಾಡುತ್ತೇನೆ, ನಿನಗಾಗಿ ಜೀವಿಸುತ್ತೆ ಸಹಾಯ ಮಾಡು. ವಾಕ್ಯ ಕೇಳಿದಂಥವ್ರನ್ನ ಆಶೀರ್ವಾದ ಮಾಡಪ್ಪ. ಇವತ್ತಿಂದ ನಾವು ಬರೀ ಕೇಳುವವರಲ್ಲ, ವಾಕ್ಯವನ್ನು ನೋಡುವವರಾಗಬೇಕೆಂಬುದಾಗಿ ಮಾತಾಡಿದ್ದೆ, ಅದರಂತೆ ನಡೆಯುವಂತೆ ಸಹಾಯ ಮಾಡು. ಹೀಗೆ ಇವತ್ತಿನ ಆರಾಧನೆಯನ್ನು ಕರ್ತನ ಮುಂದೆ ಎಲ್ಲ ಸಮಯಗಳನ್ನು ನಿನಗೆ ಒಪ್ಪಿಸಿಕೊಡ್ತಾ ಯೇಸು ಕರ್ತನ ನಾಮದಲ್ಲಿ ಪ್ರಾರ್ಥನೆ ಕೇಳಿದ್ದೇವೆ. ಪರಲೋಕದ ನಮ್ಮ ತಂದೆ, ಆಮೇನ್. ಪರಲೋಕದ ನಮ್ಮ ತಂದೆ, ನಾಮ ಪರಿಶುದ್ಧವನ್ನು ಹೆಸರುಪಡಲಿ. ನಿನ್ನ ಚಿತ್ತವು ಪರಲೋಕದ ನೆರವೇರ ಪ್ರಕಾರ ಭೂಲೋಕದ ನೆರವೇರಲಿ. ನಮ್ಮ ಅನ್ನದಿಂದ ಆಹಾರ ದಯಪಾಲಿಸು. ನಮಗೆ ತಪ್ಪು ಮಾಡೋರು ಕ್ಷಮಿಸುವಾಗೆಲ್ಲ ನಮ್ಮ ತಪ್ಪನ್ನು ಕ್ಷಮಿಸಿ, ನಮ್ಮನ್ನು ಶೋಲ್ಡಗೆ ಸಹಿಸದೆ ಕೇಂದ್ರದಲ್ಲಿ ತಪ್ಪಿಸ್ರಿ. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನವೇ ಕರ್ತನೆ. ನಂಬಿಕೆಯಿಂದ ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯ ದೇವರ ಪ್ರೀತಿ, ಪವಿತ್ರಾತ್ಮ ದೇವರ ಐಕ್ಯತೆ, ಅನ್ಯೋನ್ಯತೆ, ಪ್ರೀತಿ, ಸ್ನೇಹ, ಸಂಬಂಧ, ಆತ್ಮಿಕ ಕಣ್ಣುಗಳಿಂದ ನಿತ್ಯ ನಿರಂತರ ನಾವು ತುಂಬಲ್ಪಡಲಿ ಕರ್ತನೆ. ಆಮೇನ್. ಶಾಲೋಮ್. ಪ್ರೈಸ್ ದ ಲಾರ್ಡ್. ದೇವರ ಮೇಲೆಲ್ಲ ಆಶೀರ್ವಾದ ಮಾಡಿ. ಮೇ ಗಾಡ್ ಬ್ಲೆಸ್ ಯು. ದೇವರ ಮೇಲೆ ಆಶೀರ್ವದಿಸಲಿ.